ಓಕೆ, ಕ್ಯಾಪಿಟಲ್ ಡನ್. ದುಡ್ಡು ಬೇಕು, ದುಡ್ಡು ಅಂದ್ರು ದುಡ್ಡಿಂದ ದುಡ್ಡು ಗಳಿಸ್ಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು. ಫಸ್ಟ್ ಆಫ್ ಆಲ್ ಎಸ್ ಎಲ್ ಇಂಪಾರ್ಟೆಂಟ್, ಡನ್. ಎಸ್ ಎಲ್ ಇಂಪಾರ್ಟೆಂಟ್. ಗ್ಲೋಬಲ್ ಅಂಡ್ ಎಫ್ ಐ ಐ ಸ್ಟಾಪ್ ಲಾಸ್. ದ ಓನ್ಲಿ ಒನ್ ಥಿಂಗ್ ಹೇಳ್ತೀನಿ ನೋಡಿ ನಾನು, ಏನಂದ್ರೆ ಸೆಲ್ಫ್ ಕಂಟ್ರೋಲ್. ಓಕೆ, ಸೆಲ್ಫ್ ಕಂಟ್ರೋಲ್, ರಿಲಯನ್ಸ್, ಡೆಡಿಕೇಶನ್, ಈ ರೀತಿ ಹೇಳ್ತಾರೆ. ಓಕೆ, ಓನ್ಲಿ ನಾನು ಒಂದ್ರ ಮೇಲೆ ಫೋಕಸ್ ಮಾಡೋದೇನಂದ್ರೆ ಸೆಲ್ಫ್ ಕಂಟ್ರೋಲ್ ಇರಬೇಕು. ಆ ಸೆಲ್ಫ್ ಕಂಟ್ರೋಲ್ ಇದ್ರೆ ನಾವು ಡಿಸಿಪ್ಲಿನು ಮಾಡ್ತೀವಿ, ರಿಸ್ಕ್ ಮ್ಯಾನೇಜ್ಮೆಂಟು ಮಾಡ್ತೀವಿ, ರಿಸ್ಕ್ ಅನ್ನು ತಗೊಳ್ತೀವಿ. ಓಕೆ, ನಾಲೆಜ್ ಅನ್ನು ತಗೊಳ್ತೀವಿ. ಸೆಲ್ಫ್ ಕಂಟ್ರೋಲೇ ಇರ್ಲಿಲ್ಲ ಅಂದ್ರೆ ವಿ ಓಂಟ್ ಡೂ ಎನಿಥಿಂಗ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಇಂದ ಯಾವ ರೀತಿ ದುಡ್ಡು ಮಾಡಬಹುದು, ನಾಲೆಜ್ ಬರೀ 30% ಕಾಂಟ್ರಿಬ್ಯೂಟ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅಲ್ಟಿಮೇಟ್ ಸೊಲ್ಯೂಷನ್ ಎಲ್ಲಿ ಇಲ್ಲ. ಸೊ ಸೇಮ್ ಪ್ರಾಸೆಸ್ ಡಿಫ್ರೆಂಟ್ ಆಗಿ ಮಾಡಬೇಕು ಅಷ್ಟೇ. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಕ್ಲಾಸಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ಬಿಗಿನರ್ಸ್ ಇದ್ದೀರಾ. ಅಂಡ್ ದೆನ್ ಫಂಡಮೆಂಟಲ್ ಅನಾಲಿಸಿಸ್ ಇರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಕಂಪಲ್ಸರಿ. ಓಕೆ, ಅಂಡ್ ದೆನ್ ಟೆಕ್ನಿಕಲ್ ಅನಾಲಿಸಿಸ್, ಪ್ರತಿದಿನ ಟ್ರೇಡ್ ಮಾಡಬೇಕು. ಟ್ರೇಡಿಂಗ್ ಇಂದ ದುಡ್ಡು ಬರ್ಬೇಕಂದ್ರೆ ಸೊ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಅದರಲ್ಲಿ ನಾನು ಯೂಸ್ ಮಾಡೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಎರಡಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಓವರ್ ವ್ಯೂ ಕೊಡ್ತೀನಿ. ಅಂಡ್ ಒಂದು ಸ್ಟ್ರಾಟಜಿ ಪ್ರೊವೈಡ್ ಮಾಡ್ತೀನಿ, ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಅಂತ. ಸ್ಟಿಲ್ ನಾನು ಇವಾಗ್ಲೂ ಯೂಸ್ ಮಾಡ್ತೀನಿ ಅದನ್ನ. 400 ರಿಂದ 500 ಟ್ರೇಡ್ಗಳಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿದೀನಿ, ಚೆನ್ನಾಗಿದೆ, ಅಕ್ಯುರಸಿ ಚೆನ್ನಾಗಿದೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2 1:3 ಕೊಡುತ್ತೆ, ಬೆಟರ್ ಇದೆ. ಓಕೆ, ನನ್ನ ಹೆಸರು ಬಂದ್ಬಿಟ್ಟು ಅರ್ಜುನ್, ಫೌಂಡರ್ ಆಫ್ ಲಕ್ಸ್ ಟ್ರೇಡಿಂಗ್ ಅಕಾಡೆಮಿ. ಕಳೆದ ಒಂದು 6 ರಿಂದ 7 ವರ್ಷದಿಂದ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ, ಫಾರೆಕ್ಸ್ ಅಲ್ಲಿ, ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡ್ತೀನಿ. ಸೊ ಐ ಆಮ್ ಅ ಪ್ರಾಫಿಟಬಲ್ ಟ್ರೇಡರ್. ಅಲಾಂಗ್ ವಿತ್ ದಟ್ ಐ ಆಮ್ ಅ NISM ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್. ಓಕೆ, NISM ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್ ಇದ್ದೀನಿ. ಇದು ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಯ್ತು. ನಾನು ಇವಾಗ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂದ್ರೆ ಏನಾದ್ರೂ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕಲ್ವಾ. ಸೊ ದಿಸ್ ಇಸ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಯ್ತು. ಅಬೌಟ್ ಮೈ ಪ್ರಾಫಿಟಬಿಲಿಟಿ, ಸೊ ನಾನು ನಿಜವಾಗ್ಲೂ ಪ್ರಾಫಿಟ್ ಅಲ್ಲಿ ಇದೀನಾ, ಯಾಕಂದ್ರೆ ಸೊ ಇವಾಗ ನಿಜವಾಗ್ಲೂ ಪ್ರಾಫಿಟ್ ಅಲ್ಲಿ ಇರೋರ್ನ ಸ್ವಲ್ಪ ಹುಡುಕ್ಬೇಕು ಅಂದ್ರೆ ಡಿಫಿಕಲ್ಟ್ ಆಗಿದೆ, ಹಾಗಾಗಿ. ಓಕೆ, ಸೊ ನಿಜವಾಗ್ಲೂ ಪ್ರಾಫಿಟ್ ಅಲ್ಲಿ ಇದೀನಾ, ಎಮ್ ಐ ರಿಯಲಿ ಅ ಪ್ರಾಫಿಟೇಬಲ್ ಟ್ರೇಡರ್ ಅಂತ ಹೇಳ್ಕೊಳಕ್ಕೆ ಇಲ್ಲಿ ಇಂಡಿಯನ್ ಮಾರ್ಕೆಟ್ P&L ನಾನು ಅಪ್ಲೋಡ್ ಮಾಡ್ತೀನಿ ಪ್ರತಿದಿನ. ನಾನು ಪ್ರಾಫಿಟ್ ಮಾಡಿದ್ರೆ ಪ್ರಾಫಿಟ್ ಅಂತ ಅಪ್ಲೋಡ್ ಮಾಡ್ತೀನಿ, ಅಂಡ್ ಲಾಸ್ ಮಾಡಿದ್ರೆ ಲಾಸ್ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ಒಂದು 3-4 ಸೆಷನ್ ಪ್ರಾಫಿಟ್ ಲಾಸ್ ನೋಡ್ಬಿಡೋಣ. ಓಕೆ, ಸೊ ಪ್ರೀವಿಯಸ್ ರೀಸೆಂಟ್ ಸೆಷನ್ 21,592 rupees ಪ್ರಾಫಿಟ್. ಅದ್ರ ಹಿಂದಿನ ದಿನ 2,647 ರೂಪಾಯಿ ಲಾಸ್. ಓಕೆ, ಅಂಡ್ ಅದರ್ ಪ್ರೀವಿಯಸ್ ಡೇ 12,817 ರೂಪಾಯಿ ಪ್ರಾಫಿಟ್. ಅಂಡ್ ದೆನ್ ಅಗೇನ್ 14,712 ರೂಪಾಯಿ ಪ್ರಾಫಿಟ್. ಅದನ್ನ ಬಿಟ್ರೆ ಅದ್ರ ಹಿಂದಿನ ದಿನ ಪ್ರೀವಿಯಸ್ ದಟ್ ಡೇ ಟ್ರೇಡ್ ಮಾಡಿಲ್ಲ. ಅಂಡ್ ಅಗೇನ್ ಪ್ರೀವಿಯಸ್ ಡೇ, ಓಕೆ, ಈ ದಿನಾನು ಟ್ರೇಡ್ ಮಾಡಿಲ್ವಾ ನಾನು? ನೋ. ಓಕೆ, 14,000 ಇದು ಒಂದೇ. ಓಕೆ, ಸೊ ಇದು ಒಂದು ಟ್ರೇಡ್ ಮಾಡಿಲ್ಲ. ಅಂಡ್ ಇದು ಪ್ರೀವಿಯಸ್ ಡೇ ಮೇ ಬಿ ನನಗೆ ಲಾಸ್ ಆಗಿರ್ಬೋದು, ಆಸ್ ಐ ರಿಮೆಂಬರ್. ಓಕೆ, 17,000 ಪ್ರಾಫಿಟ್. ಇಲ್ಲಿದೆ 4,965 ರೂಪಾಯಿ ಲಾಸ್. ಪ್ರಾಫಿಟ್ ಲಾಸ್ ಎರಡೂ ಆಗ್ತಿರುತ್ತೆ. ಸೊ ಎರಡನ್ನೂ ನಾವು ಎಕ್ಸೆಪ್ಟ್ ಮಾಡಕ್ ರೆಡಿ ಇರಬೇಕು. ಸೊ ನನ್ನ ಪ್ರಾಫಿಟಬಿಲಿಟಿ ನೀವು ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಬರಬಹುದು. ಸೊ ಇದರಲ್ಲಿ ನೀವು ಜಾಯ್ನ್ ಆಗ್ಬಹುದು. ಬರೀ ಪ್ರಾಫಿಟಬಿಲಿಟಿ ಚೆಕ್ ಮಾಡೋದು ಮಾತ್ರ ಅಲ್ಲ, ಈ ರೀತಿ ಅನಾಲಿಸಿಸ್ ಕೂಡ ನಾನು ಹಾಕ್ತೀನಿ. ಇಲ್ಲಿ ನೋಡಿ, ರೀಸೆಂಟ್ ಆಗಿ ಹಾಕಿರೋದು. ಸೊ ಇಲ್ಲಿ 2 ರೀತಿ ನಾನು ಡ್ರಾ ಮಾಡಿದ್ದೀನಿ. ಐದರ್ ಬ್ಯಾಂಕ್ ನಿಫ್ಟಿ ಇದು. ಸೊ ನಿಫ್ಟಿ ಅನಾಲಿಸಿಸ್ ಈ ರೀತಿ ಕೆಳಗಡೆ ಹೋಗ್ಬೋದು ಅಥವಾ ಈ ರೀತಿ ಮೇಲ್ಗಡೆ ಹೋಗ್ಬೋದು ಅಂತ ಹಾಕಿದ್ದೆ, ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆದ್ರೆ. ಇಲ್ಲಿ ಏನಾಗಿದೆ ನೋಡಿ, ಸೇಮ್ ಟು ಸೇಮ್ ಫಾರ್ಮ್ ಆಗಿರೋ ಪ್ಲೇಸ್ ಇಂದ ಅದು ಮೂವ್ ಆಗಿದೆ. ಸೊ ಈ ರೀತಿ ನೀವು ಹೆಲ್ಪ್ ಬರುತ್ತೆ. ಫ್ರೀ ಕ್ಲಾಸ್ ಇದ್ದಾಗ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಯಾರ್ಯಾರು ಈ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ, ಎಸ್ ಅಂತ ರಿಪ್ಲೈ ಮಾಡಿ. ಯಾರು ಜಾಯ್ನ್ ಆಗಿಲ್ವಲ್ಲ, ನೋ ಅಂತ ರಿಪ್ಲೈ ಮಾಡಿ ಪ್ಲೀಸ್. ಯಾರು ಜಾಯ್ನ್ ಆಗಿದ್ದೀರಾ ಎಸ್ ಅಂತ ರಿಪ್ಲೈ ಮಾಡಿ. ಯಾರು ಜಾಯ್ನ್ ಆಗಿಲ್ವಲ್ಲ ನೋ ಅಂತ ರಿಪ್ಲೈ ಮಾಡಿ, ಬೇಗ, ಫಾಸ್ಟ್ ಆಸ್ ಪಾಸಿಬಲ್. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಎಸ್ ಅಂತ ಹಾಕಿದ್ದೀರಾ, ಒಬ್ರು ನೋ ಅಂತ ಹಾಕಿದ್ದೀರಾ. ಓಕೆ, ಸೆಕೆಂಡ್ 2 ನೋ, ಮೂರನೇದು 4 ನೋ, ಮೂರು. ಓಕೆ, ಒಂದು 3 to 4 ಮೆಂಬರ್ಸ್ ಮಾತ್ರ ನೋ ಅಂತ ಹಾಕಿದ್ದೀರಾ. ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಓಕೆ, ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕಳಿಸ್ಕೊಟ್ಟಿದ್ದೀನಿ. ಇದೇ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಬಂದಿದೆ ನಿಮ್ಗೆ. ಜಸ್ಟ್ ಕ್ಲಿಕ್ ಮಾಡಿ, ನೀವು ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಜಾಯ್ನ್ ಆಗಿ. ಓಕೆ, ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಜಾಯಿನ್ ಬಟನ್ ಅಂತ ಇರುತ್ತೆ. ಸೊ ನೀವು ಜಾಯ್ನ್ ಆಗ್ಬೋದು. ವಿ ಕ್ಯಾನ್ ಸ್ಟಾರ್ಟ್ ನೌ. ವಾಟ್ ಈಸ್ ದ ಟೈಮ್? ಇಟ್ ಈಸ್ 8:07 ಆಗಿದೆ. ಸ್ವಲ್ಪ ಫೋಕಸ್ ಮಾಡೋಣ. 9 ಗಂಟೆವರೆಗೂ. ಜಾಸ್ತಿ ಅಂದ್ರೆ ಒಂದು 2 ರಿಂದ 3 ನಿಮಿಷ ಎಕ್ಸ್ಟೆಂಡ್ ಮಾಡ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಕ್ಸ್ಟೆಂಡ್ ಮಾಡಲ್ಲ. ಸೊ ಅಲ್ಲಿಂದ ನಿಮ್ಗೆ ಕಂಪ್ಲೀಟ್ಲಿ ನಾಲೆಜ್ ಸಿಗುತ್ತೆ. 9 ಗಂಟೆವರೆಗೂ ಫೋಕಸ್ಡ್ ಆಗಿರಿ. ಅವಾಗ ಎಸ್ ನೋ ಅಂತ ಕ್ವಶನ್ಸ್ ಕೇಳ್ತಿರ್ತೀನಿ, ಯಾಕಂದ್ರೆ ನಿಮ್ಮ ಅಟೆನ್ಷನ್ ಇರ್ಲಿ ಅಂತ. ಹಾಗಾಗಿ ಡನ್. ಸ್ಟಾಕ್ ಮಾರ್ಕೆಟ್ ಅನ್ನ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು?
ದುಡ್ಡು ಗಳಿಸ್ಬೇಕಂದ್ರೆ ಸುಮಾರು ದಾರಿ ಇದಾವೆ. ನಾನು ಜಾಬ್ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಂದೇನೋ ಶಾಪ್ ಇದೆ. ಸೊ ಈ ರೀತಿ ಸುಮಾರು ದಾರಿ ಇತ್ತಲ್ವಾ. ಬೇರೆ ದಾರಿನೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು, ಬೇರೆ ಬಿಸ್ನೆಸ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು? ದಿಸ್ ಈಸ್ ಸಮ್ ರೀಸನ್, ದೀಸ್ ಆರ್ ಸಮ್ ರೀಸನ್ಸ್. ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋ ಏಕೈಕ ಪ್ರೊಫೆಷನ್ ಅಂಡ್ ಏಕೈಕ ಬಿಸ್ನೆಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಹೈ ರಿಟರ್ನ್ ಬರುತ್ತೆ, ಯಾಕಂದ್ರೆ ಇದರಲ್ಲಿ ಲೀವ್ರೇಜ್ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಹತ್ರ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ರೂ ಅದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಆಗಿ ಟ್ರೇಡ್ ಮಾಡಬಹುದು. ನಿಮ್ಮ ಹತ್ರ 1000 ರೂಪಾಯಿ ಇದ್ರೆ 10,000 ಇದ್ದಂಗೆ, 10,000 ಇದ್ರೆ 10,000, ಲೈಕ್ 1,00,000 ಇದ್ದಂಗೆ. ಈ ರೀತಿ 10x ರೇಷಿಯೋಸ್, 100x ರೇಷಿಯೋಸ್, ಅಂಡ್ ದೆನ್ ಲೈಕ್ ಯಾವ ರೀತಿ ಅಂದ್ರೆ 1:1000 ವರೆಗೂ ನಿಮ್ಗೆ ಲೀವ್ರೇಜಸ್ ಸಿಗುತ್ತೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಅಂತೂ ಲೀವರೇಜ್ ಇರಲ್ಲ, ಬಟ್ ಟೋಕನ್ ಅಮೌಂಟ್ ಟ್ರೇಡಿಂಗ್ ಆಗೋ ಕಾರಣ ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು. ಡನ್. ಅಂಡ್ ದೆನ್ ಅದನ್ನ ಬಿಟ್ರೆ ಟೈಮ್ ಫ್ಲೆಕ್ಸಿಬಿಲಿಟಿ. ದಿನದ 24 ಗಂಟೆಯಲ್ಲಿ ಬರೀ ಹಾಫ್ ಎನ್ ಅವರ್ ಅಥವಾ 1 ಅವರ್ ಸ್ಪೆಂಡ್ ಮಾಡಿ ನೀವು ಒಂದು ಸಪರೇಟ್ ಇನ್ಕಮ್ ಸೋರ್ಸ್ ಅನ್ನ ಜನರೇಟ್ ಮಾಡಬಹುದು. ಬಟ್ ದ ಓನ್ಲಿ ಒನ್ ಥಿಂಗ್ ಏನಂದ್ರೆ, ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದಿರಲ್ವಾ, ನಾಳೆನೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಲ್ಲ. ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ, ಕಲೀಲಿಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಏನನ್ನ ಇನ್ವೆಸ್ಟ್ ಮಾಡಬೇಕು? ಟೈಮ್ ಅನ್ನ ನೀವು ಇನ್ವೆಸ್ಟ್ ಮಾಡಬೇಕು. ರೆಡಿ ಇದ್ದೀರಾ? ಪ್ರತಿದಿನ 1 ಅವರ್ ಕೊಡಬೇಕು. ಆಕ್ಚುಲಿ ಕಡಿಮೆ ಕೊಟ್ಟರು ನಡೆಯುತ್ತೆ, ಬಟ್ 1 ಅವರೇ ತಿಳ್ಕೊಳ್ಳೋಣ. ಓಕೆ, ಪ್ರತಿದಿನ ನಿಮ್ಮ 24 ಅವರ್ಸ್ ಅಲ್ಲಿ 1 ಅವರ್ ಕೊಡ್ಲೇಬೇಕು ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಮಾಡಬೇಕು ಅಂದ್ರೆ. ಅಂಡ್ ಸ್ಟಾರ್ಟಿಂಗ್ 30 ಡೇಸ್ ಅಲ್ಲಿ 1 ರೂಪಾಯಿನೂ ಪ್ರಾಫಿಟ್ ಬರಲ್ಲ, ಹೋದ್ರೆ ನಿಮ್ದೇ ಒಂದು 2,000 ರಿಂದ 3,000 ರೂಪಾಯಿ ಲಾಸ್ ಆಗುತ್ತೆ. ಇವೆರಡು ಕಂಡೀಷನ್ ರೆಡಿ ಇದ್ದೀರಾ? ಪ್ರತಿದಿನ 1 ಅವರ್ ಕೊಡಬೇಕು. ಓಕೆ, ಅಂಡ್ ದೆನ್ ಸ್ಟಾರ್ಟಿಂಗ್ ಒಂದ್ ತಿಂಗಳು ನಿಮ್ಗೆ 2-3 ಸಾವಿರ ಲಾಸ್ ಆಗುತ್ತೆ, ಡೆಫಿನೆಟ್ಲಿ ಲಾಸ್ ಆಗುತ್ತೆ. ಓಕೆ, ದುಡ್ಡು ಬರಕಂದ್ರೂ ಚಾನ್ಸೇ ಇಲ್ಲ. ರೆಡಿ ಇದ್ದೀರಾ? ಎಸ್ ಆರ್ ನೋ ಪ್ಲೀಸ್ ಆನ್ಸರ್ ಮಾಡಿ ನನಗೆ. ಸೊ ಯಾಕಂದ್ರೆ ಫಿಲ್ಟರ್ ಔಟ್ ಮಾಡಬೇಕಾಗತ್ತೆ ನಾವು. ನಿಜವಾಗ್ಲೂ ಯಾರು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತ ಜಾಯಿನ್ ಆಗಿದ್ದೀರಾ, ದಟ್ ಐ ಶುಡ್ ನೋ ಆಕ್ಚುಲಿ. ಎಸ್ 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 ಓಕೆ, ಐ ಆಮ್ ರಿಯಲಿ ಹ್ಯಾಪಿ. ಎಸ್, ರೆಡಿ ಇದ್ದೀರಾ? ಡನ್. ಅಂಡ್ ದೆನ್ ಪ್ರಾಕ್ಟೀಸ್ ಅಂಡ್ ಸ್ಕೇಲಿಂಗ್. ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿ, ಕಡಿಮೆ ದುಡ್ಡನ್ನೇ ಗಳಿಸೋಣ. ಮೊದಲು ಪ್ರಾಕ್ಟೀಸ್ ಮಾಡೋಣ, ಆಮೇಲೆ ಜಾಸ್ತಿ ದುಡ್ಡು ಗಳಿಸಕ್ಕೆ ಜಾಸ್ತಿ ದುಡ್ಡು ಹಾಕೋಣ. ಇದಕ್ಕೆ ನಾವು ಲೈಕ್ ಪ್ರಾಕ್ಟೀಸ್ ಅಂಡ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. ನೋ ಡಿಪೆಂಡೆನ್ಸಿ, ಯಾರ ಮೇಲೂ ಡಿಪೆಂಡ್ ಇರಲ್ಲ. ನಿಮ್ಮ ಮೇಲೆ ಮಾತ್ರ ನೀವು ಡಿಪೆಂಡ್ ಇರ್ತೀರಾ, ನಿಮ್ಗೆ ಗೊತ್ತಿರೋ ನಾಲೆಜ್ ಮೇಲೆ ನೀವು ಡಿಪೆಂಡ್ ಇರ್ತೀರಾ. ಸಿಂಪಲ್ ಥಿಂಗ್, ಆಸ್ ಸಿಂಪಲ್ ಆಸ್ ದಟ್. ಡನ್. ಮಿನಿಮಮ್ ಎಷ್ಟು ಬೇಕು? 3,000-4,000 ಸರ್, ಸಾಕು ಅಷ್ಟೇ. ಓಕೆ, ಅಂಡ್ ದೆನ್ ಯಾರು ಬಿಗಿನರ್ ಇದ್ದೀರಾ, ನಿಮ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಝೀರೋದಾ, ಏಂಜಲ್ ಒನ್, 5 years, ಗ್ರೋ, ಧನ್ ಅಂತ ಸುಮಾರು ಬರುತ್ತೆ. ನಾನು ಯೂಸ್ ಮಾಡೋದು 5 years, ನನಗೆ ಕಂಫರ್ಟೇಬಲ್ ಇದೆ. ಸೊ ನಿಮ್ಗೂ ಕಂಫರ್ಟೇಬಲ್ ಅನ್ಸುತ್ತೆ, ಮೇ ಬಿ ಒಂದ್ಸತಿ ಟ್ರೈ ಮಾಡಿ. ಓಪನ್ ಮಾಡ್ಕೊಳ್ಳೋಕೆ ಫ್ರೀ ಇರುತ್ತೆ. ಸೊ ಲಿಂಕ್ ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅಂಡ್ ದೆನ್ ಹೌ ಟು ಮೇಕ್ ಮನಿ. ಸರ್ ಯಾವ ರೀತಿ ದುಡ್ಡು ಮಾಡೋದು, ಆ ಮೆಥಡ್ ಅನ್ನ ಹೇಳಿ. ಎಷ್ಟೋ ಜನಕ್ಕೆ ಆ ಮೆಥಡೇ ಗೊತ್ತಿರಲ್ಲ. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಓಕೆ, ಒಂದು ಶೇರ್ ಅನ್ನ ಪರ್ಚೇಸ್ ಮಾಡ್ತೀರಾ, 100 ರೂಪಾಯಿ ಶೇರ್ ಇರುತ್ತೆ, ಪರ್ಚೇಸ್ ಮಾಡ್ತೀರಾ, ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ ಅಂತ ತಿಳ್ಕೊಂಡ್ಬಿಟ್ಟು ಅಂಡ್ ಹೋಲ್ಡ್ ಮಾಡ್ಬಿಡ್ತೀರಾ, ನಿಮ್ಮ ಹತ್ರನೇ ಇಟ್ಕೋತೀರಾ ಡಿಮ್ಯಾಟ್ ಅಕೌಂಟ್ ಅಲ್ಲಿ. ಸೊ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, ಮೋರ್ ದನ್ 1 year ನಿಮ್ಮ ಹತ್ರ ಇದೆ ಅಂದ್ರೆ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಲೆಸ್ ದನ್ 1 year ನೀವು ಸೆಲ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇವತ್ತು ಬೈ ಮಾಡಿದ್ರಿ, 3-4 ತಿಂಗಳು ಬಿಟ್ಟು ಸೆಲ್ ಮಾಡಿದ್ರಿ, ಅದಕ್ಕೆ ಟ್ರೇಡಿಂಗ್ ಅಂತ ಹೇಳ್ತೀವಿ. ನೀವು ಇವತ್ತೇ ಸೆಲ್ ಮಾಡಿ, ನಾಳೆ ಸೆಲ್ ಮಾಡಿ, 15 ದಿನ ಬಿಟ್ಟು ಸೆಲ್ ಮಾಡಿ, 3 ತಿಂಗಳು ಬಿಟ್ಟು ಸೆಲ್ ಮಾಡಿ, 1 ವರ್ಷದ ಒಳಗಡೆನೆ ಸೆಲ್ ಮಾಡಿದ್ರೆ ಅದಕ್ಕೆ ನಾವು STCG ಅಪ್ಲೈ ಆಗುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿ ನೀವು ಸೆಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹಾಗಾಗಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ನೀವೇ ಹೇಳಿ, ಸಡನ್ಲಿ ಒಂದು 50 ಲಕ್ಷ ರೂಪಾಯಿ ನಿಮ್ಗೆ ಲಾಟ್ರಿ ಹೊಡಿತು ಅಂತ ತಿಳ್ಕೊಳ್ಳಿ. ಓಕೆ, ಆ 50 ಲಕ್ಷ ರೂಪಾಯಿಂದ ದುಡ್ಡು ಗಳಿಸ್ಬೇಕು. ಏನ್ ಮಾಡ್ತೀರಾ 50 ಲಕ್ಷ ರೂಪಾಯಿಂದ? ಎನಿ ಆನ್ಸರ್ಸ್? ಆ 50 ಲಕ್ಷ ರೂಪಾಯಿಂದ ನೀವು ದುಡ್ಡು ಗಳಿಸಕ್ ಸ್ಟಾರ್ಟ್ ಮಾಡ್ಬೇಕು. ಎನಿ ಆನ್ಸರ್ ಏನಾದ್ರು ಹೇಳ್ತೀರಾ? ಈ ಝೀರೋದಾ ಬೆಸ್ಟ್? ಆಕ್ಚುಲಿ ಝೀರೋದಾ ಐ ಕಾಂಟ್ ಕಮೆಂಟ್ ಸರ್, ಬಟ್ ಅವರು ಈ ಬ್ರೆಕೆಟ್ ಆರ್ಡರ್ ಅನ್ನ ಕೊಡ್ತಾ ಇಲ್ಲ ಸರ್, ಅದು ಒಂದು ಪ್ರಾಬ್ಲಮ್. ನಾನು ಮೊದಲು ಝೀರೋದಾನೇ ಯೂಸ್ ಮಾಡ್ತಾ ಇದ್ದೆ, ಬ್ರೆಕೆಟ್ ಆರ್ಡರ್ ಒಂದು ಕೊಡ್ತಾ ಇಲ್ಲ ನೋಡಿ. ಅಂದ್ರೆ ಸ್ಟಾಪ್ ಲಾಸ್ ಟಾರ್ಗೆಟ್ ಒಮ್ಮೆಲೆ ಸೆಟ್ ಮಾಡಬೇಕು ಅದನ್ನ. ಹಾಗಾಗಿ ಹೌಸ್ ಗ್ರೋ ಯಾ ಠೀಕ್ ಠಾಕ್ ಸರ್. ಆಕ್ಚುಲಿ ಮ್ಯೂಚುವಲ್ ಫಂಡ್ಸ್ಗೆ ಬೆಸ್ಟ್ ಇದೆ ಅದು ಗ್ರೋ. ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್. ಓಕೆ, ಆ 50 lakh ಇಂದ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನನ್ನ ಕೇಳಿದ್ರೆ, ನಾನು FD ಹಾಕ್ತೀನಿ, ನನಗೇನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ನಾನು FD ಹಾಕ್ತೀನಿ, ಫಿಕ್ಸ್ ಡೆಪಾಸಿಟ್, ವರ್ಷಕ್ಕೆ 7.5% ಬರ್ತಾ ಹೋಗುತ್ತೆ, ಈ ರೀತಿ ನೋಡಿ. ಸೊ ನೀವೆಲ್ಲ ಹಾಕ್ತೀರಾ? ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ತೀರಾ? ಓಕೆ, 50 lakh ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ದಟ್ಸ್ ಗ್ರೇಟ್. ಶೇರ್ ಮಾರ್ಕೆಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಅಗೇನ್ ಫಾಸ್ಟ್ ಆಗಿ ರಿಪ್ಲೈ ಮಾಡ್ತಾ ಹೋಗಿ. ಮ್ಯೂಚುವಲ್ ಫಂಡ್ ಹಾಕ್ತೀರಾ? ಓಕೆ. ಇಂಡೈರೆಕ್ಟ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ? ದಟ್ಸ್ ಗ್ರೇಟ್. ಐ ಇನ್ವೆಸ್ಟ್ ಇನ್ ಪ್ರಾಪರ್ಟಿ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕ್ತೀರಾ? ಓಕೆ. ಎಸ್ ಎ ಭಾಗಿ ಸರ್, ಆಕ್ಚುಲಿ 5 years ಗುಡ್ ಸರ್, ನನ್ನ ಕಂಫರ್ಟಬಿಲಿಟಿ ಪ್ರಕಾರ ಟ್ರೈ ಮಾಡಿ. ವಿ ಹ್ಯಾವ್ ಟು ಡಿವೈಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಕ್ಸ್. ಎಕ್ಸಾಕ್ಟ್ಲಿ.
ಕ್ರಿಪ್ಟೋಲ್ ಹಾಕ್ತೀರಾ, ಗೋಲ್ಡ್ ಅಲ್ಲಿ ಹಾಕ್ತೀರಾ, ಬಾಂಡ್ಸ್ ಅಲ್ಲಿ ಹಾಕ್ತೀರಾ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀರಾ? ಸೊ ಐ ಹ್ಯಾವ್ ಗಾಟ್ ಮೆನಿ ಆನ್ಸರ್ಸ್. ಪಾರ್ಶಿಯಲಿ ಇನ್ವೆಸ್ಟ್ ಇನ್ ಪ್ರಾಪರ್ಟಿ. ಯಾರೋ ಒಬ್ರು ಹೇಳಿದ್ರಿ ವಿ ಹ್ಯಾವ್ ಟು ಡಿವೈಡ್ ಅಂತ. ಎಕ್ಸಾಕ್ಟ್ಲಿ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇದಾವೆ ನೋಡಿ. ಓಕೆ, ಫಿಕ್ಸ್ ಡೆಪಾಸಿಟ್. ಒಂದು 8 ವರ್ಷದ ಹಿಂದೆ 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು 8 ವರ್ಷಕ್ಕೆ ಸೇರಿಸಿ? ಓಕೆ, 50 ಲಕ್ಷ ಬೇಡ, 1 ಲಕ್ಷ ಕಂಪ್ಯಾರಿಸನ್ ಮಾಡೋಣ. 8 ವರ್ಷಕ್ಕೆ ಸೇರಿ ಎಫ್ ಡಿ ಬಂದ್ರೆ 81,000 ನೆಟ್ ಪ್ರಾಫಿಟ್. ಆಕ್ಚುಲಿ ನಾನು ಎಫ್ ಡಿ ರೆಫರ್ ಮಾಡಲ್ಲ, ಯಾಕಂದ್ರೆ ಅದು ಇನ್ಫ್ಲೇಷನ್ ಅನ್ನೇ ಬೀಟ್ ಮಾಡಕ್ ಆಗಲ್ಲ. ಹಾಗಾಗಿ ಅಂಡ್ ರಿಕರಿಂಗ್ ಡೆಪಾಸಿಟ್ ಅಂದ್ರೂ ಕೇಳಕ್ಕೆ ಹೋಗ್ಬೇಡಿ. 8 ವರ್ಷಕ್ಕೆ ಸೇರಿ ಬರೀ 37,000, ಲೆಸ್ ದ್ಯಾನ್ 4% ರಿಟರ್ನ್ ಬಂದಂಗಾಗುತ್ತೆ. ಗೋಲ್ಡ್ ಡಬಲ್ ಆಗಿದೆ, 1 ಲಕ್ಷಕ್ಕೆ 1.26 ಪ್ರಾಫಿಟ್. ರಿಯಲ್ ಎಸ್ಟೇಟ್ 1 ಲಕ್ಷಕ್ಕೆ 1.15 ಪ್ರಾಫಿಟ್. ಮ್ಯೂಚುವಲ್ ಫಂಡ್ 1 ಲಕ್ಷಕ್ಕೆ 2,05,000 ನೆಟ್ ಪ್ರಾಫಿಟ್. ಚೆನ್ನಾಗಿದೆ. ಓಕೆ, ಅಂಡ್ ದೆನ್ ಇಲ್ಲಿ ನೋಡಿ, ಬೈ ಎನಿ ಚಾನ್ಸ್ ನಿಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಗೊತ್ತಿದ್ದು, ಓಕೆ, ಸ್ಟಾಕ್ಸ್ ಗಳಲ್ಲಿ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರ ಅಂದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್, ಟೈಟಾನ್ ಅನ್ನೋ ಶೇರು 339 ರೂಪಾಯಿ ಅಂದ್ರೆ 340 ರುಪೀಸ್ ಇರೋದು 3,400 ರುಪೀಸ್ ವರೆಗೂ ಹೋಗಿದೆ. 340 ಇಂದ 3,400 ರುಪೀಸ್. ಓಕೆ, 10 ಟೈಮ್ಸ್ ಇಲ್ಲಿ ವ್ಯಾಲ್ಯೂ ಗ್ರೋತ್ ಆಗಿದೆ. ದಟ್ ಈಸ್ ದಿ ಪವರ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. 1 ಲಕ್ಷ ಹಾಕಿದ್ರೆ ನಿಮ್ಗೆ ಎಷ್ಟು ಬರ್ತಿತ್ತು? 9 ಲಕ್ಷ ರೂಪಾಯಿ ಪ್ರಾಫಿಟ್ ಬರೋದು. ಎಷ್ಟು? 9 ಲಕ್ಷ ರೂಪಾಯಿ. ಸರ್ ಹಾಗಂತ ಬರೀ ಸ್ಟಾಕ್ಸ್ ಗಳಲ್ಲಿನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ನೋ, ಆಲ್ವೇಸ್ ಡೈವರ್ಸಿಫಿಕೇಶನ್ ಇರ್ಲೇಬೇಕಾಗತ್ತೆ. ಒಂದ್ ಇನ್ಕಮ್ ಸೋರ್ಸ್ ಇದೆ. ಆಸ್ ಆಫ್ ನನ್ನ ಬಗ್ಗೆ ಹೇಳೋದಾದ್ರೆ, ಟ್ರೇಡಿಂಗ್ ಇಂದ ಒಂದು ಇನ್ಕಮ್ ಬರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದರಲ್ಲಿ ಡಿವಿಡೆಂಡ್ ಅದು ಇದು ಅಂತ ಒಂದು ಇನ್ಕಮ್ ಬರ್ತಿರುತ್ತೆ. ಓಕೆ, ಅಂಡ್ ದೆನ್ ಬೇರೆ ಕಡೆ ಎಲ್ಲಾದ್ರೂ ಟ್ರೈನಿಂಗ್ ಕೊಡ್ತೀನಿ, ಅಲ್ಲಿಂದ ಸ್ವಲ್ಪ ಇನ್ಕಮ್ ಬರುತ್ತೆ. ಅಂಡ್ ದೆನ್ ಆಬ್ವಿಯಸ್ಲಿ ನನ್ನ ಟ್ರೈನಿಂಗ್ ಇಂದ ಸ್ವಲ್ಪ ಇನ್ಕಮ್ ಬರುತ್ತೆ. ಈ ರೀತಿ ಇನ್ಕಮ್ ಡೈವರ್ಸಿಫೈ ಆಗೋ ಕಾರಣ ಸೊ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಡೈವರ್ಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಗೋಲ್ಡ್ ಅಲ್ಲೂ ಹಾಕಿದ್ದೀನಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಗಳಲ್ಲೂ ಹಾಕಬೇಕು, ಇಫ್ ಪಾಸಿಬಲ್ ಸ್ವಲ್ಪ ಕ್ರಿಪ್ಟೋದಲ್ಲೂ ಹಾಕಬೇಕು. ಓಕೆ, ಅಂಡ್ ದೆನ್ ರಿಯಲ್ ಎಸ್ಟೇಟ್ ಅಲ್ಲಿ ಟ್ರೈ ಮಾಡಿದ್ರೆ ಅದರಲ್ಲೂ ಹಾಕಬೇಕು. ಸೊ ಈ ಇನ್ವೆಸ್ಟ್ಮೆಂಟ್ಸ್ ಈ ರೀತಿ ನಾವು ಮಾಡ್ಬೇಕಾಗತ್ತೆ. ಸರ್ ಪ್ರತಿ ಶೇರು ಇಷ್ಟೇ ರಿಟರ್ನ್ ಅನ್ನ ಕೊಡುತ್ತಾ? ನೋ, ಪ್ರತಿಯೊಂದು ಶೇರು ಇಷ್ಟು ರಿಟರ್ನ್ ಅನ್ನ ಕೊಡಲ್ಲ. ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ, ಇದಕ್ಕಿಂತ ಕಡಿಮೆ ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಕಡಿಮೆ ರಿಟರ್ನ್ಸ್ ಕೊಟ್ಟಿರೋ ಲಿಸ್ಟ್ಗಳು ಇಲ್ಲಿದೆ ನೋಡಿ. ಜಾಸ್ತಿ ಬೇಡ, ಕಡಿಮೆ ಹೇಳೋಣ. ಓಕೆ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 125 ರೂಪಾಯಿಂದ 424 ರೂಪಾಯಿವರೆಗೂ ಹೋಗಿದೆ, ಹೈಯೆಸ್ಟ್ ಪಾಯಿಂಟ್. ಸೊ ನಾನು ಲೈಕ್ ನೋಟ್ ಡೌನ್ ಮಾಡ್ಕೊಂಡಾಗ ಇರೋ ಪ್ರೈಸ್ ಇದು. HDFC ಬ್ಯಾಂಕ್ 470 ಇಂದ ಅಪ್ ಟು 1,700 ರುಪೀಸ್ ವರೆಗೂ ಹೋಗಿದೆ. 4 ಟೈಮ್ಸ್ ವ್ಯಾಲ್ಯೂ ಇಲ್ಲಿ ಗ್ರೋತ್ ಆಗಿದೆ. ಓಕೆ, ಇದು ಕರೆಂಟ್ ಪ್ರೈಸ್ ಅಲ್ಲ, ಇವಾಗಲೇ ಕಂಪೇರ್ ಮಾಡಕ್ ಹೋಗ್ಬೇಡಿ. ಡನ್. ಅಂಡ್ ದೆನ್ ಹೇಳ್ತೀನಿ ಸರ್ ಸ್ಟಾಕ್ಸ್ ಯಾವ ರೀತಿ ಪಿಕ್ ಮಾಡಬೇಕು ಅಂತ. ಅದಾನಿ ನೋಡಿ 600 ಇಂದ 3,500. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 126 ಇಂದ 1220 ವರೆಗೂ. ಅಗೇನ್ ಇಲ್ಲಿ 10 ಟೈಮ್ಸ್ ಗ್ರೋತ್ ಆಗಿದೆ. MRF ಶೇರ್ 32,000 ರೂಪಾಯಿಂದ 1,52,000 ರೂಪಾಯಿವರೆಗೂ ಟಚ್ ಆಗಿದೆ. ಸರ್ ಈ ರೀತಿ ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡೋದು ಹೇಗೆ? ಟೋಟಲ್ NSE ಅಲ್ಲಿ 2,000ಕ್ಕಿಂತ ಜಾಸ್ತಿ ಶೇರ್ಗಳಿದಾವೆ, ಅಂದ್ರೆ ಕಂಪನಿಗಳಿದಾವೆ. BSE ಅಲ್ಲಿ 5,000ಕ್ಕಿಂತ ಜಾಸ್ತಿ ಕಂಪನಿಗಳಿದಾವೆ. ಅರೌಂಡ್ ಒಂದು 6,000 ರಿಂದ 7,000 ಕಂಪನಿಗಳಲ್ಲಿ ನಮಗೆ ಬೇಕಾಗಿರೋದು ಅಕಾರ್ಡಿಂಗ್ ಟು ಮೀ 18 ರಿಂದ 20 ಶೇರ್ಗಳು ಮಾತ್ರ. ಅಂದ್ರೆ 18 ರಿಂದ 20 ಕಂಪನಿಗಳು ಮಾತ್ರ. 18 to 20 ಕಂಪನೀಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಆ 18 to 20 ಕಂಪನಿಗಳನ್ನ ಫಿಲ್ಟರ್ ಔಟ್ ಮಾಡಿ ಹೆಂಗೆ ಸೆಲೆಕ್ಟ್ ಮಾಡೋದು? ವಾಟ್ ಈಸ್ ದಟ್ ಮೆಥಡ್? ಆ ಮೆಥಡ್ ಏನಿದೆ, ಸೆಲೆಕ್ಟ್ ಮಾಡೋ ಮೆಥಡ್, ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಫಂಡಮೆಂಟಲ್ ಅನಾಲಿಸಿಸ್. ಓಕೆ, ಈ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಯಾವ ರೀತಿ ಮಾಡೋದು? ವಾಟ್ ಡಸ್ ಇಟ್ ಮೀನ್ ಆಕ್ಚುಲಿ? ಏನಂದ್ರೆ ಕಂಪ್ನಿ ಬಗ್ಗೆ ಡೀಟೇಲ್ ನೋಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು 2 ವೀಲರ್ ತಗೋತಾ ಇದ್ದೀರಾ, ಹೊಸ 2 ವೀಲರ್ ತಗೋತೀರಾ, ಏನ್ ನೋಡ್ತೀರಾ ಹೇಳಿ? 2 ವೀಲರ್ ತಗೋತಾ ಇದೀರಾ ಅಂದ್ರೆ ಆ 2 ವೀಲರ್ ಬಗ್ಗೆ ಏನೇನ್ ನೋಡ್ತೀರಾ? ಯಾವ್ಯಾವ ಪಾಯಿಂಟ್ ಗಳನ್ನ ನೋಡ್ತೀರಾ? ಕ್ಯಾನ್ ಐ ಗೆಟ್ ದಿ ಆನ್ಸರ್? ಎಕ್ಸಾಕ್ಟ್ಲಿ ವಿನೋದ್ ಸರ್, ಇವಾಗ ಮಾರ್ಕೆಟ್ ಫುಲ್ ಡೌನ್ ಇದೆ, ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ನಮಗೆ ಚೆನ್ನಾಗಿರೋ ಸ್ಟಾಕ್ಸ್ ಗಳು. ದಿಸ್ ಇಸ್ ದ ಟೈಮ್ ಟು ಎಂಟರ್ ದ ಮಾರ್ಕೆಟ್. ನೀವು ಎಂಟರ್ ಆದ್ಮೇಲೆ ಇನ್ನೂ ಬೀಳ್ತಾ ಇದೆಯಾ? ನೋ ನೀಡ್ ಟು ವರಿ. ಮೈಲೇಜ್, ಸೇಫ್ಟಿ, ಕಂಪನಿ, ಬ್ರ್ಯಾಂಡ್, ಇಂಜಿನ್, ಸಿಸಿ, ಕ್ಯೂಬಿಕ್ ಕೆಪಾಸಿಟಿ ಅಂಡ್ ಪ್ರೈಸ್, ಇವೆಲ್ಲ ನೋಡ್ತೀರಲ್ವಾ? ವಾರಂಟಿ, ಗ್ಯಾರಂಟಿ, ಅದು ಇದು, ರೀಸೇಲ್ ವ್ಯಾಲ್ಯೂ, ಅದು ಎಲ್ಲ ನೋಡ್ತೀವಿ. ಓಕೆ, ಅದೇ ರೀತಿ ಒಂದು ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ನೋಡಿ, ಲಾಂಗ್ ಟರ್ಮ್ ಹಾಕಿ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಬಿಡೋ ಕಂಪನಿ. ಸೊ ಚೆನ್ನಾಗಿರೋ ಕಂಪನಿಗಳನ್ನೇ ಸೆಲೆಕ್ಟ್ ಮಾಡಬೇಕು. ಯಾವ ರೀತಿ ಸರ್? ನಾನು ಕೆಲವೊಂದಿಷ್ಟು ಡೀಟೇಲ್ ಅನ್ನ ನೋಡ್ತೀನಿ, ನನಗೆ ಗೊತ್ತಿರೋ ಡೀಟೇಲ್ ಅನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಕಂಪನಿ ಯಾವ ಬಿಸ್ನೆಸ್ ಮಾಡ್ತಾ ಇದೆ, ಎಕ್ಸಾಕ್ಟ್ಲಿ ಏನ್ ಬಿಸ್ನೆಸ್ ಮಾಡ್ತಾ ಇದೆ, ಮಾರ್ಕೆಟ್ ಅಲ್ಲಿ ಅದರ ಡಿಮ್ಯಾಂಡ್ ಇದೆಯಾ? ಓಕೆ, ಇದನ್ನ ನಾವು ನೋಡ್ತೀವಿ. ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ, ಬೋರ್ಡ್ ಆಫ್ ಮೆಂಬರ್ಸ್, ಓಕೆ, ಅಂಡ್ ದೆನ್ ಪ್ರಮೋಟರ್ಸ್, ಓಕೆ, ಅವ್ರ ಹೋಲ್ಡಿಂಗ್ ಎಷ್ಟಿದೆ ಅದನ್ನ ಚೆಕ್ ಮಾಡ್ತೀವಿ. ಅಂಡ್ ದೆನ್ ಕಾಂಪಿಟೇಟಿವ್ ಅಡ್ವಾಂಟೇಜ್, ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ಏನ್ ಅಡಿಷನಲ್ ಅಡ್ವಾಂಟೇಜ್ ಇದೆ ಮಾರ್ಕೆಟ್ ಅಲ್ಲಿ ಕಂಪನಿ ಸಸ್ಟೈನ್ ಆಗೋ ಹಾಗೆ. ಓಕೆ, ಅಂಡ್ ದೆನ್ ಕಾರ್ಪೊರೇಟ್ ಗವರ್ನೆನ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ,
ಕಸ್ಟಮರ್ ಬೇಸ್ ಕ್ರಿಯೇಟ್ ಆಗಿರೋ ಮೆಥಡ್ ಏನು? ಓಕೆ, ಯಾವ್ದಾದ್ರು ಒಂದು ಡಿಸ್ಕೌಂಟ್ ಕೊಟ್ಟಾಗ ಕಸ್ಟಮರ್ ಕ್ರಿಯೇಟ್ ಆಗಿದಾರಾ ಅಥವಾ ಪರ್ಮನೆಂಟ್ ಕಸ್ಟಮರ್ಸ್ ಇರ್ತಾರಾ? ಓಕೆ, ಈ ರೀತಿ ಇರುತ್ತೆ. ಅಂಡ್ ದೆನ್ ಮಾರ್ಕೆಟ್ ಶೇರ್ ಎಷ್ಟಿದೆ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಅದನ್ನ ನಾವು ನೋಡ್ಬೇಕಾಗತ್ತೆ. ಇಂಡಸ್ಟ್ರಿ ಗ್ರೋತ್ ಮತ್ತೆ ಈ ಕಂಪನಿ ಗ್ರೋತ್, ಇಂಡಸ್ಟ್ರಿ ಗ್ರೋತ್ ಕಂಪನಿ ಗ್ರೋತ್ ಎರಡನ್ನೂ ಕಂಪೇರ್ ಮಾಡ್ತೀರಾ, ಕಂಪನಿ ಗ್ರೋತ್ ಜಾಸ್ತಿ ಇರಬೇಕು ಆಕ್ಚುಲಿ. ಇಂಡಸ್ಟ್ರಿ ಅಂದ್ರೆ ಏನು? ಸಿಮಿಲರ್ ಕಂಪನೀಸ್ ಗಳ ಒಂದು ಗ್ರೂಪ್. ಓಕೆ, ಆ ಗ್ರೂಪ್ ಅಲ್ಲಿ ಇದೇ ಕಂಪನಿ ಬೆಸ್ಟ್ ಇದ್ರೇನೆ ಮಾತ್ರ ಸೊ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಈ ಕಂಪನಿಯ ಗ್ರೋತ್ ಕಡಿಮೆ ಇದ್ದು ಇಂಡಸ್ಟ್ರಿ ಗ್ರೋತ್ ಜಾಸ್ತಿ ಇದ್ರೆ ಆ ಇಂಡಸ್ಟ್ರಿಯಲ್ಲಿರೋ ಬೇರೆ ಯಾವ್ದೋ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ವಿ ಹ್ಯಾವ್ ಟು ಗೋ ಫಾರ್ ದ ಕಂಪನೀಸ್ ಗ್ರೋತ್ ಆಕ್ಚುಲಿ ಹಿಯರ್. ಅಂಡ್ ದೆನ್ ಕಂಪನಿಯ ವಿರುದ್ಧವಾಗಿ ಯಾವ್ದಾದ್ರು ಪೆಂಡಿಂಗ್ ಲೀಗಲ್ ಕೇಸಸ್ ಇದಾವ? ಎಸ್ ಅವ್ರನ್ನ ನೀವೇ ಹೇಳಿ. ಪೆಂಡಿಂಗ್ ಲೀಗಲ್ ಕೇಸಸ್ ಒಳ್ಳೇದಾ ಕೆಟ್ಟದ್ದ? ಇದ್ರೆ ಒಳ್ಳೇದಾ, ಇಲ್ಲದೆ ಇದ್ರೆ ಒಳ್ಳೇದಾ? ಏನಾದ್ರೂ ಒಂದು ಆನ್ಸರ್ ಮಾಡಿ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಪೆಂಡಿಂಗ್ ಲೀಗಲ್ ಕೇಸಸ್ ಕಂಪನಿಯ ವಿರುದ್ಧವಾಗಿ ಇರೋದು, ಇಸ್ ಇಟ್ ಗುಡ್ ಆರ್ ಬ್ಯಾಡ್ ನಿಮ್ ಪ್ರಕಾರ? ವಿರುದ್ಧವಾಗಿ ಪೆಂಡಿಂಗ್ ಲೀಗಲ್ ಕೇಸಸ್ ಇರೋದು, ಮೋಸ್ಟ್ ಆಫ್ ದಿ ಆನ್ಸರ್ಸ್ ಬ್ಯಾಡ್ ಅಂತ ಬರ್ತಾ ಇದೆ. ದಟ್ ಯು ಆರ್ ಕರೆಕ್ಟ್ ಆಕ್ಚುಲಿ. ಯಾಕಂದ್ರೆ ಜಸ್ಟ್ ತಿಳ್ಕೊಳ್ಳಿ, ಯಾವುದೋ ಒಂದು ಕಂಪನಿ ರೀಸೆಂಟ್ಲಿ ಒನ್ ಪ್ಲಸ್ ಬಗ್ಗೆ ನೀವು ಕೇಳಿರ್ತೀರಾ. ಆ ಒನ್ ಪ್ಲಸ್ ಮೊಬೈಲ್ ಅಲ್ಲಿ ಇಲ್ಲೊಂದು ಲೈನ್ ಬರ್ತಾ ಇತ್ತು. ಓಕೆ, ಸೊ ನಾನು ಇವಾಗ ಒನ್ ಪ್ಲಸ್ ಮೊಬೈಲ್ ನ ತಗೋಬೇಕಂತ ಮಾಡಿದ್ದೆ, ಬಟ್ ಆ ಲೈನ್ ಬರೋ ನ್ಯೂಸ್ ಅನ್ನ ಕೇಳಿ ಸೊ ನಾನು ಡ್ರಾಪ್ ಮಾಡಿದೆ. ಆಟೋಮೆಟಿಕಲಿ ಆ ಒನ್ ಪ್ಲಸ್ ಕಂಪನಿಯ ಗುಡ್ ವಿಲ್ ಏನ್ ಹೆಸರಿತ್ತು, ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು, ಆಟೋಮೆಟಿಕಲಿ ಕೆಳಗಡೆ ಬಂತು. ನಾನು ಅದ್ರ ಜೊತೆ ಬಿಸ್ನೆಸ್ ಮಾಡೋದು ಸ್ಟಾಪ್ ಮಾಡಿದೆ, ಅಂದ್ರೆ ಮೊಬೈಲ್ ನ ಪರ್ಚೇಸ್ ಮಾಡೋದು ಸ್ಟಾಪ್ ಮಾಡಿದೆ. ಸೊ ಎಲ್ಲರ ಥಿಂಕಿಂಗು ಇದೇ ರೀತಿ ಇರುತ್ತಲ್ವಾ. ಸೊ ಒಂದು ಕಂಪನಿ ಬಗ್ಗೆ ನೆಗೆಟಿವ್ ಪಾಯಿಂಟ್ ಇದೆ ಅಂದ್ರೆ ಆಟೋಮೆಟಿಕಲಿ ಆ ಕಂಪನಿಯ ಗುಡ್ ವಿಲ್ ಕೆಳಗಡೆ ಬರುತ್ತೆ. ಓಕೆ, ಸೊ ಶೇರ್ ನಮ್ಮ ಹತ್ರ ಇದ್ರೆ ಸೆಲ್ ಮಾಡ್ಬಿಡ್ತೀವಿ. ಸೊ ಶೇರ್ ಸೆಲ್ಲಿಂಗ್ ಆದ್ರೆ ಹ್ಯೂಜ್ ಸೆಲ್ಲಿಂಗ್ ಬರುತ್ತೆ ಅಂಡ್ ಡಿಮ್ಯಾಂಡ್ ಕಡಿಮೆ ಆಗಿ ಸಪ್ಲೈ ಜಾಸ್ತಿ ಆಗುತ್ತೆ, ಪ್ರೈಸ್ ಕೆಳಗಡೆ ಬರುತ್ತೆ. ಪ್ರೈಸ್ ಕೆಳಗಡೆ ಬಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಯಾರ್ಯಾರ ಹತ್ರ ಶೇರ್ಸ್ ಇರುತ್ತೆ ಅವರೆಲ್ಲರಿಗೂ ಲಾಸ್ ಆಗುತ್ತೆ. ಹಾಗಾಗಿ ಪೆಂಡಿಂಗ್ ಲೀಗಲ್ ಕೇಸಸ್ ಕಂಪನಿಯ ವಿರುದ್ಧವಾಗಿ ಇರೋದು ಒಳ್ಳೇದಲ್ಲ, ಇಟ್ಸ್ ಅ ಬ್ಯಾಡ್ ಪಾಯಿಂಟ್. ಡನ್. ಅಂಡ್ ದೆನ್ ಅದನ್ನ ಬಿಟ್ರೆ ಕೆಲವೊಂದಿಷ್ಟು ನಂಬರ್ಸ್ ಗಳಿರೋ ಪಾಯಿಂಟ್ ಗಳನ್ನ ನೋಡ್ತೀವಿ. ದಟ್ ಈಸ್ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್. ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್, ಆಸ್ತಿ ಮತ್ತು ಸಾಲಗಳು ಎಷ್ಟಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಗ್ರೋತ್ ಅಂಡ್ ದೆನ್ ಸೇಲ್ಸ್ ಗ್ರೋತ್, ಪ್ರಾಫಿಟ್ ಅಲ್ಲಿ ಇದೆಯಾ, ನೆಟ್ ಪ್ರಾಫಿಟ್, ಸೊ ಪ್ರಾಫಿಟ್ ಪರ್ಸೆಂಟೇಜ್, ROCE, ROE ಇವುಗಳನ್ನ ಚೆಕ್ ಮಾಡ್ತೀವಿ. ಅಂಡ್ ಇದನ್ನ ಬಿಟ್ರೆ ರೇಷಿಯೋ ಅನಾಲಿಸಿಸ್, ಸ್ಟಾಕ್ PE ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ ಅಂತ ಹೇಳ್ತೀವಿ. ಇಂಡಸ್ಟ್ರಿ PE ರೇಷಿಯೋ, ಸ್ಟಾಕ್ ಮತ್ತೆ ಇಂಡಸ್ಟ್ರಿ ಗ್ರೋತ್ ಅನ್ನ ಚೆಕ್ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಪ್ಲೆಡ್ಜ್ ಪರ್ಸೆಂಟೇಜ್, ಪ್ರಮೋಟರ್ ಹೋಲ್ಡಿಂಗ್, ಈ ಕೆಲವೊಂದಿಷ್ಟು ರೇಷಿಯೋಸ್ ಗಳನ್ನ ನಾವು ಚೆಕ್ ಮಾಡಿ ಇವೆಲ್ಲ ಪಾಯಿಂಟ್ ಗಳನ್ನ ಒಂದು ಓವರ್ ಆಲ್ ವ್ಯೂ ಅನ್ನ ನೋಡಿ ಆ ಕಂಪನಿ ಚೆನ್ನಾಗಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ದ ಓನ್ಲಿ ಫೈನಲ್ ಪಾಯಿಂಟ್ ಏನಂದ್ರೆ ಇವೆಲ್ಲ ಕಂಪ್ನಿಗಳನ್ನ ಎಲ್ಲಿ ಚೆಕ್ ಮಾಡೋದು, ಅದು ಒಂದು ಪಾಯಿಂಟ್. ಸರ್ ಎಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದು ಹೇಳ್ತೀನಿ ನೋಡಿ ನಿಮ್ಗೆ ನಾನು. screener.in ಅನ್ನೋ ಒಂದು ವೆಬ್ಸೈಟ್ ಇದೆ. screener.in, ಲೆಟ್ ಮಿ ಓಪನ್ ದಿಸ್ ನೌ. ಎಸ್, ಐ ಹೋಪ್ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಲ್ಲಿ ನಾನು ಲಾಗಿನ್ ನೋ, ಇಲ್ಲಿ ಲಾಗಿನ್ ಆಗಿಲ್ಲ ಆಕ್ಚುಲಿ, ಪರವಾಗಿಲ್ಲ. ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ಸರ್ಚ್ ಮಾಡೋಣ. ಇಲ್ಲಿ ಯಾವುದು, ಇನ್ಫೋಸಿಸ್. ಇಲ್ಲಿ ನೋಡಿ, ಸರ್ಚ್ ಮಾಡಿದ ತಕ್ಷಣ ಇನ್ಫೋಸಿಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂತು. ಓಕೆ, ಇನ್ಫೋಸಿಸ್ ಅಂತ ನಾನು ಕಂಪನಿ ಸರ್ಚ್ ಮಾಡಿದೀನಿ. ನಿಮ್ಮ ಜಿಮೇಲ್ ID ಮುಖಾಂತರ ನೀವು ಲಾಗಿನ್ ಆಗೋದಿರುತ್ತೆ. ಇಲ್ಲಿ ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 7,53,824 ಕೋಟಿ ಇದೆ, ದೊಡ್ಡ ಕಂಪನಿ. ಕರೆಂಟ್ ಪ್ರೈಸ್ ಎಷ್ಟಿದೆ ಕಂಪನಿ ಶೇರ್ ಪ್ರೈಸ್? 1,815 ರೂಪಾಯಿ. ಸ್ಟಾಕ್ PE ರೇಷಿಯೋ 27, ROCE, ROE 40 ಮತ್ತೆ 31% ಇದಾವೆ. ಬುಕ್ ವ್ಯಾಲ್ಯೂ 213 ರೂಪಾಯಿ ಇದೆ. ಈ ಕೆಲವೊಂದಿಷ್ಟು ರೇಷಿಯೋಸ್. ಇದನ್ನ ಬಿಟ್ರೆ ಪ್ರೈಸ್ ಚಾರ್ಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿಂದ ಹಂಗೆ ಮೇಲೆ ಹೋಗ್ತಾನೆ ಇದೆ. ರೀಸೆಂಟ್ಲಿ ಇವಾಗ ಕೆಳಗಡೆ ಬೀಳ್ತಾ ಇದೆ, ಪರವಾಗಿಲ್ಲ. ಅನಾಲಿಸಿಸ್ ಅಲ್ಲಿ ಪಾಸಿಟಿವ್ ಪಾಯಿಂಟ್ ಅಂಡ್ ನೆಗೆಟಿವ್ ಪಾಯಿಂಟ್ ಗಳನ್ನ ನೀವು ನೋಡಬಹುದು. ಇಲ್ಲಿ ನೋಡಿ, ಕಂಪನಿ ಇಸ್ ಆಲ್ಮೋಸ್ಟ್ ಡೆಟ್ ಫ್ರೀ and then company has good return on equity record of last 3 years, 30.9% average ROE. okay, last 3 years ಡಿವಿಡೆಂಡ್ ಪೇಔಟ್ ಚೆನ್ನಾಗಿ ಮಾಡ್ತಾ ಇದೆ ಅಂತೆ. ಬಟ್ ನೆಗೆಟಿವ್ ಪಾಯಿಂಟ್ ಏನು? ಸ್ಟಾಕ್ ಈಸ್ ಟ್ರೇಡಿಂಗ್ ಅಟ್ 8.54 ಟೈಮ್ಸ್ ಆಫ್ ಇಟ್ಸ್ ಬುಕ್ ವ್ಯಾಲ್ಯೂ. ಓಕೆ, ಸೊ ಬುಕ್ ವ್ಯಾಲ್ಯೂ ಮತ್ತೆ ಅಂಡ್ ದೆನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನ ಕಂಪೇರ್ ಮಾಡಿದ್ರೆ 1885 ಡಿವೈಡೆಡ್ ಬೈ 213 ಮಾಡಿದ್ರೆ 8.54 ಬರುತ್ತೆ. ಅದು ನೆಗೆಟಿವ್ ಅಂತ ಹೇಳ್ತಾರೆ. ಲೆಸ್ ದನ್ 5 ಇದ್ರೆ ಪಾಸಿಟಿವ್ ಅಂತ ಹೇಳ್ತಾರೆ. ಪೂರ್ತಿ ಕಡಿಮೆ ಇದ್ರೆ ಅದು ಕೂಡ ನೆಗೆಟಿವ್. ಪೂರ್ತಿ ಜಾಸ್ತಿನೂ ಇರಬಾರ್ದು, ಪೂರ್ತಿ ಕಡಿಮೆನೂ ಇರಬಾರ್ದು. ಡನ್.
ಆ ಮಾರ್ಕೆಟ್ ಕೆಳಗಡೆ ಬೀಳ್ಬೇಕಾದ್ರೆ ವೇಟ್ ಮಾಡ್ಬೇಕಾ, ಎಕ್ಸಿಟ್ ಆಗ್ಬೇಕಾ? ನೋ ಸರ್, ಡೋಂಟ್ ಎಕ್ಸಿಟ್. ಚೆನ್ನಾಗಿರೋ ಕಂಪ್ನಿಯಲ್ಲಿ ಹಾಕಿದಿರ ಅಂದ್ರೆ ಎಕ್ಸಿಟ್ ಆಗಬೇಡಿ. ಓಕೆ, ಪ್ರಮೋಟರ್ ಹೋಲ್ಡಿಂಗು ಸ್ವಲ್ಪ ಕಡಿಮೆ ಇದೆ ಅಂತೆ, ಅದೊಂದು ನೆಗೆಟಿವ್ ಪಾಯಿಂಟ್. ಇಲ್ಲಿ ನೋಡಿ, ಪಿಯರ್ ಕಂಪ್ಯಾರಿಸನ್ಸ್ ಅಂದ್ರೆ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ, TCS, HCL ಟೆಕ್ನಾಲಜಿ, ವಿಪ್ರೋ, ಮೈಂಡ್ ಟ್ರೀ, ಟೆಕ್ ಮಹೀಂದ್ರಾ ಅಂಡ್ ಪರ್ಸಿಸ್ಟೆಂಟ್. ಇವೆಲ್ಲರೂ ಕಾಂಪಿಟೇಟರ್ಸ್ ಇನ್ಫೋಸಿಸ್ಗೆ. ಇವೆಲ್ಲ ಕಂಪ್ನಿಗಳಲ್ಲಿ ಯಾವ ಚೆನ್ನಾಗಿದೆ ಆ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದನ್ನ ಬಿಟ್ಟರೆ P&L ಅಕೌಂಟ್, ಇಯರ್ಲಿ P&L ಅಕೌಂಟ್, ಸೇಲ್ಸ್, ಎಕ್ಸ್ಪೆನ್ಸ್, ಆಪರೇಟಿಂಗ್ ಪ್ರಾಫಿಟ್, ಅದರ ಮಾರ್ಜಿನ್, ಅದರ್ ಇನ್ಕಮ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಇವೆಲ್ಲ ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ ಇಯರ್ಲಿ ವೈಸ್. 2013ರಿಂದ 2024 ಅವೈಲೇಬಲ್ ಇದೆ. ಇದನ್ನ ಬಿಟ್ರೆ ಇಲ್ಲಿ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, ಯಾರ್ಯಾರು ಇದಾರೆ ಪ್ರಮೋಟರ್ಸ್, ಅಂಡ್ ದೆನ್ FII, ಬೇರೆ ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಯಾವ್ದ್ಯಾವ್ದು, ಗವರ್ನಮೆಂಟ್ ಆಫ್ ಸಿಂಗಾಪುರ್, ಗವರ್ನಮೆಂಟ್ ಪೆನ್ಷನ್ ಫಂಡ್ ಗ್ಲೋಬಲ್, ಓಕೆ, ಅಂಡ್ ಇದೊಂದು ಯಾವ್ದೋ ಒಂದು ನೇಮ್ ಇದೆ, ವ್ಯಾನ್ಗಾರ್ಡ್ ಅಂತ ಒಂದಿದೆ, ಅಗೇನ್ ವ್ಯಾನ್ಗಾರ್ಡ್ ಸೇಮ್. ಓಕೆ, ಬೇರೆ ದೇಶದ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು FII ಅಂತ ಹೇಳ್ತೀವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳಿಗೆ DII ಅಂತ ಹೇಳ್ತೀವಿ. ಇಲ್ಲಿದೆ ಲಿಸ್ಟು: LIC ಆಫ್ ಇಂಡಿಯಾ, SBI ಮ್ಯೂಚುವಲ್ ಫಂಡ್, ICICI ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಟ್ರಸ್ಟ್, ಇವೆಲ್ಲ ನಮ್ಮ ದೇಶದ ಕಂಪನಿಗಳು. ಸೊ ನಮ್ಮ ದೇಶದ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ, ತುಂಬಾ ದೊಡ್ಡ ಕಂಪನಿಗಳು. ಓಕೆ, ಸೊ ಅವುಗಳಿಗೆ ನಾವು DII ಅಂತ ಹೇಳ್ತೀವಿ. ದನ್ ಇವೆಲ್ಲ ಪಾಯಿಂಟ್ ಗಳನ್ನು ನೀವು ಈ screener.in ಅನ್ನೋ ವೆಬ್ಸೈಟ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ನೋಡ್ಕೊಂಡ್ಬಿಟ್ಟು ಕಂಪ್ನಿ ಚೆನ್ನಾಗಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಇಲ್ಲ ಅಂದ್ರೆ ಮಾಡದೇನೂ ಇರಬಹುದು. ಸೊ ಇಷ್ಟೊತ್ತು ನಾವೇನ್ ಡಿಸ್ಕಸ್ ಮಾಡಿದ್ವಿ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತ್ರ, ಫಂಡಮೆಂಟಲ್ ಅನಾಲಿಸಿಸ್. ಓಕೆ, ಸೊ ಇನ್ಮೇಲೆ ನಾವೇನ್ ಡಿಸ್ಕಸ್ ಮಾಡ್ತೀವಲ್ವಾ, ಇದು ಟೆಕ್ನಿಕಲ್ ಅನಾಲಿಸಿಸ್, ಟ್ರೇಡಿಂಗ್ ಮಾಡಕ್ಕೆ, ಟ್ರೇಡಿಂಗ್ ಇಂದ ರೆಗ್ಯುಲರ್ಲಿ ದುಡ್ಡು ಗಳಿಸ್ಬೇಕಲ್ವಾ ಅದಕ್ಕೆ. ಸೊ ಆಸ್ ಆಫ್ ನೋ ಒಂದು ಸ್ಮಾಲ್ ರಿವ್ಯೂ, ಇಷ್ಟೊತ್ತು ಚೆನ್ನಾಗಿ ಹೋಗ್ತಾ ಇದೆಯಾ ಇದು? ಇಸ್ ಇಟ್ ಗೋಯಿಂಗ್ ಗುಡ್? ಎಸ್ ಸರ್, ಸ್ವಲ್ಪ ಅರ್ಥ ಆಗ್ತಾ ಇದೆ ಅನ್ನೋರು ಎಸ್ ಗುಡ್ ಅಂತ ಹಾಕಿ, ಇಲ್ಲ ಸರ್ ಏನು ಅರ್ಥ ಆಗ್ತಾ ಇಲ್ಲ ಅನ್ನೋರು ಬ್ಯಾಡ್ ಅಂತ ಹಾಕಿ, ಓಕೆ, ಅಥವಾ ವರ್ಸ್ಟ್ ಅಂತ ಹಾಕಿ, ನಡೆಯುತ್ತೆ. ಡನ್. ಇಸ್ ಇಟ್ ಗೋಯಿಂಗ್ ಗುಡ್? ಎಸ್ ಆರ್ ನೋ? Okay, it's going good. Done. 1, 2, 3. Yes, good, 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 good. Okay, done. Very good. Thank you. Done. ಹಾಗಾದ್ರೆ ಟ್ರೇಡಿಂಗ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಸಾತ್ವಿಕ್ ಸರ್, ಆಕ್ಚುಲಿ ವಿ ಕಾಂಟ್ ಡಿಕ್ಲೇರ್ ಲೈಕ್ ದಟ್ ಸರ್. ಟಿಕ್ ಟಾಕ್ ಪ್ರಾಫಿಟ್ ಅಲ್ಲಿ ಇದೀನಿ ಸರ್ ಆಕ್ಚುಲಿ. ಓಕೆ, ಸೊ ಪ್ರಾಫಿಟಬಲ್ ಅಂತೂ ಇದೀನಿ. ಮಂತ್ ಎಂಡ್ P&L ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ ಪ್ರಾಫಿಟಬಲ್. ಅಂಡ್ ಸೊ ಟ್ರೇಡಿಂಗ್ ಬಗ್ಗೆ ನಾವು ನೋಡ್ಬೇಕು ಅಂದ್ರೆ, ಟ್ರೇಡಿಂಗ್ ಅಂದ್ರೆ ಏನು? ಇಟ್ಸ್ ಅ ಬಿಸ್ನೆಸ್. ಕಡಿಮೆ ಪ್ರೈಸ್ಗೆ ಬೈ ಮಾಡಿ, ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡಿ. ಸಿಂಪಲ್. ಕಡಿಮೆ ಪ್ರೈಸ್ಗೆ ಬೈ ಮಾಡಿ, ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡಿ. 100 ರೂಪಾಯಿಗೆ ಬೈ ಮಾಡಿ, ಅದು 150 ರೂಪಾಯಿ ಹೋಗೋವರೆಗೂ ಕಾಯಿರಿ, ಅದಾದ್ಮೇಲೆ ಸೆಲ್ ಮಾಡಿ. ಬಟ್ ಅದು ಎಷ್ಟು ದಿನದಲ್ಲಿ ಹೋಗಿದೆ? ಏನನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇದೀವಿ? ಶೇರ್ ಗಳನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇದೀವಿ ನಾವು. ಓಕೆ, ಶೇರ್ ಗಳನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇದೀವಿ. ಸೊ ಇವಾಗ ಒಂದು ಕಂಪ್ನಿ ಶೇರ್ ಇದೆ, ಅದು 100 ರೂಪಾಯಿ ಇದೆ. ಓಕೆ, ಏನೋ ಒಂದು ನ್ಯೂಸ್ ಇಂದ, ಯಾವುದೋ ಒಂದು ಪಾಯಿಂಟ್ ಇಂದ ಒಂದು 15 ದಿನ ಬಿಟ್ಟು ಅದು 150 ರೂಪಾಯಿ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. 150 ಹೋಗುತ್ತೆ ಅಂತ. ಓಕೆ, ಇವತ್ತು ಬೈ ಮಾಡ್ತೀರಾ, 15 ಡೇಸ್ ಇಟ್ಕೋತೀರಾ, ಆಮೇಲೆ ಸೆಲ್ ಮಾಡ್ತೀರಾ, 50 ರೂಪಾಯಿ ಪ್ರಾಫಿಟ್ ಆಯ್ತು. 15 ಡೇಸ್ ಇಟ್ಕೊಂಡಿರೋ ಕಾರಣ ಇದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಟೈಪ್ ಆಫ್ ಟ್ರೇಡಿಂಗ್ ಡಿಫ್ರೆನ್ಸ್ ಗೊತ್ತಿರಲ್ಲ. ಡಿಫ್ರೆನ್ಸ್ ಬಂದ್ಬಿಟ್ಟು ಓನ್ಲಿ ಡ್ಯೂರೇಷನ್ ಅಷ್ಟೇ. 15 ದಿನ ಇಟ್ಕೊಂಡು ಸೆಲ್ ಮಾಡಿದ್ರಾ, ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸರ್, ಇವತ್ತು ಬೈ ಮಾಡಿದ್ದೆ 100 ರೂಪಾಯಿ ಇತ್ತು, ನಾಳೆಗೆ ನೋಡಿದೆ 140 ರೂಪಾಯಿ ಹೋಗಿತ್ತು. 15 ದಿನ ಏನಕ್ಕೆ ವೇಟ್ ಮಾಡೋಣ, ನಾಳೆಗೇನೆ ಸೆಲ್ ಮಾಡ್ಬಿಡ್ತೀನಿ ಅಂತ ನಾನು ಸೆಲ್ ಮಾಡ್ಬಿಟ್ಟೆ. ಬೈ ಟುಡೇ, ಸೆಲ್ ಟುಮಾರೋ, BTST ಟ್ರೇಡಿಂಗ್. ಇದನ್ನ ಬಿಟ್ರೆ ಇವತ್ತು ಮಾರ್ನಿಂಗ್ ಬೈ ಮಾಡಿರ್ತೀರಾ, ವಾಪಸ್ ಇವತ್ತೇ ಸೇಲ್ ಮಾಡ್ಬಿಡ್ತೀರಾ, ಯಾಕಂದ್ರೆ ಅನ್ಕೊಂಡಿರೋ ಪ್ರಾಫಿಟ್ ರೀಚ್ ಆಗಿಬಿಟ್ಟಿರುತ್ತೆ. ಬೈ ಟುಡೇ, ಸೆಲ್ ಟುಡೇ, ಅಥವಾ ಸೆಲ್ ಟುಡೇ, ಬೈ ಟುಡೇ. ಶಾರ್ಟ್ ಸೆಲ್ಲಿಂಗ್ ಅಂತಾನು ಬರುತ್ತೆ. ಮಾರ್ಕೆಟ್ ಕೆಳಗಡೆ ಬಿದ್ರೂ ನೀವು ದುಡ್ಡು ಮಾಡಬಹುದು. ಆಕ್ಚುಲಿ ಇವಾಗ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆಯಾ, ಶಾರ್ಟ್ ಸೆಲ್ಲಿಂಗ್ ಮಾಡಿ ನಾವು ಪ್ರಾಫಿಟ್ ಮಾಡಬಹುದು. ಮಾರ್ಕೆಟ್ ಕೆಳಗಡೆ ಬೀಳುವಾಗ ಲಾಸ್ ಆಗುತ್ತೆ, ಮೇಲ್ಗಡೆ ಹೋಗುವಾಗ ಪ್ರಾಫಿಟ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ದಿಸ್. ಇನ್ವೆಸ್ಟರಿಗೆ ಮಾತ್ರ ಮಾರ್ಕೆಟ್ ಕೆಳಗಡೆ ಹೋಗುವಾಗ ಲಾಸ್ ಆಗುತ್ತೆ. ಟ್ರೇಡರ್ಗೆ ಅವ್ರು ಚೆನ್ನಾಗಿ ಟ್ರೇಡ್ ಮಾಡ್ತಿದ್ದಾರೆ ಅಂದ್ರೆ, ನಾಲೆಜಬಲ್ ಇದಾರೆ ಅಂದ್ರೆ, ಮಾರ್ಕೆಟ್ ಕೆಳಗೆ ಬಿದ್ರೂ ಪ್ರಾಫಿಟ್, ಮೇಲ್ಗಡೆ ಹೋದ್ರೂ ಪ್ರಾಫಿಟ್. ಆಕ್ಚುಲಿ ಕಂಪೇರ್ ಟು ದಿ ಮಾರ್ಕೆಟ್ ಕೆಳಗೆ ಬಿದ್ರೇನೆ ಜಾಸ್ತಿ ಪ್ರಾಫಿಟ್. ಯಾಕಂದ್ರೆ ಹತ್ತೋದು ಈಸಿ, ಹತ್ತೋದು ಡಿಫಿಕಲ್ಟ್, ಇಳಿಯೋದು ಅಂದ್ರೆ ಜಿಗಿದು ಬಿಡೋದು ತುಂಬಾ ಈಸಿ ಇರುತ್ತೆ. ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ಸ್ಲೋ ಅಂಡ್ ಸ್ಟಡಿಲಿ ಗ್ರೋತ್ ಆಗ್ತಿರುತ್ತೆ. ಬಟ್ ಯಾವಾಗ ಕೆಳಗಡೆ ಬೀಳುತ್ತೆ ನೋಡಿ, ಧಣ್ ಅಂತ ಕೆಳಗಡೆ ಬೀಳುತ್ತೆ. ಸೊ ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಮಾರ್ಕೆಟಿನ ಸೆಂಟಿಮೆಂಟ್ ಅಂತ ನಾವು ಹೇಳ್ತೀವಿ. ಆಕ್ಚುಲಿ ಮಾರ್ಕೆಟಿನ ಸೆಂಟಿಮೆಂಟ್. ಓಕೆ, ಎಸ್ ಸರ್, BTST ಅಂದ್ರೆ ಬೈ ಟುಡೇ, ಸೆಲ್ ಟುಮಾರೋ. ಡನ್. ಸೊ ಎಷ್ಟು ದುಡ್ಡನ್ನ ಮಾಡಬಹುದು ಇದರಲ್ಲಿ, ಏನ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನ ಒಂದ್ಸತಿ ಚೆಕ್ ಮಾಡೋಣ. ಟಾಟಾ ಕೆಮಿಕಲ್ ಅನ್ನೋ ಶೇರು 7 ದಿನದಲ್ಲಿ, ಸ್ವಿಂಗ್ ಟ್ರೇಡಿಂಗ್ ಎಕ್ಸಾಂಪಲ್, 7 ದಿನದಲ್ಲಿ 25% ರಿಟರ್ನ್ ಅನ್ನ ಕೊಟ್ಟಿದೆ. ಅಂದ್ರೆ 1 ಲಕ್ಷ ಹಾಕಿದ್ರೆ 25,000 ಪ್ರಾಫಿಟ್ ನಿಮಗೆ ಬರೋದು. ಇದನ್ನ ಬಿಟ್ರೆ ಗ್ಲೆನ್ಮಾರ್ಕ್ ಅನ್ನೋ ಶೇರು 12 ದಿನದಲ್ಲಿ 16%. ಇವೆರಡು ಏನಿದಾವೆ, ಇವುಗಳಿಗೆ ನಾವು ಈಕ್ವಿಟೀಸ್ ಅಂತ ಹೇಳ್ತೀವಿ, ಸ್ಟಾಕ್ಸ್ಗಳು.
ಸ್ವಿಂಗ್ ಟ್ರೇಡ್ ಮಾಡಕ್ಕೆ. ಓಕೆ, ಜಾಸ್ತಿ ಸ್ಟಾಕ್ಸ್ ಗಳಲ್ಲೇನೆ ಸ್ವಿಂಗ್ ಟ್ರೇಡ್ ಮಾಡ್ತಾರೆ. ಇದನ್ನ ಬಿಟ್ರೆ ಲೈಕ್ BTST ಟ್ರೇಡಿಂಗ್, ಇಲ್ಲಿ ನೋಡಿ ಅದು ಸ್ಟಾಕ್ಸ್. ಓಕೆ, ಅಂಡ್ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ ಬೇರೆದು, ಯಾವುದು ಆಪ್ಷನ್ಸ್. ಈ ಆಪ್ಷನ್ಸ್ ಹೆಂಗಂದ್ರೆ ಇವತ್ತು 100 ರೂಪಾಯಿ ಇದೆ ಅಂದ್ರೆ ಇವತ್ತೇ 1000 ರೂಪಾಯಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ, ಅಂಡ್ ಇವತ್ತೇ 10 ರೂಪಾಯಿ 1 ರೂಪಾಯಿಗೂ ಬರೋ ಚಾನ್ಸಸ್ ಇರುತ್ತೆ. ನೀವು 1 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀರಾ ಅಂದ್ರೆ ಇವತ್ತೇ ಆ 1 ಲಕ್ಷ ರೂಪಾಯಿಂದ ನೀವು 10 ಲಕ್ಷನೂ ಪ್ರಾಫಿಟ್ ಮಾಡ್ಬೋದು, ಅಂಡ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ಆ ಪೂರ್ತಿ 1 ಲಕ್ಷ ರೂಪಾಯಿನೂ ಲಾಸು ಮಾಡ್ಕೋಬಹುದು. ಆ ರೇಂಜಿಗೆ ಮೂವ್ಮೆಂಟ್ ಇರುತ್ತೆ ಇದರಲ್ಲಿ. ಓಕೆ, ಸೊ ನೀವು ಸ್ವಲ್ಪ ಆಫ್ಟರ್ ಸಮ್ ಎಕ್ಸ್ಪೀರಿಯನ್ಸ್ ನೀವು ಇದನ್ನ ಟ್ರೇಡ್ ಮಾಡ್ಬೇಕಾಗತ್ತೆ. ಅಟ್ ಲೀಸ್ಟ್ ಒಂದು 15 to 20 ಡೇಸ್ ಮಾರ್ಕೆಟ್ ಗ್ರಿಪ್ ಸಿಗ್ಬೇಕು, ನಾಲೆಜ್ ಸಿಗ್ಬೇಕು, ಅವಾಗ ನೀವು ಇದನ್ನ ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಕ್ಕೆ ನಾನು ಸಜೆಸ್ಟ್ ಮಾಡಲ್ಲ. ಸ್ಮಾಲ್ ಎಕ್ಸಾಂಪಲ್ ನೋಡಿ, ಇಲ್ಲಿ 125 ಇರೋದು ಇವತ್ತು ಮಾರ್ನಿಂಗ್ 10:30ಗೆ, ನೆಕ್ಸ್ಟ್ ಡೇ ಮಾರ್ನಿಂಗ್ 10:15ಗೆ 700 ರೂಪಾಯಿವರೆಗೂ ಅದು ಹೋಗಿದೆ, 700 rupees ವರೆಗೂ. 10,000 rupees ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಬರೋ ಪ್ರಾಫಿಟ್ 45,000 ರೂಪಾಯಿ. ಜನ ಏನಕ್ಕೆ ಮಾರ್ಕೆಟ್ಗೆ ಅಟ್ರಾಕ್ಟ್ ಆಗ್ತಾರಂದ್ರೆ ಇದು ಒಂದು ರೀಸನ್. ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅನ್ನೋದೊಂದು ಏನ್ ಇನ್ಸ್ಟ್ರೂಮೆಂಟ್ ಇದೆ, ದಿಸ್ ಇಸ್ ದಿ ಮೇನ್ ರೀಸನ್ ಫಾರ್ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಮಾರ್ಕೆಟ್. ಓಕೆ, ಸೊ ಇದನ್ನ ನೆನಪಿರ್ಲಿ. ಇದನ್ನ ಬಿಟ್ರೆ ಇಲ್ಲಿ ನೋಡಿ, ಬೈ ಟುಡೇ ಸೆಲ್ ಟುಡೇ, ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡಿ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. 300 ರೂಪಾಯಿ ಇರೋದು 470 ರೂಪಾಯಿಗೆ ಹೋಗಿದೆ. 50,000 ಇನ್ವೆಸ್ಟ್ ಮಾಡಿದ್ರೆ 25,000 ಪ್ರಾಫಿಟ್, 5,000 ಇನ್ವೆಸ್ಟ್ ಮಾಡಿದ್ರೆ 2,500 ಪ್ರಾಫಿಟ್ ಒಂದೇ ದಿನದಲ್ಲಿ. ಓಕೆ, ಅಂಡ್ ಇದನ್ನ ಬಿಟ್ರೆ ಇಲ್ಲಿ ನೋಡಿ ಝೀರೋ ಹೀರೋ ಟ್ರೇಡಿಂಗ್. ಓಕೆ, ಝೀರೋ ಹೀರೋ ಟ್ರೇಡಿಂಗ್ ಅಂದ್ರೆ ತುಂಬಾ ಕಡಿಮೆ ವ್ಯಾಲ್ಯೂ ಇರೋದು ತುಂಬಾ ಜಾಸ್ತಿಗೆ ಹೋಗ್ಬಿಡುತ್ತೆ. 37 ರೂಪಾಯಿಂದ 326 ರೂಪಾಯಿವರೆಗೂ, 32 ಇಂದ 326 rupees ವರೆಗೂ. ಬಟ್ ಬರೀ ಇದು ಪಾಸಿಟಿವ್ ಪಾಯಿಂಟ್ ಗಳು ಮಾತ್ರ ಆಯ್ತು. ಇದ್ರ ಬಗ್ಗೆ ಒಂದು ನೆಗೆಟಿವ್ ಪಾಯಿಂಟ್ ಹೇಳ್ತೀನಿ ನೋಡಿ. ಈ ಅಪಾರ್ಚುನಿಟಿ ಇದೆ ನೋಡಿ, ಝೀರೋ ಹೀರೋ ಟ್ರೇಡಿಂಗ್ ಅಪಾರ್ಚುನಿಟಿ, ಇದು ನಿಮ್ಗೆ ತಿಂಗಳಲ್ಲಿ ಒಂದು 4 ಸತಿ ಬರ್ಬೋದು ಅಷ್ಟೇ. 4 ಸತಿ ಅಪಾರ್ಚುನಿಟಿ ಸಿಗ್ಬೋದು. ಆ 4 ಸತಿ ಸಿಕ್ಕಿದೆ ಅಲ್ವಾ ನಿಮ್ಗೆ, ಆ 4 ಸತಿಯಲ್ಲಿ 3 ಸತಿ ಲಾಸೇ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, 3 times ಯು ವಿಲ್ ಫೇಸ್ ದಿ ಲಾಸ್. 30 ಅಂತ 3 to 4 times ಹೋಗುತ್ತೆ, ಬರೀ 1 ಸತಿ ಮಾತ್ರ ಪ್ರಾಫಿಟ್ ಆಗತ್ತೆ. ಬಟ್ ಆ 1 ಸತಿ ಏನ್ ಪ್ರಾಫಿಟ್ ಆಗತ್ತೆ ನೋಡಿ, ಕಳ್ಕೊಂಡಿರೋ ಎಲ್ಲಾ ಲಾಸ್ ಅನ್ನು ರಿಕವರ್ ಮಾಡಿಬಿಟ್ಟು ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಕೊಟ್ಟೋಗುತ್ತೆ. ಹಾಗಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಪ್ರತಿ ದಿನದ ದುಡ್ಡನ್ನ ನಾವು ನೋಡಬಾರ್ದು, ತಿಂಗಳ ದುಡ್ಡನ್ನ ನಾವು ನೋಡ್ಬೇಕು. ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಓಕೆ ಸರ್, ಇವತ್ತು ನಾನು ಲಾಸ್ ಆಗಿದೆ, ಐ ಆಮ್ ಅ ಲಾಸ್ ಮೇಕಿಂಗ್ ಟ್ರೇಡರ್. ಸರ್ ನನಗೆ ಇವತ್ತು ಪ್ರಾಫಿಟ್ ಬಂದಿದೆ, ನಾನು ಮಸ್ತ್ ಪ್ರಾಫಿಟ್ ಮಾಡ್ತೀನಿ ಇನ್ಮೇಲಿಂದ. ನೋ. ಓಕೆ, ಯಾಕಂದ್ರೆ ಲೈಕ್ ಒಂದು ಕಾಯಿನ್ ಅನ್ನ ನಾನು 10 ಸತಿ ಟಾಸ್ ಮಾಡಿದೀನಿ ಅಂದ್ರೆ ನೀವೇ ಹೇಳಿ, 10 ಸತಿನೂ ಹೆಡ್ ಬರೋ ಚಾನ್ಸಸ್ ಇರುತ್ತಾ? ಓಕೆ, ಕಾಯಿನ್ ಟಾಸ್ ಮಾಡಿದ್ದೀನಿ ಅಂದ್ರೆ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಅದನ್ನ 10 times ಟಾಸ್ ಮಾಡಿದೀನಿ. ಓಕೆ, 10 ಸತಿನೂ ಹೆಡ್ ಬರೋ ಚಾನ್ಸಸ್ ಇರುತ್ತಾ? ಎಸ್ ಆರ್ ನೋ? 10 ಸತಿನೂ ಹೆಡ್ಡೇ ಬರ್ಬೇಕು ನನಗೆ, ಎಸ್ ಆರ್ ನೋ? ಆಬ್ವಿಯಸ್ಲಿ ನೋ ಸರ್, ಆಕ್ಚುಲಿ ಬರಲ್ಲ, ಚಾನ್ಸೇ ಇಲ್ಲ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿದಿನ ದುಡ್ಡು ಮಾಡೋದು ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್. ಆಕ್ಚುಲಿ ನೆವರ್ ಎವರ್, ಆಕ್ಚುಲಿ ಯಾರು ಮಾಡಕ್ ಚಾನ್ಸೇ ಇಲ್ಲ ಪ್ರತಿದಿನ ದುಡ್ಡು ಮಾಡಕ್ಕೆ. ತಿಂಗಳಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ 22 ದಿನ ಸೆಷನ್ಸ್ ಇರುತ್ತೆ, ಮಂಡೇ ಟು ಫ್ರೈಡೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ. ಫಾರೆಕ್ಸ್ ಮಾರ್ಕೆಟ್ ಅಲ್ಲೂ ಕೂಡ 22 ದಿನ ಇರುತ್ತೆ, ಬಟ್ ಅದು 24 hours ಇರುತ್ತೆ. ಕ್ರಿಪ್ಟೋ ಮಾರ್ಕೆಟ್ 365 days ರನ್ ಆಗುತ್ತೆ. ಓಕೆ, ಸೊ ಒಂದು ತಿಂಗಳಲ್ಲಿ ನೀವು ಓವರ್ ಆಲ್ ಒಂದು 14ರಿಂದ 15 ದಿನ ಪ್ರಾಫಿಟ್ ಅಲ್ಲಿ ಇರ್ತೀರಾ, 6ರಿಂದ 7 ದಿನ ಲಾಸ್ ಅಲ್ಲಿ ಇರ್ತೀರಾ. ಒಂದು ಆವರೇಜ್ ನನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಒಂದು 14ರಿಂದ 15 ದಿನ ಪ್ರಾಫಿಟ್ ಅಲ್ಲಿ ಇದ್ರೆ ಒಂದು 6ರಿಂದ 7 ದಿನ ಲಾಸ್ ಅಲ್ಲಿ ಇರ್ತೀರಾ. ಅವೆಲ್ಲಾನು ಕಂಬೈನ್ ಮಾಡಿದ ಮೇಲೆ ನಮಗೆ ನೆಟ್ ಪ್ರಾಫಿಟ್ ಉಳಿದಿದೆಯಾ, ಬ್ರೋಕರೇಜು ಅದು ಇದು ಎಲ್ಲ ಬಿಟ್ಟು ನೆಟ್ ಪ್ರಾಫಿಟ್ ಉಳಿದಿದ್ರೆ ನಾವು ಪ್ರಾಫಿಟಬಲ್ ಟ್ರೇಡರ್ ಅಂತ ಹೇಳ್ಬೋದು. ಓಕೆ, ಸೊ ಆ ನೆಟ್ ಪ್ರಾಫಿಟ್ ಬಂದಿಲ್ಲ ಅಂದ್ರೆ ವಿ ಆರ್ ನಾಟ್ ಪ್ರಾಫಿಟಬಲ್. 4 ದಿನಕ್ಕೆ 1,00,000 2 ಲಕ್ಷ ಪ್ರಾಫಿಟ್ ಮಾಡಿ ಪ್ರತಿದಿನ 2 ಲಕ್ಷ ಲಾಸ್ ಮಾಡ್ಕೊಂಡ್ರೆ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ದಿ ಟ್ರೇಡಿಂಗ್ ಮೈಂಡ್ ಸೆಟ್ ಆಕ್ಚುಲಿ. ಓಕೆ, ಕನ್ಸಿಸ್ಟೆನ್ಸಿ ಇರಬೇಕು, ಆಲ್ವೇಸ್ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡ್ತಿರ್ಬೇಕು ಅಂಡ್ ಅದರ ಜೊತೆ ಲಾಸ್ ಅನ್ನು ಎಕ್ಸೆಪ್ಟ್ ಮಾಡ್ತಾ ಇರಬೇಕು. ಹಾಗಾಗಿನೇ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಾಸು ಮತ್ತೆ ಪ್ರಾಫಿಟ್ ಅನ್ನ ಎರಡನ್ನೂ ಹಾಕ್ತಾ ಇದ್ದೀನಿ ಆಕ್ಚುಲಿ. ಡನ್, ಅದನ್ನ ನೀವು ಚೆಕ್ ಮಾಡಬಹುದು. ದಿಸ್ ಇಸ್ ಓವರ್ ಆಲ್ ಲೈಕ್ ವ್ಯೂ ಅಂತ ಹೇಳ್ಬೋದು, ಎಷ್ಟು ಪ್ರಾಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಬಟ್ ಏನನ್ನ ಕಲಿಬೇಕಾಗತ್ತೆ? ಮೈಂಡ್ ಸೆಟ್ ಪ್ರಿಪರೇಷನ್, ರಿಸ್ಕ್ ಮ್ಯಾನೇಜ್ಮೆಂಟ್, ಸೆಲ್ಫ್ ಕಂಟ್ರೋಲ್, ಡಿಸಿಪ್ಲಿನ್, ಟೆಕ್ನಿಕಲ್ ಅನಾಲಿಸಿಸ್. ಈ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಯೂಸ್ ಮಾಡೋದು ಪ್ರೈಸ್ ಆಕ್ಷನ್ ಟ್ರೇಡಿಂಗು ಅಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಟೆಕ್ನಿಕಲ್ ಅನಾಲಿಸಿಸ್ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫ್ಯೂಚರ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡಕ್ಕೆ ಅಥವಾ
ಆಂಟಿಸಿಪೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಂಟಿಸಿಪೇಟ್ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ಡ್ ಪ್ರೈಸ್ 5 ವರ್ಷದ ಹಿಂದೆ 35,000 ಇರೋದು ಇವಾಗ 80,000 ಇದೆ. ನಿಮ್ ಪ್ರಕಾರ ಇನ್ನ 5 ವರ್ಷ ಆದ್ಮೇಲೆ ಗೋಲ್ಡ್ ಪ್ರೈಸು ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬರುತ್ತಾ? ಓಕೆ, ನಿಮ್ ಪ್ರಕಾರ ಇನ್ನ 5 ವರ್ಷ ಆದ್ಮೇಲೆ ಗೋಲ್ಡ್ ಪ್ರೈಸ್ ಆಫ್ಟರ್ 5 ಇಯರ್ಸ್ ಹೇಳಿ. ಓಕೆ, ಆನ್ಸರ್ಸ್ ಬರ್ತಾ ಇದೆ. ಹೈ 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 ಹೈ, ಒಂದು ಲೋ ಅಂತ ಬಂದಿದೆ. ಹೈ 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 ಅಂಡ್ ಇಟ್ ವಿಲ್ ಡ್ರಾಪ್. ಹೈ ಗೋಸ್ ಆನ್, ಡಿಪೆಂಡ್ಸ್ ಆನ್ ದಿ ಮಾರ್ಕೆಟ್. ಇಟ್ಸ್ ಹೈ ರೈಸ್. ಬೈ ಎನಿ ಚಾನ್ಸ್ ಎಲ್ಲಾದ್ರೂ ಸ್ವಲ್ಪ ಸಪ್ಲೈ ಜಾಸ್ತಿ ಇದ್ರೆ ಗಣಿ ಸಿಕ್ತು ಅಂದ್ರೆ ಪ್ರೈಸ್ ಕೆಳಗಡೆ ಬರುತ್ತೆ ಆಬ್ವಿಯಸ್ಲಿ. 40% ಹೈ ಅಂತ ಆಗುತ್ತೆ ಹೇಳ್ತಾ ಹೇಳಿದ್ರ. ಓವರ್ ಆಲ್ ಒಂದು 100 ಜನ ಕೇಳಿದೀನಿ ಅಂದ್ರೆ 90 ಜನ ಅಂತೂ ಮೇಲ್ಗಡೆ ಹೋಗುತ್ತೆ ಅಂತಾನೆ ಹೇಳ್ತಾರೆ. ಆಫ್ಟರ್ 5 ಇಯರ್ಸ್ ಪ್ರೈಸ್ ಅನ್ನ ಡಿಟರ್ಮೈನ್ ಮಾಡೋದು ತುಂಬಾ ಈಸಿ. ಬಟ್ ನೆಕ್ಸ್ಟ್ 5 ಡೇಸ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ 5 ಅವರ್ಸ್ ಅಲ್ಲಿ ಏನಾಗುತ್ತೆ? ಓಕೆ, ಇವಾಗ 1 ಗಂಟೆಗೆ 2 ಗಂಟೆಗೆ ಓಪನ್ ಆಗುತ್ತೆ ಮಾರ್ಕೆಟ್, ರಾತ್ರಿ ಮಧ್ಯರಾತ್ರಿ. ಓಕೆ, ಅವಾಗ ಏನಾಗುತ್ತೆ? 5 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ? ಸೊ ಅದನ್ನ ನಾವು ಇವ್ಯಾಲ್ಯುವೇಟ್, ಆಂಟಿಸಿಪೇಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಬೇಕಾಗತ್ತೆ. ಓಕೆ, ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೀನಿ ಪ್ರೈಸ್ ಆಕ್ಷನ್ ಮತ್ತೆ SMC ಅಂತ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದ್ರೆ ಏನು? ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಮೊದಲು ಕಲಿತೀರಾ, ಅದಾದ್ಮೇಲೆ ಚಾರ್ಟ್ ಪ್ಯಾಟರ್ನ್ ಗಳ ಬಗ್ಗೆ ಕಲಿತೀರಾ, ಅಂಡ್ ದೆನ್ ಸಪೋರ್ಟ್, ರೆಸಿಸ್ಟೆನ್ಸ್, ಬ್ರೇಕ್ಔಟ್, ಬ್ರೇಕ್ ಡೌನ್, ರೀಟೆಸ್ಟ್. ಓಕೆ, ಅಡಿಷನಲ್ ಕನ್ಫರ್ಮೇಶನ್ಸ್, ಮಾರ್ಕೆಟ್ ಟ್ರೆಂಡ್ ಅನಾಲಿಸಿಸ್. ಇದಕ್ಕೆ ನಾವು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಅಷ್ಟೇ ಎಲ್ಲ ಟ್ರೇಡ್ ಮಾಡೋರು. ಆಕ್ಚುಲಿ ನನ್ನ ಹತ್ರ ಮೇ ಬಿ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ ಪ್ರಾಫಿಟ್ ಇರ್ಬೋದು, ಲೈಕ್ ಕ್ಯಾಪಿಟಲ್ ಇರ್ಬೋದು. ಬಟ್ ದೇರ್ ಆರ್ ಸಮ್ ಪೀಪಲ್, ಸಮ್ ಇನ್ಸ್ಟಿಟ್ಯೂಷನ್ಸ್, ಅವ್ರ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂದ್ರೆ 5,000 ಕೋಟಿ, 10,000 ಕೋಟಿ, 15,000 ಕೋಟಿ, 20,000 ಕೋಟಿ, ಇಷ್ಟು ಅಮೌಂಟ್ ಅನ್ನ ಇಟ್ಟುಕೊಂಡು ಅವ್ರು ಸ್ಪೆಕ್ಯುಲೇಷನ್ ಮಾಡ್ತಿರ್ತಾರೆ, ಅಂದ್ರೆ ಟ್ರೇಡ್ ಮಾಡ್ತಿರ್ತಾರೆ. ಸೊ ನೀವೇ ಹೇಳಿ, ಯಾವ್ದಾದ್ರೂ ಒಂದು ಕಂಪನಿಯಲ್ಲಿ, ಓಕೆ, ಯಾವ್ದಾದ್ರೂ ಒಂದು ಕಂಪನಿಯಲ್ಲಿ ಸಡನ್ಲಿ ಒಂದು 10,000 ಕೋಟಿ ವರ್ತಿರೋ ಶೇರ್ಗಳ ಬೈಯಿಂಗ್ ಆಯ್ತು ಅಂದ್ರೆ, 10,000 ಕೋಟಿ ವರ್ತಿರೋ ಶೇರ್ಗಳ ಬೈಯಿಂಗ್ ಆಯ್ತು ಅಂದ್ರೆ ಆ ಕಂಪನಿಯ ಶೇರು ಧಣ್ಣಂತ ಮೇಲ್ಗಡೆ ಹೋಗುತ್ತಾ ಇಲ್ವಾ? ಎಕ್ಸಾಕ್ಟ್ಲಿ ವಿನಯ್ ಸರ್, ದೇ ಆಪರೇಟ್ ದ ಮಾರ್ಕೆಟ್. ಆಕ್ಚುಲಿ ಆಪರೇಟ್ ಮಾಡ್ತಾರೆ. ಓಕೆ, ಅವರ ಫುಟ್ ಪ್ರಿಂಟ್ಸ್ ಗಳನ್ನ, ಅಂದ್ರೆ ಅವರು ಎಲ್ಲಿ ಬೈ ಮಾಡ್ತಿದ್ದಾರೆ ಅದನ್ನ ನಾವು ಐಡೆಂಟಿಫೈ ಮಾಡಿಕೊಂಡು ನಾವು ಅಲ್ಲೇ ಬೈ ಮಾಡಬಹುದು. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸ್ಮಾರ್ಟ್ ಮನಿ ಅಂದ್ರೆ ಏನು? ಇಟ್ಸ್ ಅ ಬಿಗ್ ಮನಿ. ಬಿಗ್ ಮನಿ ಯಾರ ಹತ್ರ ಇದೆ? ಇನ್ಸ್ಟಿಟ್ಯೂಷನ್ಸ್ ಹತ್ರ ಇದೆ. ಅದನ್ನ ಹೆಂಗ್ ಕಂಡು ಹಿಡಿಯೋದು ಸರ್? ಈಸಿಲಿ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ನೀವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಯೂಸ್ ಮಾಡೋ ಒಂದು ಸ್ಮಾಲ್ ಸ್ಟ್ರಾಟಜಿ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಅಂತ. ಸೊ ಐ ವಿಲ್ ಟೆಲ್ ಯು ದಟ್. ಡನ್. ಸೊ ಸ್ವಲ್ಪ ಇವಾಗ ಪ್ರೈಸ್ ಆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆಮೇಲೆ SMC ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಪ್ರೈಸ್ ಅನ್ನ ನೋಡ್ಬೇಕು. ಎಲ್ಲಿ ನೋಡ್ತೀರಾ? ಪ್ರೈಸ್ ವೇರಿಯೇಷನ್ ಮೂವ್ಮೆಂಟ್ ನೋಡ್ಬೇಕು ಅಂದ್ರೆ ಇಲ್ಲಿ tradingview.com ಅನ್ನೋ ಒಂದು ವೆಬ್ಸೈಟ್ ಇದೆ, ಇಲ್ಲಿ ನೋಡ್ಬೋದು ನೀವು. ಓಕೆ, tradingview.com. ಸೊ ಇಲ್ಲಿ ನಾನು ಯಾವ್ದಾದ್ರು ಒಂದು ಚಾರ್ಟ್ ಅನ್ನ ಹಾಕೋತೀನಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಇದೆ, ಬ್ಯಾಂಕ್ ನಿಫ್ಟಿಯನ್ನು ಹಾಕೋತೀನಿ. ಕ್ಯಾಂಡಲ್ ಸ್ಟಿಕ್ಸ್ ರೆಡ್ ಗ್ರೀನ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಮಾರ್ಕೆಟ್ ರೀಸೆಂಟ್ಲಿ ಕೆಳಗಡೆ ಬೀಳ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಪರ್ಸೆಂಟ್ ಕರೆಕ್ಷನ್ ಆಗಿದೆ? ಆಸ್ ಆಫ್ ನೌ 11% ಮಾರ್ಕೆಟ್ ಬಿದ್ದಿದೆ. ಎಲ್ಲಿವರೆಗೂ ಎಕ್ಸ್ಪೆಕ್ಟೇಷನ್ ಇದೆ? 46,300 ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಇಲ್ಲಿವರೆಗೂ ಬರುತ್ತಾ ಅಂತ. ಬೈ ಎನಿ ಚಾನ್ಸ್ 46,000 ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಇನ್ನ ಕ್ರಾಶ್ ಆಗುತ್ತೆ ಇದು. ಓಕೆ, ಸೊ ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಕೆಳಗಡೆ ಬಿದ್ದಿದೆ. ಅದ್ ಹೆಂಗ್ ಗೊತ್ತಾಗ್ತಾ ಇದೆ? ಆ ಕ್ಯಾಂಡಲ್ ಸ್ಟಿಕ್ಸ್ ಗಳ ಮೂವ್ಮೆಂಟ್ ನೋಡಿದ್ರೆ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಇಲ್ಲಿ ರೆಡ್ ಅಂದ್ರೆ ಪ್ರೈಸ್ ಕೆಳಗಡೆ ಬಿದ್ದಿದೆ ಅಂತ ಅರ್ಥ, ರೆಡ್ ಕ್ಯಾಂಡಲ್ ಸ್ಟಿಕ್. ಗ್ರೀನ್ ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗಿದೆ ಅಂತ ಅರ್ಥ. ಇದರಲ್ಲೂ ಬಾಡಿ ಮತ್ತೆ ವಿಕ್ ಅಂತ ಇರುತ್ತೆ ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲೂ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಕಾಣ್ತಾ ಇದೆ ಅನ್ಕೋತೀನಿ ಎಲ್ರಿಗೂ. ಇದೇನ್ ಪಾರ್ಟ್ ಇದೆ ಇದು, ಗ್ರೀನ್ ಅಲ್ಲಾಗ್ಲಿ ರೆಡ್ ಅಲ್ಲಾಗ್ಲಿ, ಇದಕ್ ನಾವು ಬಾಡಿ ಆಫ್ ದಿ ಕ್ಯಾಂಡಲ್ ಸ್ಟಿಕ್ ಅಂತ ಹೇಳ್ತೀವಿ. ಇದೇನ್ ಪಾರ್ಟ್ ಇದೆ ಇದು, ಇದಕ್ ನಾವು ವಿಕ್ ಆಫ್ ದಿ ಕ್ಯಾಂಡಲ್ ಅಂತ ಹೇಳ್ತೀವಿ. ಬಾಡಿ ಎಷ್ಟಿದೆ, ಎಲ್ಲಿ ಓಪನ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ. ಓಕೆ, ಸೊ ಎಕ್ಸಾಕ್ಟ್ಲಿ ಯಾವ ರೀತಿ ಫಾರ್ಮ್ ಆಗಿದೆ, ಯಾವ ಕಲರ್ ಇದೆ, ವಿಕ್ ಮೇಲ್ಗಡೆ ಜಾಸ್ತಿ ಇದೆಯಾ, ಕೆಳಗಡೆ ಜಾಸ್ತಿ ಇದೆಯಾ, ಇವನ್ನೆಲ್ಲ ಸೆಗ್ರಿಗೇಟ್ ಅಂಡ್ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅರೌಂಡ್ ಒಂದು 103 ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಕಂಡುಹಿಡಿದಿದ್ದಾರೆ. ಎಷ್ಟು? 103
3 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಆರ್ ದೇರ್. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು, ನೋಟ್ ಡೌನ್ ಮಾಡ್ಕೋಬಹುದು. ಓಕೆ, ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಸಮುದ್ರ ಇದ್ದಂಗೆ, ಸುಮಾರು ಪಾಯಿಂಟ್ಸ್ ಗಳಿದೆ ಕಲಿಯಕ್ಕೆ. ಓಕೆ, ಎಲ್ಲಾನು ಕಲಿತಾ ಹೋಗ್ಬೇಕು ಅಂದ್ರೆ ವರ್ಷಗಳೇ ಬೇಕು ನಮ್ಗೆ ಆಕ್ಚುಲಿ. ಓಕೆ, 2 ರಿಂದ 3 ವರ್ಷ ಬೇಕು ಪ್ರತಿಯೊಂದು ಪಾಯಿಂಟ್ ಅನ್ನು ಕಲಿಬೇಕು ಅಂದ್ರೆ. ಬಟ್ ನಂದು ಪಾಯಿಂಟ್ ಏನಂದ್ರೆ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ದುಡ್ಡು ಮಾಡ್ಬೇಕಲ್ವಾ. ಸೊ ದುಡ್ಡು ಮಾಡಕ್ಕೆ ಎಷ್ಟು ನಾಲೆಜ್ ಬೇಕು ಅಷ್ಟು ಮಾತ್ರ, ಅಂದ್ರೆ ನೆಸೆಸಿಟಿ ನಾಲೆಜ್ ಅನ್ನ ಮೊದಲು ನಾವು ಕಲಿಬೇಕಾಗತ್ತೆ. ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡೋಣ, ಆಮೇಲೆ ಟೈಮ್ ಇದ್ರೆ ಇನ್ನೂ ಕಲಿತಾ ಹೋಗೋಣ. ಎಮ್ ಐ ರೈಟ್ ಆರ್ ರಾಂಗ್? ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ? ಜೀವನದಲ್ಲಿ ಪ್ರತಿಯೊಂದನ್ನು ಕಲಿಯಕ್ಕೆ ಟೈಮು ಇರಲ್ಲ. ಓಕೆ, ವಿ ಹ್ಯಾವ್ ಟು ಲರ್ನ್ ರಿಕ್ವೈರ್ಡ್ ಅಂಡ್ ನೆಸೆಸಿಟಿ ಥಿಂಗ್ಸ್. ಎಸ್, ಎಕ್ಸಾಕ್ಟ್ಲಿ. ಸೊ ಹಾಗಾಗಿ 103 ಕ್ಯಾಂಡಲ್ ಸ್ಟಿಕ್ ನೋಡೋ ಅವಶ್ಯಕತೆ ಇಲ್ಲ. 6 ರಿಂದ 8 ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಮಾತ್ರ ನೋಡೋ ಅವಶ್ಯಕತೆ ಇದೆ. ಯಾವ್ದು ಯೂಟ್ಯೂಬ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ನಾನು ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ, ನೋ ನೀಡ್ ಟು ವರಿ. ಬುಲ್ಲಿಶ್ ಎನ್ಗಲ್ಫಿಂಗ್ ಇದನ್ನ ಸರ್ಚ್ ಮಾಡಿ ಸಿಗುತ್ತೆ. ಬಿಯರಿಶ್ ಎನ್ಗಲ್ಫಿಂಗ್ ಸರ್ಚ್ ಮಾಡಿ ಸಿಗುತ್ತೆ. ಬುಲ್ಲಿಶ್ ಮಾರುಬೋಸೋ, ಬಿಯರಿಶ್ ಮಾರುಬೋಸೋ, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್, ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್, 8 ಕ್ಯಾಂಡಲ್ ಸ್ಟಿಕ್ಸ್ ಸಾಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಬಿಯರಿಶ್ ಮಾರುಬೋಸೋ, ಓಕೆ, ಬಾಡಿ ಜಾಸ್ತಿ ಇರುತ್ತೆ, ವಿಕ್ ಕಡಿಮೆ ಇರುತ್ತೆ, ಕಲರ್ ರೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ರೆಡ್ ಕಲರ್, ವಿಕ್ ತುಂಬಾ ಕಡಿಮೆ ಇರುತ್ತೆ, ಓವರ್ ಆಲ್ ಬಾಡಿ ಕಂಪೇರ್ ಮಾಡಿದ್ರೆ ಬಾಡಿ ಜಾಸ್ತಿ ಇರುತ್ತೆ. ಈ ಕ್ಯಾಂಡಲ್ ಟಾಪ್ ಅಲ್ಲಿ ಫಾರ್ಮ್ ಆದ್ರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡ್ಬೇಕು. ಮಾರ್ಕೆಟ್ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಏನಾಗೋ ಚಾನ್ಸಸ್ ಇರುತ್ತೆ, ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಅಂಡ್ ಇದನ್ನ ಬಿಟ್ರೆ ಬೇರೆ ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸೋದಾದ್ರೆ, ಎನಿ ಎಕ್ಸಾಂಪಲ್ ಇಸ್ ದೇರ್, ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್. ಓಕೆ, ಇದು ಹ್ಯಾಮರ್ ಅಲ್ಲ, ನಾನು ಸ್ಟ್ರಾಂಗ್ ಬುಲ್ಲಿಶ್ ಅಂತ ಹೇಳ್ತೀನಿ. ಆದ್ರೂ ಇಲ್ಲಿ ನೋಡಿ, ಬಾಡಿ ಮೇಲ್ಗಡೆ ಹಿಂಗಿರುತ್ತೆ, ಮೇಲ್ಗಡೆ ಇರೋ ವೀಕ್ ಕಡಿಮೆ ಇರುತ್ತೆ, ಕೆಳಗಡೆ ಇರೋ ವೀಕ್ ಜಾಸ್ತಿ ಇರುತ್ತೆ. ಒಂದ್ ರೀತಿ ಸುತ್ತಿಗೆ ಕಣ್ಣಂಗ್ ಕಾಣುತ್ತೆ. ಗ್ರೀನ್ ಕಲರ್ ಇದ್ರೆ ಅವ್ರು ಹ್ಯಾಮರ್ ಅಂತ ಹೇಳ್ತೀವಿ. ಅಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಒಂದು 6 ರಿಂದ 8 ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಇವುಗಳನ್ನ ನೀವು ಐಡೆಂಟಿಫೈ ಮಾಡ್ತಾ ಹೋಗ್ಬಹುದು. ಇದನ್ನ ಬಿಟ್ರೆ ಇನ್ನೂ ಅಡಿಷನಲ್ ಪಾಯಿಂಟ್ ಅನ್ನ ಹೇಳ್ತೀನಿ ನೋಡಿ ನಿಮ್ಗೆ. ಲೆಟ್ ಸ್ವಿಚ್ ಅಟ್ ಸ್ಮಾಲರ್ ಟೈಮ್ ಫ್ರೇಮ್. ಓಕೆ, ಜಸ್ಟ್ ಒಂದು ಸ್ಮಾಲ್ ಪಾಯಿಂಟ್ ಅನ್ನ ತೋರಿಸ್ತೀನಿ. ಎಸ್, ಇಲ್ಲಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗೆ ಬಂದಿದೆ, ಮೇಲ್ಗಡೆ ಹೋಗಿದೆ. ಓಕೆ, ಇದು ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಸರ್? ಫಾರ್ ಇಂಟ್ರಾಡೇ ಯು ಶುಡ್ ಯೂಸ್ 5 minute and 15 minute. ಏನಾದ್ರೂ ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ, ನಾನು ನೋಡಿದಾಗೊಮ್ಮೆ ನಾನು ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ. ಇಟ್ಸ್ ಅ ಪ್ಯಾಟರ್ನ್, ಡಬ್ಲ್ಯೂ ಪ್ಯಾಟರ್ನ್. ಓಕೆ, ಈ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆದಾಗ ಈ ರೀತಿ ನಾವು ಇಲ್ಲಿ ಬೈ ಮಾಡಬೇಕು ಅಂಡ್ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇಡಬೇಕು. ಇದ್ರ ಡಬಲ್ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡಬೇಕು. ಏನಕ್ಕೆ ಸರ್? ವೈ? ಯಾಕಂದ್ರೆ ಈ ರೀತಿ ಪ್ಯಾಟರ್ನ್ ಫಾರ್ಮ್ ಆದಾಗ, ಈ ರೀತಿ ಮಾರ್ಕೆಟ್ ಮೂವ್ ಆದಾಗ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಮೇಲ್ಗಡೆ ಹೋಗಿರೋ ಚಾನ್ಸಸ್ ಇರುತ್ತೆ. ಇದು ಡಬ್ಲ್ಯೂ ಪ್ಯಾಟರ್ನ್. ಓಕೆ, ಬರೀ ಫಸ್ಟ್ ಟೈಮ್ ಮಾತ್ರ ಫಾರ್ಮ್ ಆಗಿಲ್ಲ. ಇಲ್ಲಿ ನೀವು ಹಿಂದೆ ನೋಡ್ತಾ ಹೋದ್ರೆ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಡಬ್ಲ್ಯೂ ಫಾರ್ಮ್ ಆಗಿ ಮಾರ್ಕೆಟ್ ಮೇಲ್ ಹೋಗಿರೋ ಎಕ್ಸಾಂಪಲ್ ಗಳಿರುತ್ತೆ. ಓಕೆ, ಮೇಲ್ ಹೋಗಿರೋ ಎಕ್ಸಾಂಪಲ್ ಹಿಯರ್ ಇಟ್ ಈಸ್ ಆಕ್ಚುಲಿ. ಕೆಳಗಡೆ ಬಿದ್ದು ಮೇಲ್ಗಡೆ ಹೋಗಿ, ಕೆಳಗಡೆ ಬಿದ್ದು ಮೇಲ್ಗಡೆ ಹೋಗಿ, ಈ ರೀತಿ. ಓಕೆ, ಡಬ್ಲ್ಯೂ ಇದ್ರ ಉಲ್ಟಾ ಪ್ಯಾಟರ್ನ್ ಬರುತ್ತೆ, ಎಂ ಪ್ಯಾಟರ್ನ್ ಅಂತ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ನೋಡಿ. ಓಕೆ, ಡಿಪೆಂಡ್ ಅಪಾನ್ ಲೈಕ್ ಟೈಮ್ ಫ್ರೇಮ್ಸ್ ಎಲ್ಲ. ಇಲ್ಲಿ ನೋಡಿ, ಇದು ಇಲ್ಲಿಂದ ಮೇಲ್ಗಡೆ ಹೋಗಿದೆ, ಕೆಳಗೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗೆ ಬಂದಿದೆ. ಜನಕ್ಕೆ ಗೊತ್ತಿರುತ್ತೆ ಇದು ಆಕ್ಚುಲಿ. ಓಕೆ, ಡಬ್ಲ್ಯೂ ಮತ್ತೆ ಎಂ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಯಾವಾಗ ಯೂಸ್ ಮಾಡಬೇಕು ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ನೋ ಒನ್ ವಿಲ್ ಟೆಲ್ ದಟ್. ಎಂ ಪ್ಯಾಟರ್ನ್ ಅನ್ನ ಯಾವಾಗ ಯೂಸ್ ಮಾಡ್ತೀರಾ? ಈ ರೀತಿ ಎಂ ಪ್ಯಾಟರ್ನ್ ಅನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ, ಮಾರ್ಕೆಟ್ ಧನ್ 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 ಅಂತ ಮೇಲ್ಗಡೆ ಹೋಗ್ಬೇಕು. ಸ್ಲೋ ಅಂಡ್ ಸ್ಟಡಿಲಿ ಹೋಗ್ತಾ ಇದೆ ಅಂದ್ರೆ ಎಂ ಪ್ಯಾಟರ್ನ್ ನಮ್ಗೆ ಯೂಸ್ ಇಲ್ಲ. ಮಾರ್ಕೆಟ್ ಶಾರ್ಪ್ ಆಗಿ ಮೇಲ್ಗಡೆ ಹೋಗಿದೆ ಅಂದ್ರೆ ಅಲ್ಲಿ ಎಂ ಪ್ಯಾಟರ್ನ್ ಫಾರ್ಮ್ ಆಗಿ ಸೆಲ್ಲಿಂಗ್ ಅಪಾರ್ಚುನಿಟಿ ಕೊಡೋ ಚಾನ್ಸಸ್ ಇರುತ್ತೆ. ಅದೇ ಡಬ್ಲ್ಯೂ ಪ್ಯಾಟರ್ನ್ ಈ ರೀತಿ ಸ್ಲೋ ಅಂಡ್ ಸ್ಟಡಿಲಿ ಮಾರ್ಕೆಟ್ ಬಿದ್ದಿದೆ ಅಂದ್ರೆ ಇಲ್ಲಿ ಡಬ್ಲ್ಯೂ ಫಾರ್ಮ್ ಆದ್ರೆ ನಾನು ಬೈ ಮಾಡಲ್ಲ. ಮಾರ್ಕೆಟ್ ಈ ರೀತಿ ಬಿದ್ದಿರಬೇಕು ನನಗೆ, ಈ ರೀತಿ ಬಿದ್ದು ಕೆಳಗಡೆ ಡಬ್ಲ್ಯೂ ಫಾರ್ಮ್ ಆದ್ರೆ ನಾನು ಇಲ್ಲಿ ಬೈ ಮಾಡ್ತೀನಿ. ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇದರ ಡಬಲ್ ನಮ್ಮ ಟಾರ್ಗೆಟ್ ಇರುತ್ತೆ. ಸಿಂಪಲ್. ಈ ರೀತಿ ಸುಮಾರು ಚಾರ್ಟ್ ಪ್ಯಾಟರ್ನ್ ಇದಾವೆ. ಓಕೆ, ಬಟ್ ಅಗೇನ್ ನೀವು ತಿಳ್ಕೊಬೇಕಾಗಿರೋದು 7-8 ಚಾರ್ಟ್ ಪ್ಯಾಟರ್ನ್ ಗಳು ಸಾಕು. ಡಬ್ಲ್ಯೂ ಹೇಳಿದೆ ಇವಾಗ ನಾನು, ಅಂಡ್ ದೆನ್ ಎಂ ಹೇಳಿದೆ, 2 ಪ್ಯಾಟರ್ನ್. ಅಂಡ್ ಇದನ್ನ ಬಿಟ್ರೆ ಹೆಡ್ ಅಂಡ್ ಶೋಲ್ಡರ್ ಅಂತ ಬರುತ್ತೆ. ಓಕೆ, ಬೇಕಂದ್ರೆ ಈ ಚಾರ್ಟ್ ಅನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹೆಡ್ ಅಂಡ್ ಶೋಲ್ಡರ್ ಅಂತ ಬರುತ್ತೆ. ಇನ್ವರ್ಸ್ ಅಂದ್ರೆ ಉಲ್ಟಾ ಹೆಡ್ ಅಂಡ್ ಶೋಲ್ಡರ್, ಕಪ್ ಅಂಡ್ ಹ್ಯಾಂಡಲ್, ಇನ್ವರ್ಸ್ ಕಪ್ ಅಂಡ್ ಹ್ಯಾಂಡಲ್. ಓಕೆ, bull flag, bear flag, okay, ascending triangle, descending triangle and symmetrical triangle.
8 9 ನಾನು ಹೇಳಿದೆ ಆಲ್ರೆಡಿ ನಿಮ್ಗೆ. ಸೊ ಆಕ್ಚುಲಿ ಮೋರ್ ದನ್ 11 ಇದಾವೆ ಇಲ್ಲಿ. ಸೊ ಒಂದು 6 ರಿಂದ 8 ಚಾಟ್ ಪ್ಯಾಟರ್ನ್ ನಿಮ್ಗೆ ಯಾವ್ದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದನ್ನ ಇದು ಮಾಡ್ಬೋದು, ಆರ್ ಎಲ್ಸ್ ನಾನು ಕೂಡ ಗೈಡ್ ಮಾಡ್ತೀನಿ. ಡನ್. ಸೊ ದಿಸ್ ಇಸ್ ದಿ ಒಂದು ಓವರ್ ಆಲ್ ವ್ಯೂ ಅಬೌಟ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ಇವಾಗ ನಾವು ಸ್ಮಾರ್ಟ್ ಮನಿ ಬಗ್ಗೆ ಬರೋಣ. ಓಕೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಗೆ ಬರೋಣ. ಡನ್. ಒಂದು ಸ್ಟ್ರಾಟಜಿ ಹೇಳ್ತೀನಿ ಅಂತ ಹೇಳ್ತೀನಿ. ಈ ಸ್ಟ್ರಾಟಜಿ ಹೇಳ್ಕೊಡೋ ಸಮಯ ಬಂದಿದೆ ಇವಾಗ. ಎಕ್ಸಾಕ್ಟ್ಲಿ ಎಲ್ಲಿ ಬೈ ಮಾಡೋದು, ಎಲ್ಲಿ ಸೆಲ್ ಮಾಡೋದು ಅಂತ ಐಡೆಂಟಿಫೈ ಮಾಡ್ತೀವಿ ನೋಡಿ, ಅದಕ್ಕೇನೆ ನಾವು ಸ್ಟ್ರಾಟಜಿ ಅಂತ ಹೇಳ್ತೀವಿ. ದ ಓನ್ಲಿ ಸ್ಮಾಲ್ ಕ್ವೆಶನ್ ಅಂದ್ರೆ, ಒಂದು ಕಂಪನಿಯ ಶೇರ್ ಪ್ರೈಸ್ ಇದೆ, ಎಷ್ಟಿದೆ ಅಂದ್ರೆ ಈ ರೀತಿ ಓಡಾಡ್ತಿರುತ್ತೆ ಅದು ಇಲ್ಲೆಲ್ಲಾದ್ರೂ. ಓಕೆ, ಅಂಡ್ ಇನ್ನೊಂದು ಕಂಪನಿ ದೊಡ್ಡ ಇನ್ಸ್ಟಿಟ್ಯೂಷನ್, ಫಾರ್ ಎಕ್ಸಾಂಪಲ್ LIC ಕಂಪನಿ. ಓಕೆ, LIC ಕಂಪನಿ ಈ ಕಂಪನಿಯಲ್ಲಿ XYZ ಅನ್ನೋ ಕಂಪನಿಯಲ್ಲಿ ಎಷ್ಟಂದ್ರೆ ₹102 ₹104, ಈ ₹2 ರೇಂಜ್ ಅಲ್ಲಿ, ಆ ₹2 ರೇಂಜ್ ಅಲ್ಲಿ 5,000 ಕೋಟಿ ವರ್ತ್ ಇರೋ ಶೇರ್ಗಳ ಬೈಯಿಂಗ್ ಆರ್ಡರ್ ಅನ್ನ ಪಂಚ್ ಮಾಡುತ್ತೆ. ಓಕೆ, 5,000 ಕೋಟಿ ವರ್ತ್ ಇರೋ ಶೇರ್ಗಳ ಬೈಯಿಂಗ್ ಆರ್ಡರ್ ನ ಪಂಚ್ ಮಾಡುತ್ತೆ. ಯಾವಾಗ ಈ ಕಂಪನಿಯ ಶೇರು ಇಲ್ಲಿಗೆ ಬರುತ್ತಲ್ವಾ, ಇಮಿಡಿಯೇಟ್ಲಿ ಎಲ್ಲಾ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಕ್ ಸ್ಟಾರ್ಟ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಪ್ರೈಸ್ ಮೇಲ್ಗಡೆ ಏನಕ್ಕೆ ಹೋಗುತ್ತೆ? ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಪ್ರೈಸ್, ಶೇರ್ ಪ್ರೈಸ್ ಮೇಲ್ಗಡೆ ಹೋಗಕ್ಕೆ ರೀಸನ್ ಏನು? ಶೇರ್ ಮಾರ್ಕೆಟ್ ಅಂದ್ರೆ ಟ್ರೇಡಿಂಗ್ ಏನಿದೆ, ಇಟ್ಸ್ ಅ ಝೀರೋ ಸಮ್ ಗೇಮ್. ನಾನು 10 ಶೇರ್ ಅನ್ನ ಬೈ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ 10 ಶೇರ್ ಯಾರಾದ್ರೂ ಸೆಲ್ ಮಾಡ್ತಿರ್ಬೇಕು. ಓಕೆ, ಇಲ್ಲಿ ಬೈಯರ್ಸು ಇದಾರೆ, ಅಲ್ಲಿ ಸೆಲ್ಲರ್ಸು ಇದಾರೆ. ಪ್ರೈಸ್ ಮೇಲ್ಗಡೆ ಏನಕ್ಕೆ ಹೋಗ್ತಾ ಇದೆ? ಎಕ್ಸಾಕ್ಟ್ಲಿ ದ ಪ್ರೆಷರ್, ಬೈಯಿಂಗ್ ಪ್ರೆಷರ್, ಡಿಮ್ಯಾಂಡ್. ಓಕೆ, 5,000 ಕೋಟಿ ಆರ್ಡರ್ ಅನ್ನ ಪಂಚ್ ಮಾಡಿದ್ದಾರೆ, ಬಟ್ ಅಷ್ಟೊಂದು ಸೆಲ್ಲರ್ಸ್ ಇದಾರಾ? ಓಕೆ, ಅಷ್ಟೊಂದು ಸೆಲ್ಲರ್ಸ್ ಇದಾರಾ? ಅಷ್ಟು ಸೆಲ್ಲರ್ಸ್ ಇಲ್ಲ, ಬರೀ ಒಂದು 3,000 ಕೋಟಿ ವರ್ತಿರೋ ಶೇರ್ಗಳ ಸೆಲ್ಲರ್ಸ್ ಮಾತ್ರ ಇದ್ದಾರೆ. ಇಲ್ಲಿಂದ ಇನ್ನೂ ಅಡಿಷನಲ್ 2,000 crore ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಏನಾಗ್ಬೋದು, ಶಾರ್ಪ್ ಆಗಿ ಮೇಲ್ಗಡೆ ಹೋಗ್ಬಹುದು. ನಮ್ ಕೆಲಸ ಏನು? ಬರೀ ಅಬ್ಸರ್ವೇಷನ್ ಮಾತ್ರ ಇಲ್ಲಿ ಇವಾಗ. ಓಕೆ, ಇಲ್ಲಿಂದ ಶಾರ್ಪ್ ಆಗಿ ಮೇಲ್ಗಡೆ ಹೋಯ್ತಾ, ನಮಗ್ ಗೊತ್ತಾಗ್ಬಿಡುತ್ತೆ ಎಸ್ ಇಲ್ಲಿ ಇನ್ಸ್ಟಿಟ್ಯೂಷನ್ ಎಂಟರ್ ಆಗಿದೆ ಅಂತ. ಓಕೆ, ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗಿದೆ ಅಂತ. ಇನ್ನ 2,000 ಕೋಟಿ ಪೆಂಡಿಂಗ್ ಇದೆ, ನೆನಪಿರ್ಲಿ ಎಲ್ರಿಗೂ. ಇನ್ನ 2,000 ಕೋಟಿ ಪೆಂಡಿಂಗ್ ಇದೆ. ಬೇರೆ ಜಾಸ್ತಿ ಪ್ರೈಸಿಗೆ ಅವ್ರು ಬೈ ಮಾಡಕ್ ರೆಡಿ ಇರಲ್ಲ. ಮತ್ತೆ ಒಂದಲ್ಲ ಒಂದ್ಸತಿ ಮಾರ್ಕೆಟ್ ಈ ಕೆಳಗಡೆ ಬಂದೇ ಬರುತ್ತೆ. ಯಾವಾಗ ಬರುತ್ತಲ್ವಾ, ಆವಾಗ ಅಗೇನ್ ಈ 2,000 crore ಆರ್ಡರ್ಸ್ ಗಳು ಎಕ್ಸಿಕ್ಯೂಟ್ ಆಗಕ್ ಚಾನ್ಸ್ ಆಗುತ್ತೆ. ಓಕೆ, ಅಂಡ್ ಅವಾಗ ಏನಾಗುತ್ತೆ, ಮಾರ್ಕೆಟ್ ಅಗೇನ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇಲ್ಲಿ ಬರೀ ಅಬ್ಸರ್ವ್ ಮಾಡಿದ್ವಿ, ಬಟ್ ಇಲ್ಲಿಗೆ ಬರೋವರೆಗೂ ವೇಟ್ ಮಾಡ್ತಾ ಇರ್ತೀವಿ. ಯಾವಾಗ ಇಲ್ಲಿಗೆ ಬಂತಲ್ವಾ, ನಾವಿಲ್ಲಿ ಬೈ ಮಾಡೋದು, ಇದ್ರ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಅಂಡ್ ಇದರ ಡಬಲ್ ನಮ್ಮ ಟಾರ್ಗೆಟ್ ಇರುತ್ತೆ. ಸರ್, ಈ ಝೋನ್ ಹೇಳಿದ್ರಿ ನೋಡಿ ನೀವು, 102 ರಿಂದ 104 ರೂಪಾಯಿ, ಇದೇ ಝೋನ್ ಅಲ್ಲೇ ನಾವು ಬೈ ಮಾಡ್ಬೇಕು ಅಂತ ಐಡೆಂಟಿಫೈ ಮಾಡೋದು ಹೇಗೆ? ನಾನು ಆಲ್ರೆಡಿ ಹೇಳಿದ್ದೀನಿ ಅದನ್ನ. ಹೇಗಂದ್ರೆ, ಶಾರ್ಪ್ ಮೂವ್ಮೆಂಟ್, 5,000 ಕೋಟಿ ಆರ್ಡರ್ಗಳು ಪೆಂಡಿಂಗ್ ಇದೆ ಅಂದ್ರೆ, ಪಂಚ್ ಆಗಿದೆ ಅಂದ್ರೆ, ಅಲ್ಲಿಂದ ಮಾರ್ಕೆಟ್ ಧಣ್ ಅಂತ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಯಾವ ಪಾಯಿಂಟ್ ಇಂದ ಮಾರ್ಕೆಟ್ ಶಾರ್ಪ್ ಆಗಿ ಮೇಲ್ಗಡೆ ಹೋಗಿದೆ ಅಲ್ವಾ, ಆ ಪಾಯಿಂಟ್ ಗೆ ನಾವು ಏನಂತ ಹೇಳ್ತೀವಿ? ಆರ್ಡರ್ ಬ್ಲಾಕ್. ಏನಂತ ಹೇಳ್ತೀವಿ? ಆರ್ಡರ್ ಬ್ಲಾಕ್. ಸೊ ನಿಮ್ಗೆ ಕಂಫರ್ಟಬಲ್ ಅನಿಸ್ತಾ ಇದೆಯಾ? ಎಸ್ ಸರ್, ನನ್ ಸ್ವಲ್ಪ ನಂಗೆ ಅರ್ಥ ಆಗ್ತಾ ಇದೆ ಅನ್ನೋರು ಯಾರಾದ್ರೂ ಇದ್ರೆ ಪ್ಲೀಸ್ ಎಸ್ ಅಂತ ಹೇಳಿ ನನಗೆ. ಓಕೆ, ಪಂಚಿಂಗ್ ಅಂದ್ರೆ ಲೈಕ್ ಆರ್ಡರ್ ಹಾಕೋದು ಸರ್, ನಾವು ಬೈ ಅಂತ ಕೊಡ್ತೀವಿ ನೋಡಿ ಅದಕ್ಕೆ. ಓಕೆ, ಅವ್ರ ಪ್ಲಾನಿಂಗ್, ದೇ ಆರ್ ಪ್ಲಾನಿಂಗ್ ಟು ಬೈ ದೇರ್ ಅಂತ. ಜಸ್ಟ್ ಕೆಲವೊಂದಿಷ್ಟು ಟೆಕ್ನಿಕಲ್ ವರ್ಡ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಡನ್. ಸೊ ನಿಮ್ಗೆ ಇದು ಥೆರಟಿಕಲಿ ಅಂಡರ್ಸ್ಟ್ಯಾಂಡ್ ಆಯ್ತು, ಬಟ್ ಆ ಆರ್ಡರ್ ಬ್ಲಾಕ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು? ಒಂದು ಸ್ಮಾಲ್ ಎಕ್ಸಾಂಪಲ್ ನೋಡಿ. ಓಕೆ, ಇಲ್ಲಿ ನೋಡಿ, ನಾನು 5 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಮಿನಿಮಮ್ 15 ಮಿನಿಟ್ ಟೈಮ್ ಫ್ರೇಮ್ ಇದ್ರೆ ಬೆಟರ್ ಆಕ್ಚುಲಿ. ಓಕೆ, ಮಿನಿಮಮ್ 15 ಮಿನಿಟ್ ಟೈಮ್ ಫ್ರೇಮ್ ಇದ್ರೆ ಬೆಟರ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಎಲ್ಲಾದ್ರೂ ಹೇಳೋದಾದ್ರೆ, ಇಲ್ಲಿ ನೋ, ಇದು ಬರೀ 2 ಕ್ಯಾಂಡಲ್ ಸಿಕ್ಕಾಯ್ತು. ಓಕೆ, ಇಲ್ಲಿಂದ ಬೇಡ. ಎಸ್, ಇಲ್ಲಿ. ಓಕೆ, ಇಲ್ಲಿಂದ ಕಂಟಿನ್ಯೂಸ್ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಿದಾವೆ. ಎಷ್ಟು? 1 2 3 4 5 6 7 8 ಕ್ಯಾಂಡಲ್ ಸ್ಟಿಕ್ ಕಂಟಿನ್ಯೂ ಆಗಿ ಗ್ರೀನ್ ಫಾರ್ಮ್ ಆಗಿದಾವೆ ಅಂದ್ರೆ ಶಾರ್ಪ್ ಆಗಿ ಮೇಲ್ಗಡೆ ಹೋಗಿದೆ ಅಂತ ಅರ್ಥ. ಓಕೆ, ಅಂದ್ರೆ ಬೈಯಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಈ ಝೋನ್ ಇಂದ ಸ್ಟಾರ್ಟ್ ಆಗಿದೆ. ಹೋಲ್ ಕ್ಯಾಂಡಲಿನ ಬಾಡಿಯನ್ನೇ ಹಾಕೊಂಡ್ಬಿಡಿ. ಓಕೆ, ಲೋಯೆಸ್ಟ್ ಕ್ಯಾಂಡಲ್ ಯಾವ್ದಿರುತ್ತೆ, ಆ ಕ್ಯಾಂಡಲಿನ ಹೋಲ್ ಬಾಡಿಯನ್ನೇ. ಓಕೆ, ಇಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಆಗಿದೆ, ಶಾರ್ಪ್ ಆಗಿ ಮೇಲ್ಗಡೆ ಹೋಗಿದೆ. ಓಕೆ, ನಾನೇನ್ ಮಾಡ್ಕೋತೀನಿ, ಈ ಏನಿದು ಝೋನ್ ಇತ್ತಲ್ವಾ, ಇದನ್ನ ಆಸ್ ಅ ಆರ್ಡರ್ ಬ್ಲಾಕ್ ಅಂತ ನಾನು ಡ್ರಾ ಮಾಡ್ಕೋತೀನಿ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಆಸ್ ಅ ಆರ್ಡರ್ ಬ್ಲಾಕ್. ಸೊ ನಾನೇನ್ ಮಾಡ್ತೀನಿ, ಇದನ್ನ ರೈಟ್ ಗೆ ಎಕ್ಸ್ಟೆಂಡ್ ಮಾಡ್ತೀನಿ ಸ್ವಲ್ಪ. ಡನ್. ಅಂಡ್ ದೆನ್ ಕಲರ್ ಗ್ರೀನ್ ಹಾಕೋತೀನಿ. ಯಾಕೆ ಹೇಳಿ? ಬೈಯಿಂಗ್ ಆಗಿದೆ ಅಂದ್ರೆ ಇಟ್ಸ್ ಅ ಡಿಮ್ಯಾಂಡ್ ಝೋನ್. ಓಕೆ,
ಈ ಝೋನ್ ಅಲ್ಲಿ ಮಾರ್ಕೆಟ್ ವಾಪಸ್ ಬರುತ್ತೆ ಅಂತ ನಂಗೆ ಗೊತ್ತು. ಓಕೆ, ಈ ಝೋನ್ ಅಲ್ಲಿ ಯಾವಾಗ ಮಾರ್ಕೆಟ್ ಬರುತ್ತಲ್ವಾ, ಬಂದ ತಕ್ಷಣ ನಾನು ಬೈ ಮಾಡ್ತೀನಿ. ಯಾವಾಗ ಬಂದಿದೆ ನೀವೇ ನೋಡಿ. ಈ ಪಾಯಿಂಟ್ ಅಲ್ಲಿ ಬಂದಿದೆ ವಾಪಸ್, ಇಲ್ಲಿಂದ ಕೆಳಗಡೆ ಬಂದಿದೆ, ಇಲ್ಲಿ ನಾವು ಬೈ ಮಾಡ್ತೀವಿ. ಎಕ್ಸಾಕ್ಟ್ಲಿ ಇದರ ಕೆಳಗಡೆ, ಈ ಆರ್ಡರ್ ಬ್ಲಾಕ್ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಅಂಡ್ ಇದರ ಡಬಲ್ ನಮ್ಮ ಟಾರ್ಗೆಟ್ ಇರುತ್ತೆ. ಓಕೆ, ಸೊ ನೋಡೋಣ ಸ್ಟಾಪ್ ಲಾಸ್ ಎಷ್ಟಿದೆ. ಇಲ್ಲಿಂದ ಇಲ್ಲಿವರೆಗೂ 106 ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್. 120 ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, 120 ಪಾಯಿಂಟ್ಸ್ ನಮ್ಮ ಸ್ಟಾಪ್ ಲಾಸ್ ಇದೆ. 240 ಪಾಯಿಂಟ್ ನಮ್ ಟಾರ್ಗೆಟ್ ಇರಬೇಕು. ಓಕೆ, ಅದೇ ಇದರಲ್ಲೇ ಸೇಮ್ ಡೇ ನಮಗೆ 270 ಪಾಯಿಂಟ್ ವರೆಗೂ ಹೋಗಿದೆ. ಓಕೆ, 270 ಪಾಯಿಂಟ್. ಕಾವ್ಯ ಮೇಡಮ್, ಇಟ್ಸ್ ಸ್ಟಾರ್ಟಿಂಗ್ ಬಿಗಿನರ್ ಇತ್ತು, ಇವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್. ಲೈಕ್ ನೀವು ಓವರ್ ಆಲ್ ಇದನ್ನ ನೋಡಿದ್ರೆ, ಸೊ ನಾಳೆಯಿಂದ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬಹುದು, ಬಟ್ ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಪರ್ಪಸ್. ಓಕೆ ಡನ್ ಮ್ಯಾಮ್. ಸೊ ಇನ್ನೊಂದ್ಸತಿ ನೀವು ವಾಚ್ ಮಾಡ್ಬೇಕಾಗತ್ತೆ. ಲಾಸ್ಟ್ ಏನಿರುತ್ತೆ, ಆಲ್ರೆಡಿ ಟ್ರೇಡ್ ಮಾಡ್ತಿರ್ತಾರೆ ನೋಡಿ, ಅಥವಾ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ದಿಸ್ ಇಸ್ ಫಾರ್ ಯು ಆಕ್ಚುಲಿ. ಡನ್. ಅಂಡ್ ದೆನ್ ಇನ್ನೊಂದು ಪಾಯಿಂಟ್ ನೋಡೋಣ. ಇದು ಶಾರ್ಪ್ ಆಗಿ ಮೇಲ್ಗಡೆ ಹೋಗಿರೋ ಪಾಯಿಂಟ್ ಆಯ್ತು. ಇಲ್ಲಿ ನಾನು ಆರ್ಡರ್ ಬ್ಲಾಕ್ ಅನ್ನ ಲೈಕ್ ಡ್ರಾ ಮಾಡ್ಕೊಂಡೆ. ಇದನ್ನ ಬಿಟ್ರೆ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆಯಾ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳೋಣ. ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಅಂದ್ರೆ ಶಾರ್ಪ್ ಆಗಿ ಕೆಳಗಡೆ ಬಿದ್ದಿರೋ ಪಾಯಿಂಟ್. ಶಾರ್ಪ್ ಆಗಿ ಕೆಳಗಡೆ ಬಿದ್ದಿರೋ ಪಾಯಿಂಟ್ ಯಾವ್ದು ನೋಡೋಣ. ದಂಡ್ ಅಂತ ಇಲ್ಲಿ ಬಿದ್ದಿದೆ. ಓಕೆ, ಮತ್ತೆ ಮಾರ್ಕೆಟ್ ವಾಪಸ್ ಆ ಝೋನಿಗೆ ಬಂದಿಲ್ಲ, ಇಲ್ಲಿ ಬಿದ್ದಿದೆ. ಓಕೆ, ಇಲ್ಲಿ ಬಿದ್ದಿದೆ ನೋಡಿ. ನಾವ್ ಹೇಳ್ಬಹುದಾ ಇದಕ್ಕೆ ಶಾರ್ಪ್ ಆಗಿ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ ಅಂತ? ಇಲ್ಲಿ ನೋಡಿ, ಈ ಝೋನ್ ಇಂದ ಹಿಡಿದು ಈ ಝೋನ್ ವರೆಗೂ ಸೀದಾ ಮಾರ್ಕೆಟ್ ಢಣ್ ಅಂತ ಕೆಳಗಡೆ ಬಿದ್ದಿದೆ ಅಲ್ವಾ? ಎಸ್ ಆರ್ ನೋ? ಎಸ್. ಸೊ ನಾನೇನ್ ಮಾಡ್ತೀನಿ, ಹೈಯೆಸ್ಟ್ ಕ್ಯಾಂಡಲ್ ನ ಸಮ್ ಆಫ್ ದ ಪಾರ್ಟ್ ನಾನು ಆಸ್ ಅ ಆರ್ಡರ್ ಬ್ಲಾಕ್ ಅಂತ ಡ್ರಾ ಮಾಡ್ಕೊತೀನಿ ಇಲ್ಲಿ. ಓಕೆ, ಜಾಸ್ತಿನೂ ಬೇಡ. ಬ್ಯಾಂಕ್ ನಿಫ್ಟಿ ಅಲ್ಲಾದ್ರೆ ಒಂದು 100 ಪಾಯಿಂಟ್ ಮ್ಯಾಕ್ಸಿಮಮ್ ಆರ್ಡರ್ ಬ್ಲಾಕ್ ಇರೋದು. ಇದು ಎಷ್ಟು ಪಾಯಿಂಟ್ ಇದೆ ಇಲ್ಲಿಂದ? ಎಸ್, ಸಾಕು. ಓಕೆ, ಇಟ್ಸ್ ಜಾಸ್ತಿ ಆಯ್ತು ಆಕ್ಚುಲಿ. ಡನ್. ಸೊ ಈ ಬ್ಲಾಕ್ ಅನ್ನ ನಾನು ರೆಡ್ ಕಲರ್ ಅಲ್ಲಿ ಹಾಕೋತೀನಿ, ಯಾಕಂದ್ರೆ ಇದು ಸೆಲ್ಲರ್ಸ್ ಸ್ಟ್ರಾಂಗ್ ಇರೋ ಆರ್ಡರ್ ಬ್ಲಾಕ್. ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಆಗಿರುತ್ತೆ. ಯಾವಾಗ ಮಾರ್ಕೆಟ್ ವಾಪಸ್ ಆ ಝೋನ್ ಹೋಗುತ್ತಲ್ವಾ, ನಾನು ವೇಟ್ ಮಾಡ್ತಿರ್ತೀನಿ. ಈ ಝೋನ್ಗೆ ಬಂದ ತಕ್ಷಣ ನಾನು ಇಲ್ಲಿ ಸೆಲ್ ಮಾಡ್ತೀನಿ. ಇಲ್ಲಿ ನನ್ನ ಸ್ಟಾಪ್ ಲಾಸ್ ಇರುತ್ತೆ, ಇದರ ಡಬಲ್ ನಮ್ಮ ಟಾರ್ಗೆಟ್ ಇರುತ್ತೆ. ಓಕೆ, ಸ್ಟಾಪ್ ಲಾಸ್ 125 ಪಾಯಿಂಟ್ಸ್. ಅಗೇನ್ ಟಾರ್ಗೆಟ್ ಎಷ್ಟಿರ್ಬೇಕು ಹೇಳಿ? 120 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಅಂದ್ರೆ ಓಕೆ, ಅದರ ಡಬಲ್ ನಮ್ಮ ಟಾರ್ಗೆಟ್ ಇರಬೇಕು. ಓಕೆ, ಇಲ್ಲಿಂದ ಇಲ್ಲಿವರೆಗೂ 240 ಪಾಯಿಂಟ್ 340ವರೆಗೂ ಹೋಗಿದೆ. ಸರಿ, ಆರ್ಡರ್ ಬ್ಲಾಕ್ ಅನ್ನ ಡ್ರಾ ಮಾಡ್ಕೊಳ್ಳೋಕೆ ನಮಗ್ ಗೊತ್ತಾಯ್ತು, ಬಟ್ ಕೆಲವೊಂದ್ಸತಿ ಡಿಫಿಕಲ್ಟ್ ಆದ್ರೆ ಏನ್ ಮಾಡೋದು? ಇದಕ್ಕಂತ ರೆಡಿಮೇಡ್ ಸಾಫ್ಟ್ವೇರ್ ಇದೆ ನನ್ನ ಹತ್ರ ಆಕ್ಚುಲಿ. ಇಲ್ಲಿ ತೋರಿಸ್ತೀನಿ ನೋಡಿ. SMC by LTA ಅಂತ, ಲಕ್ಷ್ ಟ್ರೇಡಿಂಗ್ ಅಕಾಡೆಮಿ ಅಂದ್ರೆ LTA ಅಂದ್ರೆ ಲಕ್ಷ್ ಟ್ರೇಡಿಂಗ್ ಅಕಾಡೆಮಿ, SMC ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಅದನ್ನ ನಾನು ಕ್ಲಿಕ್ ಮಾಡಿದೀನಿ. ಒಂದೊಂದು 30 ಸೆಕೆಂಡ್ಸ್ ಅಲ್ಲಿ ಲೋಡ್ ಆಗುತ್ತೆ. ಎಸ್, ಇಟ್ ಇಸ್ ಲೋಡೆಡ್. ಇಲ್ಲಿ ನೀವು ನೋಡಬಹುದು, ರೆಡ್ ಕಲರ್ ಬಾಕ್ಸಸ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಬೇರಿಶ್ ಆರ್ಡರ್ ಬ್ಲಾಕ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ರೆಡ್ ಕಲರ್ ಬಾಕ್ಸಸ್. ಅಂಡ್ ಬ್ಲೂ ಕಲರ್ ಬಾಕ್ಸಸ್ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಅನ್ನ. ಓಕೆ, ಎಸ್ ಸರ್, ಇಟ್ ಈಸ್ ಸ್ಟ್ರಾಟಜಿ ಫಾರ್ ಇಂಟ್ರಾಡೇ, ಲಾಂಗ್ ಟರ್ಮ್ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್, ಫಾರೆಕ್ಸ್, ಕ್ರಿಪ್ಟೋ ಎಲ್ಲಾದ್ರೂ ಯೂಸ್ ಮಾಡಬಹುದು ನೀವು. ಟೈಮ್ ಫ್ರೇಮ್ ಯಾವುದೇ ಕಂಡೀಷನ್ ಅಂತ ಏನಿಲ್ಲ. ನೀವು 15 ಮಿನಿಟ್ ಟೈಮ್ ಫ್ರೇಮ್ ಇಂದ ಹಿಡಿದು 4 ಅವರ್ ಟೈಮ್ ಫ್ರೇಮ್, 8 ಅವರ್ ಟೈಮ್ ಫ್ರೇಮ್ ವರೆಗೂ ಯೂಸ್ ಮಾಡಬಹುದು ನೋಡಿ. ಇಲ್ಲಿ ನೋಡಿ, ಬಿಯರಿಶ್ ಆರ್ಡರ್ ಬ್ಲಾಕ್ ಇಲ್ಲೇ ಇದೆ. ಯಾವಾಗ ಮಾರ್ಕೆಟ್ ವಾಪಸ್ ಆ ಝೋನಿಗೆ ಹೋಯ್ತು, ಅಲ್ಲಿಂದ ಅಗೇನ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಬೇರೆ ಸ್ಟಾಕ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಇದೆ, ಇಲ್ಲಿ ಬಿಯರಿಶ್ ಆರ್ಡರ್ ಬ್ಲಾಕ್ ಇದೆ. ಮತ್ತೆ ಬೇರೆ ಕಂಪನಿಗಳನ್ನ ನೋಡ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ, ಬುಲ್ಲಿಶ್ ಆರ್ಡರ್ ಬ್ಲಾಕ್ಸ್, ಬಿಯರಿಶ್ ಆರ್ಡರ್ ಬ್ಲಾಕ್. ಯಾವಾಗ ಝೋನ್ ಹತ್ರ ಬಂದಿದೆ, ಮಾರ್ಕೆಟ್ ಶಾರ್ಪ್ ಆಗಿ ಕೆಳಗಡೆ ಬಿದ್ದಿದೆ. ಅಂಡ್ ದೆನ್ ಅಗೇನ್ ಇಲ್ಲಿ ನೋಡಿ, ಇಲ್ಲಿಂದ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಇಲ್ಲಿ ನೋಡಿ. ಓಕೆ, ಝೂಮ್ ಆಗಿ ನಿಮ್ಗೆ ತೋರಿಸೋದಾದ್ರೆ ಇಲ್ಲಿಂದ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಸ್ಟಾರ್ಟ್ ಆಗಿತ್ತು, ಯಾಕಂದ್ರೆ ಧಣ್ ಅಂತ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಆಮೇಲೆ ವಾಪಸ್ ಯಾವಾಗ ಮಾರ್ಕೆಟ್ ಈ ಝೋನಿಗೆ ಬಂತಲ್ವಾ, ಬಂದ ತಕ್ಷಣ ಇಲ್ಲಿಂದ ಇಲ್ಲಿ ಹೋಗಿದೆ ಮೇಲ್ಗಡೆ. ಸೊ 1:2 ಟಾರ್ಗೆಟ್ ನಮ್ಗೆ ಹಿಟ್ ಆಗಿದೆಯಾ ಇಲ್ಲಿ? ಅಕಾರ್ಡಿಂಗ್ ಟು ದಿಸ್ ನಾವು ಚೆಕ್ ಮಾಡೋಣ ಒಂದ್ಸತಿ. ಇಲ್ಲಿ ನಾವು ಬೈ ಮಾಡ್ತೀವಿ, ಸ್ಟಾಪ್ ಲಾಸ್ 10 ರೂಪಾಯಿ, ಟಾರ್ಗೆಟ್ 20 ರೂಪಾಯಿ ಇರಬೇಕು, 23 ರೂಪಾಯಿವರೆಗೂ ಹೋಗಿದೆ. ಈ ಸಾಫ್ಟ್ವೇರ್ ಯೂಸ್ಫುಲ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಎಸ್ ಆರ್ ನೋ ಪ್ಲೀಸ್ ಹೇಳಿ. ಈ ಸಾಫ್ಟ್ವೇರ್ ಯೂಸ್ಫುಲ್ ಇದೆ ಅಂತ ಅನ್ಸುತ್ತಾ? ಎಸ್ ಸರ್, ಇಟ್ ಈಸ್ ಯೂಸ್ಫುಲ್ ಆರ್ ನಾಟ್? ಡನ್. ಓಕೆ, ಎಸ್, ದೀಸ್ ಆರ್ ದಿ ಕಾನ್ಸೆಪ್ಟ್ ವಿಚ್ ಐ ವಾಂಟ್ ಟು ಟೆಲ್. ಓಕೆ, ಸೊ ಈ ಕಾನ್ಸೆಪ್ಟ್ ಗಳನ್ನ, ಈ ನಾಲೆಜ್ ಅನ್ನ ನಿಮಗೆ ಡೆಲಿವರ್ ಮಾಡಬೇಕಾಗಿತ್ತು. ಬಟ್ ಒನ್ ಮೋರ್ ಥಿಂಗ್, 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೀನ್ ಶಾಟ್ ತಗೊಂಡಿರ್ತೀರಾ, ಅದು ಇದು ಏನೋ ಒಂದು ನೋಡಿ ಇಂಪ್ರೆಸ್ ಆಗಿರ್ತೀರಾ, ಸ್ಟಾಕ್ ಮಾರ್ಕೆಟ್ ಇಂದ ನಾವು ದುಡ್ಡು ಗಳಿಸಬೇಕು ಅಂತ. ಓಕೆ, ಅ ವೆರಿ ಸಿಂಪಲ್ ಥಿಂಗ್ ಇದೆ. ನೆಕ್ಸ್ಟ್ ಇವಾಗ ನಾನು ಹೇಳ್ತೀನಿ, ಜಸ್ಟ್ ಫಾರ್ 2 ಮಿನಿಟ್ಸ್. ಸೊ ನೀವೇ ಹೇಳಿ,
1 ಲಕ್ಷ ಕ್ಯಾಪಿಟಲ್ಗೆ ಒಂದು ತಿಂಗಳಿಗೆ ಎಷ್ಟು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದ್ 2-3 ಆನ್ಸರ್ಸ್ ಕೊಡಿ ನನಗೆ ಪ್ಲೀಸ್. ಸರ್ 1 ಲಕ್ಷ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ನನಗೆ ಇಷ್ಟು ಪ್ರಾಫಿಟ್ ಬೇಕು ಸರ್. ಮಂತ್ಲಿ, ಡೈಲಿ ಬೇಡ, ಮಂತ್ಲಿ ಹೇಳಿ ನನಗೆ. ಓಕೆ, ಡೈಲಿ ಕೆಲವೊಂದ್ಸತಿ ಲಾಸ್ ಆಗುತ್ತೆ, ಕೆಲವೊಂದ್ಸತಿ ಪ್ರಾಫಿಟ್ ಆಗುತ್ತೆ. ಆನ್ಸರ್ಸ್ ಬರ್ತಾ ಇದೆ. 30,000, 30,000, 15,000, 50,000, 30%, 60,000. ಡನ್. ಅಂಡ್ ದೆನ್ ಅಗೇನ್ 10,000, 30,000, 40,000, 30,000, 50,000, 3%. Srinivas sir, I really appreciate you. 2, 10%, okay, 50,000. Done. And I will show you one thing here. ಏನಂದ್ರೆ ಪ್ರಾಪರ್ 1 ಲಕ್ಷಕ್ಕೆ 2 ಲಕ್ಷ, ನೋ ಸರ್, ನಾಟ್ ಪಾಸಿಬಲ್. ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂದ್ರು ಗುರುರಾಜ್ ಸರ್, ಇಟ್ ಈಸ್ ನಾಟ್ ಪಾಸಿಬಲ್. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, 1 ಲಕ್ಷನೂ ಡಿಫಿಕಲ್ಟ್ ಆಗತ್ತೆ. ಸೊ ಇಲ್ಲಿ ನಾನೊಂದು ನನ್ನ ಸ್ಟ್ರಾಟಜಿನ ತೋರಿಸ್ತೀನಿ ನಿಮ್ಗೆ. ಓಕೆ, ಇದ್ರದ್ದು ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಅನ್ನು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಬ್ಯಾಕ್ ಟೆಸ್ಟ್ ರಿಪೋರ್ಟ್. ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಟ್ರೇಡ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಬ್ಯಾಂಕ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಹೇಳಿರೋದು 1 ಲಕ್ಷ 2 ಲಕ್ಷ ಅಂದ್ರಲ್ಲ, ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಡೈರೆಕ್ಟ್ಲಿ ನಮಗೆ ಬೈ ಮತ್ತೆ ಸೆಲ್ ಸಿಗ್ನಲ್ ಸಾಫ್ಟ್ವೇರ್ ಇದೆ ಇಲ್ಲಿ. LTA CRS ಅಂದ್ರೆ ಲಕ್ಸ್ ಟ್ರೇಡಿಂಗ್ ಅಕಾಡೆಮಿ, CR ಸ್ಟ್ರಾಟಜಿ ಅಂತ ಅರ್ಥ. ಓಕೆ, ಇಲ್ಲಿ ಬೈ ಸಿಗ್ನಲ್ ಕೊಟ್ಟಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಅಂಡ್ ದೆನ್ ಇಲ್ಲಿ ಸೆಲ್ ಸಿಗ್ನಲ್ ಕೊಟ್ಟಿದೆ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಇಲ್ಲಿ ಬೈ ಕೊಟ್ಟಿದೆ, ಮೇಲ್ಗಡೆ ಹೋಗಿದೆ. ಸೆಲ್ ಕೊಟ್ಟಿದೆ, ಕೆಳಗಡೆ ಬಿದ್ದಿದೆ. ಓಕೆ, ಅಂಡ್ ಇಲ್ಲಿ ಬೈ ಕೊಟ್ಟಿದೆ, ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ. ಡನ್. ಅಂಡ್ ದೆನ್ ಇಲ್ಲಿ ಬೈ ಕೊಟ್ಟಿದೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸಿಂಪಲ್. ಈ ರೀತಿ ಬೈ ಅಂಡ್ ಸೆಲ್ ಸಿಗ್ನಲ್ ಇದ್ರೆ, ಬೈ ಸಿಗ್ನಲ್ ಕೊಟ್ಟಾಗ ಬೈ ಮಾಡಿ, ಸೆಲ್ ಸಿಗ್ನಲ್ ಕೊಟ್ಟಾಗ ಸೆಲ್ ಮಾಡಿ. ಬಟ್ ಬಿಫೋರ್ ದ್ಯಾಟ್, ಓಕೆ, ನಿಮಗೆ ನಾಲೆಜ್ ಇರ್ಬೇಕಾಗತ್ತಷ್ಟೇ. ರಿಕ್ವೈರ್ಡ್ ನಾಲೆಜ್, ರಿಸ್ಕ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್, ಟೆಕ್ನಿಕಲ್ಸ್, ಕ್ವಾಂಟಿಟಿ ಮ್ಯಾನೇಜ್ಮೆಂಟ್, ಇವನ್ನ ನೀವು ಕಲಿಬೇಕಾಗತ್ತೆ. ಡನ್. ಓಕೆ, ಸೊ ಇದು ನಿಮ್ಗೆ ಯೂಸ್ಫುಲ್ ಆಗತ್ತಾ? ಹೆಲ್ಪ್ಫುಲ್ ಆರ್ ನಾಟ್? ಬೈ ಬಂದಾಗ ಬೈ ಮಾಡೋದು, ಸೆಲ್ ಬಂದಾಗ ಸೆಲ್ ಮಾಡೋದು, ಕಂಪ್ಲೀಟ್ಲಿ ನನ್ನ ಅಡ್ವಾನ್ಸ್ಡ್ ಸ್ಟ್ರಾಟಜೀಸ್ ನಾನು ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇದರಲ್ಲಿ ಆಕ್ಚುಲಿ. ಓಕೆ, ಅಡ್ವಾನ್ಸ್ ಸ್ಟ್ರಾಟಜೀಸ್ ನಾನಿಲ್ಲಿ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಅಂಡ್ ದೆನ್ ಬೈ ಅಂಡ್ ಸೆಲ್ ಸಿಗ್ನಲ್. ಒನ್ ಮೋರ್ ಥಿಂಗ್ ನಾನು ಏನ್ ಹೇಳೋದಾದ್ರೆ, ಇಲ್ಲಿ ಬೈ ಮತ್ತೆ ಸೆಲ್ ತೋರಿಸ್ತಿದೆ. ಪ್ರತಿಯೊಂದ್ರ ಪ್ರಾಫಿಟ್, ಪ್ರತಿಯೊಂದ್ರ ಲಾಸ್ ಅನ್ನು ನಾನು ತೋರ್ಸಕ್ಕಾಗಲ್ಲ. ಓಕೆ, ಪ್ರತಿಯೊಂದನ್ನು ಮೇಜರ್ ಮಾಡ್ಕೊಂಡ್ಬಿಟ್ಟು, ಅದಕ್ಕಂತಾನೆ ಇಲ್ಲಿ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಇದೆ ನೋಡಿ. ಓಕೆ, 174 ಟ್ರೇಡ್ ಗಳನ್ನ ಮಾಡಿದ ಮೇಲೆ ನಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ? ಬ್ಯಾಂಕ್ ನಿಫ್ಟಿಯಲ್ಲಿ 10,000 ಇದ್ರೆ ಒಂದು ಲಾಟ್ ಅನ್ನ ಪರ್ಚೇಸ್ ಮಾಡಬಹುದು. ಅಂಡ್ ಆ ಒಂದು ಲಾಟ್ ಅಲ್ಲಿ 15 ಕ್ವಾಂಟಿಟಿ ಇರುತ್ತೆ. ನಾನು ಓಕೆ ಅಂತ ಕೊಡ್ತೀನಿ. ಓಕೆ, ಓಕೆ ಅಂತ ಕೊಟ್ಟು ನಾನು ಇಲ್ಲಿ ಚೆಕ್ ಮಾಡಿದ್ರೆ 174 ಟ್ರೇಡ್ ಗಳ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಬಂದ್ಬಿಟ್ಟು 88,000 ನೆಟ್ ಪ್ರಾಫಿಟ್. 10,000 ಇನ್ವೆಸ್ಟ್ಮೆಂಟ್ಗೆ 82,000 rupees ಪ್ರಾಫಿಟ್. ಅಂಡ್ ನಂಬರ್ ಆಫ್ ಟ್ರೇಡ್ಸ್ 175. ಆ 175 ಟ್ರೇಡ್ಗಳು ಎಷ್ಟು ತಿಂಗಳಲ್ಲಾಗಿದೆ ನೀವೇ ನೋಡಿ. ಓಕೆ, ಎಷ್ಟು ತಿಂಗಳಲ್ಲಾಗಿದೆ? 10ನೇ ತಿಂಗಳು ಅಂದ್ರೆ ಅಕ್ಟೋಬರ್ 7ನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, 4 ತಿಂಗಳಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನು ಜನವರಿ ಕಂಪ್ಲೀಟ್ ಆಗಿಲ್ಲ, ಆದ್ರೂ 4 ತಿಂಗಳಂತ ಕನ್ಸಿಡರ್ ಮಾಡ್ಕೊಳ್ಳಿ. 4 ತಿಂಗಳಿಗೆ 82,000 ಪ್ರಾಫಿಟ್. ಇನ್ವೆಸ್ಟ್ಮೆಂಟ್ ಎಷ್ಟು? ಓಕೆ, 4 ತಿಂಗಳಿಗೆ 82,000 ಪ್ರಾಫಿಟ್. ಓಕೆ, ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಕ್ವಶನ್ ಬಂದಿದೆ ನೋಡಿ. ವೆನ್ ಯು ಹ್ಯಾವ್ ರೆಡಿಮೇಡ್ ಸಾಫ್ಟ್ವೇರ್ ಫಾರ್ ಬೈ ಅಂಡ್ ಸೆಲ್, ವೈ ಯು ಆರ್ ನಾಟ್ ಮೇಕಿಂಗ್ ಪ್ರಾಫಿಟ್ ಡೈಲಿ? ಸರ್, ನಾನು ಡೈಲಿ ಪ್ರಾಫಿಟ್ ಮಾಡ್ತಾ ಇಲ್ಲ, ಮಂತ್ಲಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಸಾಫ್ಟ್ವೇರು ಕೂಡ ನಿಮಗೆ ಡೈಲಿ ಪ್ರಾಫಿಟ್ ಕೊಡಲ್ಲ. ಓಕೆ, ಪ್ರಾಫಿಟ್ ಕೊಟ್ಟಾಗ ಜಾಸ್ತಿ ಪ್ರಾಫಿಟ್ ಕೊಡುತ್ತೆ, ಲಾಸ್ ಕೊಟ್ಟಾಗ ಕಡಿಮೆ ಲಾಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಬೈ ಕೊಟ್ಟಿದೆ, ಬೈ ಕೊಟ್ಟು ಇಮಿಡಿಯೇಟ್ಲಿ ಕೆಳಗಡೆ ಬಂದಿದೆ, ಇಲ್ಲಿ 89 ಪಾಯಿಂಟ್ ನಮಗೆ ಲಾಸ್ ಆಯ್ತು. ಯಾವುದೇ ಸ್ಟ್ರಾಟಜಿ ಕೂಡ ನಿಮಗೆ ಪ್ರತಿದಿನ ಪ್ರಾಫಿಟ್ ಕೊಡಲ್ಲ ಸರ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾವು ಪ್ರಾಫಿಟ್ ಮಾಡ್ತಾ ಇದೀವಿ, ಮೋಸ್ಟ್ ಆಫ್ ದ ಟೈಮ್ ಪ್ರಾಫಿಟ್ ಮಾಡ್ತೀವಿ, ಕಡಿಮೆ ಟೈಮ್ ಲಾಸ್ ಮಾಡ್ಕೋತೀವಿ. ದಿಸ್ ಇಸ್ ದಿ ಆನ್ಸರ್ ಸರ್ ಆಕ್ಚುಲಿ. ಓಕೆ, ಸೊ ನಾನು ಇಲ್ಲಿ ಅಗೇನ್ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 82,000 rupees ಪ್ರಾಫಿಟ್, 10,000 ಇನ್ವೆಸ್ಟ್ಮೆಂಟ್ಗೆ. ಈ 82,000 ಅಲ್ಲಿ ಎಕ್ಸ್ಪೆನ್ಸಸ್, ಬ್ರೋಕರೇಜ್, ಥೀಟಾ ಡಿಕೆ, ಡೆಲ್ಟಾ ಎಫೆಕ್ಟ್ ಎಲ್ಲ ಸೇರಿ 42,000 ನಾವು ಕಳೆದು ಬಿಡೋಣ. ಇಷ್ಟೊಂದು ಕಳಿಯೋ ಅವಶ್ಯಕತೆ ಇಲ್ಲ, ಆದ್ರೂ 42,000 ಕಲಿಯೋಣ. 40,000 ಉಳಿತು ಅಂತ ತಿಳ್ಕೊಳ್ಳಿ. 10,000 ಇನ್ವೆಸ್ಟ್ಮೆಂಟ್ಗೆ, ಅದು ಎಷ್ಟು ತಿಂಗಳಿಗೆ? 4 ತಿಂಗಳಿಗೆ. ಓಕೆ, ಸೊ 1 ತಿಂಗಳಿಗೆ 10,000 ಇನ್ವೆಸ್ಟ್ಮೆಂಟ್ಗೆ 10,000 rupees ಪ್ರಾಫಿಟ್ ಬಂದಂಗಾಯ್ತು. ಇಟ್ ಮೀನ್ಸ್ 1 ಲಕ್ಷಕ್ಕೆ 1 ಲಕ್ಷ ಪ್ರಾಫಿಟ್ ಬಂದಂಗಾಯ್ತು, 10,000ಕ್ಕೆ 10,000 ಪ್ರಾಫಿಟ್ ಬಂದಂಗಾಯ್ತು. ನೀವೇ ಹೇಳಿ, ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಹೇಳಿ ಪ್ಲೀಸ್. ಇಟ್ಸ್ ಬೆಸ್ಟ್. ಓಕೆ,
ಅಂಡ್ ಈ ಸಾಫ್ಟ್ವೇರ್ ಅನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡಬಹುದು. ದಟ್ ಟು ವಿತ್ ಮೀ ಲೈವ್ ಮಾರ್ಕೆಟ್ ಅಲ್ಲೇ ಪ್ರತಿಯೊಂದನ್ನು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು. ನಿಮಗೆ ಝೀರೋ ನಾಲೆಜ್ ಇದೆಯಾ? ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ಹೇಳಿಬಿಟ್ಟು ಈ ಸಾಫ್ಟ್ವೇರ್ ನ ಹೇಗೆ ಯೂಸ್ ಮಾಡೋದು ಈಚ್ ಅಂಡ್ ಎವ್ರಿಥಿಂಗ್ ನಾನು ಗೈಡ್ ಮಾಡ್ತೀನಿ. ಅಂಡ್ ಅಡ್ವಾನ್ಸ್ ಕಾನ್ಸೆಪ್ಟ್ ಬೇಕಾ? ಪ್ರೈಸ್ ಆಕ್ಷನ್ ಟ್ರೇಡಿಂಗ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಇವು ಎರಡರಷ್ಟು ಅಡ್ವಾನ್ಸ್ ಪಾಯಿಂಟ್ ಬೇರೆ ಯಾವುದೂ ಇಲ್ಲ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಫ್ ಯು ವಾಂಟ್ ಟು ಬಿಕಮ್ ಅ ಪ್ರಾಫಿಟಬಲ್ ಟ್ರೇಡರ್, ಓಕೆ, ಸೊ ಲೈಕ್ ಸಿನ್ಸಿಯರ್ ಆಗಿ ಟೈಮ್ ಡೆಡಿಕೇಟ್ ಮಾಡಕ್ ರೆಡಿ ಇದ್ದೀರಾ, ಓಕೆ, ಕಲಿಯಕ್ ರೆಡಿ ಇದ್ದೀರಾ ಅಂದ್ರೆ ನಾನು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ಪ್ರತಿಯೊಂದು ಪಾಯಿಂಟ್ ಅನ್ನು ಕಲ್ಸಕ್ ರೆಡಿ ಇದ್ದೀನಿ. ಸೊ ಅದು ಕೂಡ ಲೈವ್ ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ಅವರಲ್ಲೇ ನಿಮ್ ಜೊತೆನೆ ಟ್ರೇಡ್ ಮಾಡ್ತಾ ನಾನು ಕಲಿಸ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಓಕೆ, ನನ್ನ ಟೀಚಿಂಗ್ ಸ್ಟೈಲ್ ಲೈಕ್ ಆಗ್ತಿದೆ, ಸಾಫ್ಟ್ವೇರ್ ಲೈಕ್ ಆಗ್ತಾ ಇದೆ ಅಂದ್ರೆ ಒಂದು 3 ಪ್ರೋಗ್ರಾಮ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಯಾವ ಪ್ರೋಗ್ರಾಮ್ ಲೈಕ್ ಆಗುತ್ತೆ ಆ ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಗ್ಬೋದು. 3 ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್, ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಂಡ್ ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್. ಆಫ್ಲೈನ್ ಕ್ಲಾಸಸ್ ಇರುತ್ತೆ ಅಂಡ್ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆಫ್ಲೈನ್ ಕ್ಲಾಸ್ ಬಂದ್ಬಿಟ್ಟು ಹುಬ್ಳಿ ಮತ್ತೆ ಬ್ಯಾಂಗ್ಳೂರಲ್ಲಿ, ಹುಬ್ಳಿಯಲ್ಲಿ JC ನಗರಲ್ಲಿ, ಬ್ಯಾಂಗ್ಳೂರಲ್ಲಿ JP ನಗರ್ ಫಸ್ಟ್ ಫೇಸ್ ಅಲ್ಲಿ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಸೊ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ರತಿದಿನ ರಾತ್ರಿ 9 ಗಂಟೆಯಿಂದ 10 ಗಂಟೆ ಇರುತ್ತೆ. ಅಂಡ್ ಲೈವ್ ಮಾರ್ಕೆಟ್ ಲರ್ನಿಂಗ್ ಬಂದ್ಬಿಟ್ಟು ಡೇ ಟೈಮ್ ಅಲ್ಲಿ ಇರುತ್ತೆ. ಈ 3 ಪ್ರೋಗ್ರಾಮ್ ಅಲ್ಲಿ ಯಾವ್ದಾದ್ರು ಒಂದನ್ನ ನೀವು ಜಾಯ್ನ್ ಆಗ್ಬೋದು. ಏನೇನ್ ಸಿಗುತ್ತೆ ಅಂತ ಒಂದ್ 2 ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಇಂಡಿಯನ್ ಮಾರ್ಕೆಟ್ಗೋಸ್ಕರ ಡೆಡಿಕೇಟೆಡ್ ಇರೋದು. ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಿಮಗೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಬರುತ್ತೆ. ಇದರಲ್ಲಿ 6 ಸ್ಟ್ರಾಟಜೀಸ್ ಬರುತ್ತೆ. ಇವಾಗ ತೋರಿಸ್ತಾ ಇಲ್ವಾ ಬೈ ಅಂಡ್ ಸೆಲ್ ಸಿಗ್ನಲ್ ಸಾಫ್ಟ್ವೇರ್, ಅದು ಒಂದು ಸಾಫ್ಟ್ವೇರ್ ಬರುತ್ತೆ. ಅಂಡ್ ಲೈವ್ ಮಾರ್ಕೆಟ್ ಅಲ್ಲಿ ನನ್ನ ಜೊತೆ ಟ್ರೇಡ್ ಮಾಡ್ತಿರ್ತೀರಾ. ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಅಂಡ್ ಒಂದು ಪ್ರೈವೇಟ್ ಗ್ರೂಪ್ ಇರುತ್ತೆ. ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ ಫಾರೆಕ್ಸ್ ಮಾರ್ಕೆಟ್ಗೋಸ್ಕರ ಡೆಡಿಕೇಟ್ ಆಗಿರೋದು. ಇದರಲ್ಲೂ ನಿಮಗೆ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ರಿಲೇಟೆಡ್ ಫಂಡಮೆಂಟಲ್ಸ್ ಇರುತ್ತೆ. ಅಂಡ್ ಟೆಕ್ನಿಕಲ್ಸ್ ಅಲ್ಲಿ ಅಗೇನ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್, 6 ಸ್ಟ್ರಾಟಜೀಸ್ ಅಂಡ್ SMC ಸಾಫ್ಟ್ವೇರ್ ಬರುತ್ತೆ. ಇದರಲ್ಲಿ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಅಂಡ್ ಲೈವ್ ಮಾರ್ಕೆಟ್ ಅಲ್ಲಿ ನನ್ನ ಜೊತೆ ಟ್ರೇಡ್ ಮಾಡ್ತಿರ್ತೀರಾ. ಓಕೆ, ನಾನು ಯಾವುದೇ ಕೋರ್ಸ್ ಕೊಟ್ಟರು ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ, ನೆನಪಿರ್ಲಿ. ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅನ್ನು ನೀವು ಕಲಿಬೇಕಂದ್ರೆ ಇದು ಡೆಡಿಕೇಟೆಡ್ ಪ್ರೋಗ್ರಾಮ್ ಬಂದ್ಬಿಟ್ಟು ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, US ಮಾರ್ಕೆಟ್, ಆಲ್ ದ ಮಾರ್ಕೆಟ್ಗೂ ಅಪ್ಲೈ ಮಾಡಬಹುದು. ಓಕೆ, ಅಂಡ್ ದೆನ್ ಫಂಡಮೆಂಟಲ್ ಅನಾಲಿಸಿಸ್ ಇರುತ್ತೆ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಡ್ವಾನ್ಸ್ ವರ್ಗೂ ಇರುತ್ತೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ವೆರಿ ಅಡ್ವಾನ್ಸ್ ಪಾಯಿಂಟ್. 12 ಟ್ರೇಡಿಂಗ್ ಸ್ಟ್ರಾಟಜೀಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. 45 ದಿನ ಸೆಷನ್ಸ್ ಕಂಡಕ್ಟ್ ಆಗುತ್ತೆ ಇದು. ಅಂಡ್ ದೆನ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಒಂದಲ್ಲ ಎರಡಲ್ಲ 3 ಸಾಫ್ಟ್ವೇರ್ ಗಳನ್ನ ನಾನು ಪ್ರೊವೈಡ್ ಮಾಡ್ತೀನಿ. ಐ ಹ್ಯಾವ್ ಅ ಲಾಟ್ ಆಫ್ ಸಾಫ್ಟ್ವೇರ್. ಸೊ ಅದರಲ್ಲಿ 3 ಸಾಫ್ಟ್ವೇರ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಎವ್ರಿ ಮಂತ್ ಹಾಫ್ ಆಫ್ ದಿ ಮಂತ್ ನನ್ನ ಜೊತೆ ನೀವು ಟ್ರೇಡ್ ಮಾಡ್ತಿರ್ತೀರಾ. ಅಂಡ್ ಬೈ ಎನಿ ಚಾನ್ಸ್ ಯಾವ್ದಾದ್ರು ಕ್ಲಾಸ್ ಮಿಸ್ ಮಾಡಿದೀರಾ ಅಂದ್ರೂ ಕೂಡ ಸೊ ನಿಮ್ಗೆ ಆ ಕ್ಲಾಸಿಂದ ರೆಕಾರ್ಡಿಂಗು ಸಿಗುತ್ತೆ. ಆಫ್ಲೈನ್ ಆನ್ಲೈನ್ 2 ಕ್ಲಾಸಸ್ ಇರುತ್ತೆ. ಇಫ್ ಎನಿಬಡಿ ಇಂಟ್ರೆಸ್ಟೆಡ್, ಓಕೆ, ಎಸ್ ಸರ್ ಕ್ಲಾಸಿಗೆ ನಾನು ಜಾಯ್ನ್ ಆಗಕ್ಕೆ ರೆಡಿ ಇದ್ದೀನಿ ಅನ್ನೋರು ಸೊ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಓಕೆ, ಈ ಪ್ರೋಗ್ರಾಮ್ಗಳಿಗೆ ನಾನು ಚಾರ್ಜ್ ಮಾಡ್ತಾ ಇರೋ ಅಮೌಂಟ್ ಬಂದ್ಬಿಟ್ಟು ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ 8,500 ಚಾರ್ಜ್ ಮಾಡ್ತೀನಿ, ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ 8,500 ಚಾರ್ಜ್ ಮಾಡ್ತೀನಿ, ಅಂಡ್ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ 17,000 ರೂಪಾಯಿ ಚಾರ್ಜ್ ಮಾಡ್ತೀನಿ, ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಇದರಲ್ಲೇ ನಿಮಗೆ ಲೈಫ್ ಟೈಮ್ ಆಕ್ಸೆಸ್, ಆಫ್ಲೈನ್ ಆನ್ಲೈನ್ ಕ್ಲಾಸಸ್, ಸಾಫ್ಟ್ವೇರ್, ಲೈವ್ ಟ್ರೇಡಿಂಗ್ ಎಲ್ಲ ಇನ್ಕ್ಲೂಡಿಂಗ್ ಪ್ರೈಸಸ್. ಇದನ್ನ ಬಿಟ್ರೆ ಬೇರೆ ಯಾವುದೇ ಅಡಿಷನಲ್ ಚಾರ್ಜಸ್ ಇರಲ್ಲ. ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನಾಳೆ ನಿಮ್ಗೆ ನಾನೇ ಕಾಲ್ ಮಾಡ್ತೀನಿ. ಓಕೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ನಂಬರ್ ಡ್ರಾಪ್ ಮಾಡಿ, ನನ್ನ ಜೊತೆ ಮಾತಾಡಿ ಸೊ ನಿಮ್ಮ ಡೌಟ್ ಗಳನ್ನ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಟ್ಟು ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಎರಡನ್ನು ಡ್ರಾಪ್ ಮಾಡಿ. ಡನ್. ಅಂಡ್ ಈ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅಪ್ಕಮಿಂಗ್ ಮಂಡೆಯಿಂದ ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ, ನಾಳೆ ಬಿಟ್ಟು ನೆಕ್ಸ್ಟ್ ಮಂಡೆಯಿಂದ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಏನಂದ್ರೆ ಫಸ್ಟ್ಗೆ ನೀವು 2,000 rupees ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬರುತ್ತೆ. ಓಕೆ, ನೋ ನೀಡ್ ಟು ವರಿ. ಈ 2,000 rupees ನಿಮಗೆ ಡಿಸ್ಕೌಂಟ್ ಆಗುತ್ತೆ ಕೋರ್ಸ್ ಫೀಸ್ ಅಲ್ಲಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಫೌಂಡೇಶನ್ ಕೋರ್ಸ್ ಅಂತ ಕೊಡ್ತೀವಿ. ಆ ಫೌಂಡೇಶನ್ ಕೋರ್ಸ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಗಳಿರುತ್ತೆ. ಆ ವಿಡಿಯೋಸ್ ಗಳನ್ನ ವಾಚ್ ಮಾಡ್ಕೊಂಡ್ಬಿಟ್ಟು ನೀವು ಕ್ಲಾಸ್ಗೆ ಅಟೆಂಡ್ ಆಗ್ಬೇಕಾಗುತ್ತೆ. ಓಕೆ, ಸೊ ನೀವು ಇವಾಗ 2,000 ಪೇ ಮಾಡ್ತೀರಾ ಅಂದ್ರೆ ರಿಮೈನಿಂಗ್ 8,500 ಫೀಸ್ ಅಲ್ಲಿ ಜಾಯ್ನ್ ಆಗಿರುತ್ತೆ ಅಂದ್ರೆ 6,500 ಪೇ ಮಾಡೋದು ಬರುತ್ತೆ. ಇದರಲ್ಲಿ 15,000 ಪೇ ಮಾಡೋದು ಬರುತ್ತೆ. ಡನ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೇಮು ಮತ್ತೆ ನಂಬರ್ ನ ಡ್ರಾಪ್ ಮಾಡಿ. ಓಕೆ, ಯಾರಿಗಾದ್ರೂ ಡೌಟ್ ಇದೆ ನಿಮ್ ಜೊತೆ ಮಾತಾಡಿ ಜಾಯ್ನ್ ಆಗ್ಬೇಕನ್ನೋರು ನೀವು ನಂಬರ್ ಡ್ರಾಪ್ ಮಾಡಿ, ನಾನೇ ಕಾಲ್ ಮಾಡ್ತೀನಿ. ಡನ್. ಅಂಡ್ ಬೈ ಎನಿ ಚಾನ್ಸ್ ಯಾರಾದ್ರೂ ಇವಾಗ್ಲೇ ಎಸ್ ಸರ್ ನಾನು 2,000 rupees ಇವಾಗ್ಲೇ ಕೊಟ್ಟು ರಿಜಿಸ್ಟ್ರೇಷನ್ ಆಗಕ್ಕೆ ರೆಡಿ ಇದ್ದೀನಿ ಅನ್ನೋರು, ನೀವು ಇವಾಗ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ರೆಡಿ ಇದ್ದೀರಾ, ಪೇ ಮಾಡಕ್ ರೆಡಿ ಇದ್ದೀರಾ ಅಂದ್ರೆ 2,000 rupees ಈ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಏನಿದೆ ನೋಡಿ, ಇದರಲ್ಲಿ ನಿಮ್ಗೆ ಅಡಿಷನಲ್ 2,000 rupees ಡಿಸ್ಕೌಂಟ್ ಆಗುತ್ತೆ. ಇವಾಗ 2,000 ಪೇ ಮಾಡ್ತೀರಾ ಅಂಡ್ ಎಲ್ಲಾ ವಿಡಿಯೋಸ್ ವಾಚ್ ಮಾಡಿದ್ಮೇಲೆ ರಿಮೈನಿಂಗ್ ಬರೀ 13,000 ಮಾತ್ರ ಪೇ ಮಾಡ್ತೀರಾ. ಅಂಡ್ ಈ ಫೀಸ್ ಅಲ್ಲೂ ಕೂಡ ನಿಮ್ಗೆ ಡಿಸ್ಕೌಂಟ್ ಬರುತ್ತೆ, 1,000 rupees ಆಫ್ ಆಗುತ್ತೆ. ಇವಾಗ ನೀವು 2,000 ಪೇ ಮಾಡ್ತೀರಾ ಅಂಡ್ ರಿಮೈನಿಂಗ್ 5,500 ಮಾತ್ರ ಪೇ ಮಾಡೋದು ಬರುತ್ತೆ. ಇಫ್ ಎನಿಬಡಿ
ಇವಾಗ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀರಾ ಅಂದ್ರೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೋತೀರಾ ಅಂದ್ರೆ ಇಲ್ಲಿ ನಂಬರ್ ಇದೆ, ಈ ನಂಬರ್ಗೆ ಅಥವಾ ಈ QR ಗೆ 2000 rupees ಪೇ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಕೊಡಿ. ನೇಮು, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID ಅಂಡ್ ಪೇಮೆಂಟ್ ಸ್ಕ್ರೀನ್ಶಾಟ್. ಯಾಕಂದ್ರೆ ಫೌಂಡೇಶನ್ ಕೋರ್ಸ್ ಅನ್ನ ನಿಮಗೆ ಕೊಡ್ಬೇಕಾಗತ್ತೆ. ಡನ್. ಇಫ್ ಎನಿಬಡಿ ಈಸ್ ಪೇಯಿಂಗ್ ಇಲ್ಲಿ ಟೆಕ್ಸ್ಟ್ ಹಾಕಿ. ಸೊ ಎಸ್ ಸರ್ ಐ ಆಮ್ ಪೇಯಿಂಗ್ ಅಂತ. ಸೊ ನಾನು 2 ನಿಮಿಷ ವೇಟ್ ಮಾಡ್ತೀನಿ. ಸೊ ವೇಟ್ ಮಾಡ್ಬಿಟ್ಟು ನಿಮ್ಗೆ ನಾನೆಲ್ಲ ಆಕ್ಸೆಸ್ ಕೊಡ್ತೀನಿ. ಡನ್. ಇಫ್ ಎನಿಬಡಿ ಈಸ್ ಪೇಯಿಂಗ್. ಯಾರೋ ಕ್ವಶನ್ ಕೇಳಿದ್ರೆ ಎಷ್ಟು ದಿನ ಮಾಡ್ತೀರಾ ಸರ್ ಟ್ರೈನಿಂಗ್? ಸರ್ ಪ್ರಾಪರ್ ಟ್ರೈನಿಂಗ್ ಬಂದ್ಬಿಟ್ಟು ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ 45 ದಿನ ಇರುತ್ತೆ ಅಂಡ್ ರಿಮೈನಿಂಗ್ 2 ಪ್ರೋಗ್ರಾಮ್ ಇರುತ್ತೆ, ಅದು 21 ದಿನ ಇರುತ್ತೆ. ಬಟ್ ಆಕ್ಸೆಸ್ ಬಂದ್ಬಿಟ್ಟು ಲೈಫ್ ಟೈಮ್ ಇರುತ್ತೆ. ಯಾವ್ದಾದ್ರು ಒಂದು ಡೌಟ್ ಇದ್ರು ನೀವು ಮಲ್ಟಿಪಲ್ ಬ್ಯಾಚಸ್ ಗಳನ್ನ ಜಾಯ್ನ್ ಆಗ್ತಾ ಇರಬಹುದು. ಡನ್. ಸೊ ಬೇಗ ಬೇಗ ಯಾರಿಗೆ ಇಂಟ್ರೆಸ್ಟ್ ಇದೆ ನೇಮ್ ಮತ್ತೆ ನಂಬರ್ ಡ್ರಾಪ್ ಮಾಡಿ ಅಂಡ್ ಯಾರಿಗೆ ಡಿಸ್ಕೌಂಟ್ ಬೇಕು ಅಂಡ್ ಇವಾಗಲೇ ಪೇಮೆಂಟ್ ಮಾಡಿ 2000 ಬಿಟ್ಟು. ಸೊ 2000 ಪೇ ಮಾಡಿ ನನಗೆ ಅಪ್ಡೇಟ್ ಮಾಡಿ. ಡನ್. ಸರ್ ಹೌ ಶೋ ಅಸ್ ಮಾರ್ನಿಂಗ್ ವಿತ್ ಲೈವ್ ಬೈ ಸರ್. ಸರ್ ಇಲ್ಲಿ ಮಾರ್ನಿಂಗ್ ಈವ್ನಿಂಗ್ ಅಂತ ಇರಲ್ಲ, ಅದು ಬೈ ಸಿಗ್ನಲ್ ಕೊಟ್ಟಾಗ ನಿಮ್ಗೆ ಅಲರ್ಟ್ ಬರುತ್ತೆ, ಅದನ್ನ ಯೂಸ್ ಮಾಡಬಹುದು. ಪೇಮೆಂಟ್ ಶೆಡ್ಯೂಲ್ ಸರ್ ಮೇಡಮ್ ಮೇ ಬಿ ತಾಜಾಮಲ್ ಅಂತ ಇದೆ. ಸೊ ನೀವು ಇದಕ್ಕೆ QR ಗೆ ಪೇಮೆಂಟ್ ಮಾಡಬಹುದು. ಓಕೆ. ಆಫ್ಲೈನ್ ಅಲ್ಲಿ ಎರಡಕ್ಕೂ ಸೇಮ್ ಇರುತ್ತೆ ಸರ್. ಆಕ್ಚುಲಿ ಇಲ್ಲಿ ನೋಡಿ, ಮಾಸ್ಟರ್ ಟ್ರೇಡ್ ಪ್ರೋಗ್ರಾಮ್ 17,000 ಅಂಡ್ ರಿಮೈನಿಂಗ್ 2 ಪ್ರೋಗ್ರಾಮು 8,500. ಇವಾಗ ನೀವು 2000 ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋತೀರಾ ಅಂದ್ರೆ ನಿಮ್ಗೆ ಅಡಿಷನಲ್ ಡಿಸ್ಕೌಂಟ್ ಬರುತ್ತೆ. 17,000 ಇರೋದು 15,000 ಆಗುತ್ತೆ ಅಂಡ್ 8,500 ಇರೋದು 7,500 ಆಗುತ್ತೆ. ರಿಮೈನಿಂಗ್ 5,500 ಮಾತ್ರ ಪೇ ಮಾಡೋದು ಬರುತ್ತೆ. ಡನ್. ಅಂಡ್ ದೆನ್ ಕ್ಲಾಸಸ್ ಬಂದ್ಬಿಟ್ಟು ಹುಬ್ಳಿ ಮತ್ತೆ ಬ್ಯಾಂಗ್ಳೂರಲ್ಲಿ. ಹುಬ್ಳಿಯಲ್ಲಿ JC ನಗರಲ್ಲಿ ಆಫೀಸ್ ಇದೆ, ಗ್ಯಾಲಕ್ಸಿ ಮಾಲ್ ಅಲ್ಲಿ. ಬ್ಯಾಂಗ್ಳೂರಲ್ಲಿ JP ನಗರ್ ಫಸ್ಟ್ ಫೇಸ್ ಅಲ್ಲಿ ಕಂಡಕ್ಟ್ ಮಾಡ್ತೀವಿ ಸರ್. ಎಸ್ ಸರ್, ಎಕ್ಸಾಕ್ಟ್ಲಿ ರಮೇಶ್ ಸರ್, ವಿ ಕ್ಯಾನ್ ಆರ್. ಶರತ್ ಸರ್, ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ವಿ ಡೋಂಟ್ ಲರ್ನ್ ಎವ್ರಿಥಿಂಗ್ ಸರ್ ಆಕ್ಚುಲಿ. ಓಕೆ. ಪ್ರತಿಯೊಂದನ್ನು ನಾವು ಕಲಿಯಲ್ಲ. ನಮಗೆ ದುಡ್ಡು ಮಾಡಕ್ಕೆ ಏನ್ ನಾಲೆಜ್ ಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರ್ ಆಕ್ಚುಲಿ. ಓಕೆ. ಸೊ ಐ ಹ್ಯಾವ್ ಬೇಸ್ಡ್ ಆನ್, ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಕಾನ್ಸೆಪ್ಟ್. ಓಕೆ. ಒಂದು 2 ನಿಮಿಷ ಸರ್. ಆಕ್ಚುಲಿ ಗುರುರಾಜ್ ಸರ್, ಇಫ್ ಎನಿಬಡಿ ಈಸ್ ಪೇಯಿಂಗ್ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯಾರಾದ್ರೂ ಪೇ ಮಾಡ್ತಾ ಇದೀರಾ ಅಂದ್ರೆ ಸೊ ಪೇ ಮಾಡಿ ನಾನು ಕನ್ಫರ್ಮ್ ಮಾಡಿ ಅಂಡ್ ನಿಮ್ಗೆ ನಾನು ತೋರಿಸ್ತೀನಿ ಸರ್ ಮಾರ್ನಿಂಗ್ ಪೇ. ಓಕೆ. ಸೊ ಅನದರ್ 3 to 4 ಮಿನಿಟ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನಂಬರ್ ಡ್ರಾಪ್ ಮಾಡ್ತಾ ಇದ್ದೀರಾ ಬೇಗ ಡ್ರಾಪ್ ಮಾಡಿ ಅಂಡ್ ಯಾರ್ಯಾರು ಪೇ ಮಾಡ್ತಾ ಇದ್ದೀರಾ ನನಗೆ ಒಂದ್ಸತಿ ಕನ್ಫರ್ಮೇಶನ್ ಕೊಡಿ. ಸಾಫ್ಟ್ವೇರ್ ಕೊಡ್ತೀರಾ? ಹೌದು ಸರ್ ರಾಜೇಂದ್ರ ಸರ್, ಸಾಫ್ಟ್ವೇರ್ ಕೊಡ್ತೀವಿ. ಬೈ ಅಂಡ್ ಸೆಲ್ ಸಿಗ್ನಲ್ ಆಲ್ರೆಡಿ ತೋರಿಸಿದೆ ಅಲ್ವಾ ಸರ್, ಆ ಸಾಫ್ಟ್ವೇರ್ ಇನ್ಕ್ಲೂಡಿಂಗ್ ಇರುತ್ತೆ. ಡನ್. ಸೊ ಇಟ್ ಈಸ್ 9:05. ಎಕ್ಸ್ಪೆಕ್ಟೆಡ್ ಕಿಂತ ಜಾಸ್ತಿ ಇದು ಆಗಿದೆ. 9:08 ವರೆಗೂ ನಾನು ವೇಟ್ ಮಾಡ್ತೀನಿ. ಓಕೆ. ಮ್ಯಾಕ್ಸಿಮಮ್ 9:08 ವರೆಗೂ ವೇಟ್ ಮಾಡ್ತೀನಿ. ಗುರುಪ್ರಸಾದ್ ಸರ್, ಐ ಥಿಂಕ್ ನೀವು ನಂಬರ್ ಡ್ರಾಪ್ ಮಾಡಿದ್ದೀರಾ ಅನ್ಕೋತೀನಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಸರ್ ಡೆಫಿನೆಟ್ಲಿ. ಗುರುರಾಜ್ ಸರ್, ನೀವು ಪೇಮೆಂಟ್ ಮಾಡಿದೀರಾ, ಸ್ಕ್ರೀನ್ ಶಾಟ್ ಇಲ್ಲಿ ಕಳ್ಸಕ್ ಹೋಗ್ಬೇಡಿ. ಈ ಈ ನಂಬರಿಗೆ ಕಳಿಸ್ಕೊಡಿ ಸರ್. ಆಕ್ಚುಲಿ ಇಲ್ಲಿದೆ ನೋಡಿ, ಈ ನಂಬರಿಗೆ ಕಳಿಸ್ಕೊಟ್ಟು ನಿಮ್ ನೇಮು, ಇಮೇಲ್ ID ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಂತೂ ಅಲ್ಲೇ ಇರುತ್ತೆ. ಸೊ ಫಾರ್ಮಾಲಿಟಿ ಮೆನ್ಷನ್ ಮಾಡ್ಬಿಡಿ, ನಾನು ನಿಮಗೆ ಸಾಫ್ಟ್ವೇರ್ ಆಕ್ಸೆಸ್ ಕೊಡ್ತೀನಿ. ಸಾರಿ, ಫೌಂಡೇಶನ್ ಕೋರ್ಸ್, ನಾಟ್ ಸಾಫ್ಟ್ವೇರ್ ಆಕ್ಸೆಸ್. ಫೌಂಡೇಶನ್ ಕೋರ್ಸ್ ಆಕ್ಸೆಸ್ ಕೊಡ್ತೀನಿ. ಸ್ಯಾಮ್ಸಂಗ್ ಅಂತ ಇದೆ ನಿಮ್ದು ನೇಮು. ಶೋ ಸರ್, ಗುಡ್ ನೈಟ್, ಟಾಕ್ ಟುಮಾರೋ. ಶೋ ಸರ್, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸಾಫ್ಟ್ವೇರ್ ಲೈಫ್ ಟೈಮ್ ಇರುತ್ತೆ. ಹೌದು ಸರ್, ನಾನು ಏನೇನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಲೈಫ್ ಟೈಮೇ ಇರುತ್ತೆ ಸರ್. ವಿ ಕೆನಾಟ್ ಗಿವ್ ರೆಸ್ಟ್ರಿಕ್ಷನ್ ಆನ್ ಲರ್ನಿಂಗ್ ಸರ್ ಆಕ್ಚುಲಿ. ಯಾಕಂದ್ರೆ ಸೊ ಯಾರಿಗೆ ಎಷ್ಟು ಸಮಯ ಬೇಕು ಕಲಿಯಕ್ಕೆ, ವಿ ಡೋಂಟ್ ನೋ ಆಕ್ಚುಲಿ. ಡನ್. ಮಹೇಶ್ ಸರ್, ನೀವು ಇಮೇಲ್ ID ಕಳಿಸ್ಕೊಡ್ತಾ ಇದ್ದೀರಾ, ಈ ನಂಬರಿಗೆ ಕಳಿಸ್ಕೊಡಿ. ಮಹೇಶ್ BK ಅಂತ ಇದೆ ನಿಮ್ದು. ಸೊ ಈ ನಂಬರ್ಗೆ ಪೇಮೆಂಟ್ ಜೊತೆ ನೀವು 1999 ಪೇ ಮಾಡಿ, ಇಮೇಲ್ ID ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಳಿಸ್ಕೊಡಿ. ಡನ್. ನೀವು ರಿಜಿಸ್ಟ್ರೇಷನ್ ಮಾಡ್ಕೋತೀರಾ ಅಂದ್ರೆ ಐ ಆಮ್ ಪೇಯಿಂಗ್. ಓಕೆ ಸರ್, ಐ ಆಮ್ ವೇಟಿಂಗ್. ಅನದರ್ 2 minutes ವೇಟ್ ಮಾಡ್ತೀನಿ ಇಫ್ ಯು ಆರ್ ಪೇಯಿಂಗ್. ಎಸ್ ಸರ್, ಹೌದು ಲೈಫ್ ಟೈಮ್ ಇರುತ್ತೆ ಆಕ್ಚುಲಿ, ನೋ ನೀಡ್ ಟು ವರಿ.
ಸಾಫ್ಟ್ವೇರ್ ಇಲ್ಲ ಸರ್ ಟ್ರೇಡಿಂಗ್ ಇಂಡಿಕೇಟರ್ ಆಕ್ಚುಲಿ ಅದು ಏನಕ್ಕೆ ನಾನು ಸಾಫ್ಟ್ವೇರ್ ಅಂತ ಹೇಳ್ತೀನಿ ಅಂದ್ರೆ ಸರ್, ಸೊ ಅದು ಏನಿದೆ ಅದಕ್ಕೆ ಪೈನ್ ಎಡಿಟರ್ ಸ್ಕ್ರಿಪ್ಟ್ ಗಳನ್ನ ನಾವು ಡೆವಲಪ್ ಮಾಡ್ತೀವಿ. ಇಂಡಿಕೇಟರ್ ನಿಮಗೆ ಸುಮಾರು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅದು ಆಕ್ಚುಲಿ. ನೀವು ಸರ್ಚ್ ಮಾಡಬಹುದು ಅಲ್ಲಿ ಮೂವಿಂಗ್ ಎವರೇಜ್ ಅದು ಇದು ಅಂತ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಬಟ್ ಅದನ್ನ ನಾವು ಡೆವಲಪ್ ಮಾಡಕ್ಕೆ ಆ ಪೈನ್ ಎಡಿಟರ್ ಸ್ಕ್ರಿಪ್ಟ್ ಗಳನ್ನ ಅದು ಇದು ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡಿಬಿಟ್ಟು ಡೆವಲಪ್ ಮಾಡಿರ್ತೀವಿ. ಹಾಗಾಗಿ ಸಾಫ್ಟ್ವೇರ್ ಅಂತ ಹೇಳ್ತೀನಿ ಸರ್. ದಾಟ್ಸ್ ಇಟ್, ಲೈಕ್ ಟೆಕ್ನಿಕಲಿ ಸ್ವಲ್ಪ. ಓಕೆ ಗಿರೀಶ್ ಸರ್, ನಿಮಗೆ ಕಾಲ್ ಬರುತ್ತೆ, ಡೋಂಟ್ ವರಿ. ಗುರುರಾಜ್ ಸರ್, ಈ ಸಾಫ್ಟ್ವೇರ್ ನ ನೀವು ಪರ್ಟಿಕ್ಯುಲರ್ಲಿ ಸ್ಟ್ರೈಕ್ ಪ್ರೈಸ್ ಗಳಲ್ಲಿ ಯೂಸ್ ಮಾಡಲ್ಲ ಸರ್. ಸ್ಪಾಟ್ ಚಾರ್ಟ್ ಅಲ್ಲಿ ಯೂಸ್ ಮಾಡ್ತೀರಾ. ಸ್ಪಾಟ್ ಚಾರ್ಟ್ ಅಲ್ಲಿ ಬೈ ಕೊಟ್ಟಿದೆ ಅಂದ್ರೆ ಕಾಲ್ ಆಪ್ಷನ್ ಎಕ್ಸಿಕ್ಯೂಟ್ ಮಾಡೋದು, ಸ್ಪಾಟ್ ಚಾರ್ಟ್ ಅಲ್ಲಿ ಸೆಲ್ ಕೊಟ್ಟಿದೆ ಅಂದ್ರೆ ಪುಟ್ ಆಪ್ಷನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು. ಈ ರೀತಿ ನೋಡಿ, ಪರ್ಟಿಕ್ಯುಲರ್ ಆ ಸ್ಟ್ರೈಕ್ ಪ್ರೈಸಿನ ಚಾರ್ಟ್ ಅನ್ನ ನಾನು ಯೂಸ್ ಮಾಡಲ್ಲ ಸರ್. ದಟ್ಸ್ ನಾಟ್ ಅಕ್ಯುರೇಟ್ ಆಕ್ಚುಲಿ. Please give a call, need to have conversation. Definitely I will call you tomorrow. Pasha sir, you said you are paying, so then bega confirm ಮಾಡಿ. So we have exit. Done, got amount from you. So as of now 1 2 3 members pay ಮಾಡಿದೀರಾ. ನಿಮ್ದು ಈ ವಾಟ್ಸ್ಆಪ್ ಗೆ ಮರಿದೇನೆ ಪ್ಲೀಸ್ ಡೀಟೇಲ್ಸ್ ಗಳನ್ನ ಕಳಿಸ್ಕೊಡಿ. ಓಕೆ, ಯಾರು ಪೇ ಮಾಡಿದಿರಲ್ವಾ, ಸೊ ವಾಟ್ಸ್ಆಪ್ ಗೆ ಮರಿದೇನೆ. ತಾಜಾಮುಲ್ ಸರ್, ಸಂತೋಷ್ ಸರ್ ಅಂಡ್ ಒನ್ ಮೋರ್ ಪರ್ಸನ್ ಇಸ್ ದೇರ್. ಜಸ್ಟ್ ನಾವು ನೀವು ಕಳಿಸ್ಕೊಟ್ಟಿದ್ರಿ. ಗುರುರಾಜ್ ಸರ್, ನೀವು ಕಳಿಸ್ಕೊಡಿ ಈ ನಂಬರ್ಗೆ. ನಾಟ್ ಟು ಹಿಯರ್, ಈ ಚಾರ್ಟ್ ಅಲ್ಲಿ ಬೇಡ, ನಂಬರ್ಗೆ ಕಳಿಸ್ಕೊಡಿ. ಡನ್. Number, call me tomorrow. Shivshankar sir, definitely I'll call you tomorrow. ಓಕೆ ಡನ್. ಹಾಗಾದ್ರೆ ಸೊ ಆಸ್ ಆಫ್ ನೌ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅನ್ಕೋತೀನಿ. ನಂಬರು ಮತ್ತೆ ಕ್ಯೂ ಇಲ್ಲೇ ಇದೆ. ಇಫ್ ಎನಿಬಡಿ ಬೇಯಿಂಗ್, ಸೊ ಪೇ ಮಾಡಿ ಕಳಿಸ್ಕೊಡಿ. ಅಂಡ್ ಯಾರು ಆಲ್ರೆಡಿ ಪೇ ಮಾಡಿದಿರಲ್ವಾ, ಸೊ ನೀವು ಈ ವಾಟ್ಸ್ಆಪ್ ನಂಬರ್ಗೆ ಮರಿದೇನೆ ಆದಷ್ಟು ಬೇಗ ಇವಾಗಲೇ ಕಳಿಸ್ಕೊಡಿ. ಐ ವಿಲ್ ಗಿವ್ ಫೌಂಡೇಶನ್ ಕೋರ್ಸ್ ಆಕ್ಸೆಸ್. ಡನ್. ಎಸ್ ಸರ್, ಶೋರ್, ಗಾಟ್ ಯುವರ್ ಅಮೌಂಟ್ ಸರ್, ಪಾಶಾ ಸರ್ ಆಕ್ಚುಲಿ. ಸೊ ಪ್ಲೀಸ್ ನಂಗೆ ಕಳಿಸ್ಕೊಡಿ ನಿಮ್ಮ ಡೀಟೇಲ್ಸ್ ಗಳನ್ನ. ಸೊ ಆಸ್ ಆಫ್ ನೌ ಈ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಯಾರ್ಯಾರು ನಂಬರ್ ಡ್ರಾಪ್ ಮಾಡ್ತೀರಾ, ಸೊ ಪ್ರತಿಯೊಬ್ರು ನಾಳೆ ಕಾಲ್ ಬರುತ್ತೆ. ವಿದಿನ್ 11:30 ಕಾಲ್ ಬರುತ್ತೆ ಆಕ್ಚುಲಿ. ಸ್ವಲ್ಪ ರಿಸೀವ್ ಮಾಡಿ ಅಂಡ್ ಡೌಟ್ ಅನ್ನ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಜಾಯ್ನ್ ಆಗ್ಬೋದು. ಡನ್. ಸೊ ಆಸ್ ಆಫ್ ನೌ ಥ್ಯಾಂಕ್ ಯು, ಬೈ ಬಾಯ್ ಅಂಡ್ ಗುಡ್ ನೈಟ್.